ಓಂ ಶ್ರೀ ಗಣೇಶಾಯ ನಮಃ. ಅಚಲ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಐಸಿಎಸ್ ಮಹೇಶ್ ಪಿಯು ಕಾಲೇಜ್ ಧಾರವಾಡ ಆಯೋಜಿಸಿದಂತಹ ಹಾಸ್ಯ ಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಗೌರವಪೂರ್ವಕ ಆತ್ಮೀಯ ನಲ್ಮೆಯ ಸ್ವಾಗತ. ನಾನು ನವರಸಗಳಲ್ಲಿ ಒಂದು ಹಾಸ್ಯ, ನಗೆಗಳಲ್ಲಿ ತೇಲಿಸುವುದೇ ಹಾಸ್ಯ. ನಮ್ಮೊಳಗಿನ ನೋವುಗಳನ್ನು ಅರಸಿ ಮುಖದಲ್ಲಿ ಮಂದಹಾಸ ಬೀರುವಂತೆ ಮಾಡುವುದೇ ಹಾಸ್ಯ. ಬದುಕಿನ ಸಂತಸದಲ್ಲಿ ಹಾಸ್ಯ ಪ್ರವೃತ್ತಿ ತುಂಬಾ ಮುಖ್ಯವಾಗಿದೆ. ಹಾಸ್ಯ ಪ್ರವೃತ್ತಿ ಇಲ್ಲದವರಿಗೆ ಮತ್ತು ಬರಲಾಗದ ಹೊರೆಯಾಗಿ ಪರಿಣಮಿಸುತ್ತದೆ. ಕಷ್ಟದ ಬಗ್ಗೆ ಚಿಂತಿಸುವವನ ಜೀವನ ಮುಗ್ಧ ಜೀವನ ಸಂತಸಮಯವಾಗಿರಲು ಸಾಧ್ಯ. ಹೌದು ಸ್ನೇಹಿತರೆ, ಹಾಸ್ಯ ನಮ್ಮ ಜೀವನದಲ್ಲಿ ಇರುವ ಮಹತ್ತರವಾದ ಒಂದು ಪಾತ್ರವನ್ನು ನಿಭಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಆ ಹಾಸ್ಯವನ್ನ ನಗುವಿನ ಮೂಲಕ ಹೊರಹಾಕ್ತೀವಿ. ಅದೇ ವಿತೌಟ್ ಲಾಫ್ಟರ್ ಇಸ್ ದೇ ವೇಸ್ಟೆಡ್ ಎಂಬ ಚಾವೆ ಚಾಪೆ ಮಾತನ್ನ ಕೇಳಿದ್ವಿ. ನಗುವಿನಿಂದ ಜೀವನ ತುಂಬಾ ಸುಖಮಯವಾಗಿರುತ್ತದೆ. ನಾವೆಲ್ಲರೂ ನಗ್ನಂತ ಇದ್ರೆ ಬರುವ ಕಷ್ಟಗಳನ್ನ ಸುಲಭವಾಗಿ ಎದುರಿಸಬಹುದು. ಹಾಗೆಯೇ ನಮಗೆ ಅನುಕೂಲಕರವಾದ ಸಂದರ್ಭವನ್ನು ಕೂಡ ನಾವು ಸೃಷ್ಟಿ ಮಾಡಿಕೊಳ್ಳಬಹುದು. ಮನುಷ್ಯನಿಗೆ ಬರುವ ಹಲವಾರು ಕಾಯಿಲೆಗಳಿವೆ. ಇಂದಿಗೂ ಸಹ ನಗುವಿಗಿಂತ ಒಳ್ಳೆಯ ಔಷಧಿ ಇಲ್ಲ ಅಂತ ವೈದ್ಯರು ಹೇಳ್ತಾರೆ. ನಕ್ಕರೆ ಜೀವನವೇ ಸ್ವರ್ಗ ಎಂದು ಹೇಳ್ತಾರೆ. ಯಾವ ಮನುಷ್ಯ ಹೆಚ್ಚು ಖುಷಿಯಾಗಿರ್ತಾನೆ ಅವನಿಗೆ ಆಯುಸ್ಸು ಹೆಚ್ಚು ಎಂಬ ಮಾತು. ಅದೇ ನಗು ಜಾಸ್ತಿ ಆದ್ರೆ ಹುಚ್ಚ ಎಂಬ ಮಾತು ಕೂಡ ಇದೆ. ನಗುವಿನಿಂದ ಮನಸ್ಸಿನ ಬೇಸರ, ಮನಸ್ಸಿನ ಖಿನ್ನತೆಯನ್ನು ನಾವು ದೂರ ಮಾಡಬಹುದು. ಆತ್ಮೀಯರೇ, ಪ್ರಸ್ತುತ ನಮ್ಮ ದೇಶ ಕೊರೋನಾ ಎಂಬ ಮಹಾಮಾರಿ ಸಾಂಕ್ರಾಮಿಕ ಕಾಯಿಲೆಯ ವಿರುದ್ಧ ಸೆಣಸಾಗ್ತಾ ಇದೆ. ಇಂತಹ ಒಂದು ಕ್ಲಿಷ್ಟಕರವಾದ ಸಮಯದಲ್ಲಿ ಜನರ ಮುಖದಲ್ಲಿ ನಗು ಬರೆಸುವುದು ತುಂಬಾ ಕಷ್ಟ. ಆದರೆ ಆ ನಗುವನ್ನ ಮರಳಿ ತರುವ ಪ್ರಯತ್ನದಲ್ಲಿ ಐಸಿಎಸ್ ಮಹೇಶ್ ಪಿಯು ಕಾಲೇಜ್ ಅಂದ್ರೆ ನಮ್ಮ ಕಾಲೇಜಿನವರು ಒಂದು ಪುಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಪುಸ್ತಕ ಆಧಾರಿತ ಶಿಕ್ಷಣ ಅಂದ್ರೆ ಅವರಿಗೆ ಆಮೂಲಕ ಜ್ಞಾನವನ್ನು ನೀಡುವುದಲ್ಲದೆ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎನ್ನುವುದು ನಮ್ಮ ಆಶಯ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ನಮ್ಮೆಲ್ಲರಿಗೋಸ್ಕರ ಹಾಸ್ಯ ಮಂಜರಿ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಂಬಾ ಖುಷಿಯ ವಿಚಾರ. ಅಂದ್ರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಂತಿಮ ಹುಡುಗಿಯರು ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕಿಯಾದ ಶ್ರೀಮತಿ ಅರ್ಪಿತಾ ಹುದ್ದಾರ್ ಅವರಲ್ಲಿ ಸ್ವಾಗತ ಭಾಷಣ ಹಾಗೂ ಅತಿಥಿ ಪರಿಚಯವನ್ನು ನೆರವೇರಿಸಿಕೊಡಬೇಕೆಂದು ಈ ಮೂಲಕ ವೇದಿಕೆಯವರನ್ನ ಆಹ್ವಾನಿಸುತ್ತಾರೆ. Thank you, Madam. I have English lecturer express my warm good afternoon to all and all present here. ICS Manish PU College, ಜೇನುಗೂಡಿದಂತೆ ಹೇಗೆ ದುಂಬಿ ಬೆಟ್ಟದ ತುದಿಯಲ್ಲಿ ಹೂ ಇರುವುದು ಅಥವಾ ಪಾತಾಳದಲ್ಲಿ ಹೂ ಇರುವುದು ಮಕ್ಕಳನ್ನು ಆರಿಸಿ ಹೋಗುತ್ತದೋ ಹಾಗೆ ನಮ್ಮ ಪ್ರಾಂಶುಪಾಲರು ಹಾಗೂ ಉಪ ಪ್ರಾಂಶುಪಾಲರು ಪ್ರತಿಭೆ ಮತ್ತು ಪ್ರತಿಭಾವಂತರನ್ನ ಹುಡುಕಿ ತಂದು ತಮ್ಮ ವಿದ್ಯಾರ್ಥಿಗಳಿಗೆ ಅದರಿಂದ ಪ್ರೇರಿತರಾಗಲಿ ಪ್ರಯೋಜನವಾಗಲಿ ಎಂಬ ನಿಟ್ಟಿನಲ್ಲಿ ಸದಾ ಚಿಂತನೆ ಮಾಡ್ತಾರೆ. ವಿಜ್ಞಾನದ ಬೋಧನೆ ಜೊತೆಗೆ ಪ್ರಜ್ಞಾವಂತ ಓದಿಗೂ ಒತ್ತು ಕೊಡುವುದರಿಂದ ಧಾರವಾಡದಲ್ಲಿ ಕಾಲೇಜು ಉಜ್ವಲವಾಗಿ ಬೆಳೆಯುತ್ತಿದೆ. With these words, I feel extremely delighted to express my heartiest welcome to the nucleus of today's function, none other than our honorable chief guest, Professor Anil Vaidya sir. So we are singularly fortunate to be amidst you because we are very much familiar with the way you rock the stage, sir. So we are looking forward for it. May I request our principal sir to felicitate the chief guest with the bouquet. Thank you for the bouquet, sir. Connection is second. Thank you so much, sir. Sir has been a well-known and renowned English lecturer as well as the vice principal
of Kranti Sambodi Narayana Composite Science Center, Arts College, brother. May I now express my cordial welcome to our respected principal, Sri Umesh Puri sir. Needless to say, he is the queen bee of our college. May I extend my affectionate welcome to our very dedicated vice principal, Sri Mahani Ramatri sir. I welcome you, sir. My heartfelt welcome to Sri Gurvinder Hegde sir, HOD English Department and Administrator of SAs. I heartily welcome my dear colleagues, both teaching and non-teaching faculty on today's occasion. My dear audience, you, my students, and the aspirant candidates of ICSR institution, I wholeheartedly welcome you to this event, to the most joyous, rejuvenating the Hasya Manjari. Professor Anil A. Vaidya, our Gadan Makharwada Chirakaricharu, ಅವರ ಪರಿಚಯವನ್ನ ನಮ್ಮ ಹೊಸ ವಿದ್ಯಾರ್ಥಿಗಳಿಗೆ ಮಾಡಿಕೊಡುವ ಸೌಭಾಗ್ಯ ನನ್ನದಾಗಿದೆ. ಶ್ರೀಯುತರು 10ನೇ ಡಿಸೆಂಬರ್ 1961ನೇ ಇಸ್ವಿಯಲ್ಲಿ ಗದಗಿನಲ್ಲಿ ಜನಿಸಿದರು. ಅಲ್ಲಿನ ವಿದ್ಯಾದಾನ ಸಮಿತಿಯ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಅಭ್ಯಾಸಗಳನ್ನು ಮುಗಿಸಿ ಜಿನ್ ಕಾಲೇಜಿನಲ್ಲಿ ಪದವೀಧರರಾದರು. ಜ್ಞಾನದವರಾದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲ ಭಾಷೆಯ ಸ್ನಾತಕೋತ್ತರ ಪದವಿಯನ್ನ ಮುಡಿಗೇರಿಸಿದರು. ಗದಗ ಜಿಲ್ಲೆಯ ಕನ್ನಡ ಶಿಕ್ಷಣ ಸಮಿತಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಂಗ್ಲ ಉಪನ್ಯಾಸಕರಾಗಿ ಹಾಗೂ ಈಗ ಉಪ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೇವಲ 4 ಕೋಟಿಗಳ ಮಧ್ಯ ಪಠ್ಯಪುಸ್ತಕದ ಉಪನ್ಯಾಸಕ್ಕಷ್ಟೇ ತಮ್ಮನ್ನು ಮೀಸಲಿಡದೆ ದೈವದತ್ತವಾಗಿ ಬಂದು ತಮ್ಮ ಸೃಜನಶೀಲ ಕಲೆಗೆ ಕನ್ನಡಿ ಹಿಡಿದಂತೆ ಹಲವಾರು ಪುಸ್ತಕಗಳನ್ನು ಬರೆದು ಸಾಹಿತ್ಯ ಲೋಕಕ್ಕೆ ತಮ್ಮ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ಶಿವಯೋಗಿ ಶ್ರೀ ಹಾಂಗಲ್ ಕುಮಾರಸ್ವಾಮಿಯವರ ಜೀವನ ಮತ್ತು ಸಾಧನೆ, ಜ್ಞಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಯವರ ಸಾಧನೆ ಕುರಿತ ಪುಸ್ತಕವನ್ನ ಕನ್ನಡದಿಂದ ಆಂಗ್ಲ ಭಾಷೆಗೆ ಭಾಷಾಂತರಿಸಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಪಶ್ಚಿಮ ಕವಿ ಜಲಾಲುದ್ದೀನ್ ರೋಮಿಯೋ ಅವರ ಗಮನವನ್ನು ಅರಣ್ಯ ಮತ್ತು ನದಿ ಎಂಬ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. NSS ನ ಯೋಜನಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದಾದ್ಯಂತ ಇಂಗ್ಲಿಷ್ ಭಾಷೆಯ ಕಾರ್ಯಾಗಾರ ನೀಡಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಠಿಣವಾದ ಆಂಗ್ಲ ಭಾಷೆಯ ವ್ಯಾಕರಣವನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಸುಲಭ ಮತ್ತು ಸರಳವಾಗಿ ತಿಳಿಸುವ ಇವರ ಕೌಶಲ್ಯ ಇವರನ್ನು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪನ್ಯಾಸಕರನ್ನಾಗಿ ಮಾಡಿದೆ. ವೀರ ಸನ್ಯಾಸಿ ವಿವೇಕಾನಂದರ ನುಡಿಯಂತೆ ಆರ್ಥಿಕ ತೊಂದರೆ ಇರುವ ಎಷ್ಟೋ ವಿದ್ಯಾರ್ಥಿಗಳಿಗೆ ಇವರ ಮನೆಯೇ ಆಸರೆಯಾಗಿದೆ. ಇನ್ನು ಹಾಸ್ಯಗಾರರಾಗಿ ಇವರು ಮನೆ ಮಾತಾಗಿರುವಂತಹ ಕಾರ್ಯಕ್ರಮಗಳು ಹಲವಾರು. ಅದರಲ್ಲಿ ಉದಯ ಟಿವಿ, ನಗೆ ಸಕಲ ಸವಾಲ್ ಮತ್ತು ಸುವರ್ಣ ಚಾನಲ್ನ ಮುತ್ತಿನಂತ ಮಾತು ಹಾಸ್ಯ ದಿಗ್ಗಜರ ಚಾವಣಿಯಲ್ಲಿ ಪ್ರಮುಖವಾದದ್ದು. ಕರ್ನಾಟಕದಾದ್ಯಂತ ಹಲವಾರು ಕಡೆ ಹಾಸ್ಯ ಸಂತೆ, ನಗೆ ಹಬ್ಬ, ನಗೆ ಜಾತ್ರೆ, ಹಾಸ್ಯ ಮಂಜರಿ ಮುಂತಾದ ಕಾರ್ಯಕ್ರಮ ನೀಡಿ ಪ್ರೇಕ್ಷಕರಿಗೆ ರಸದೌತಣವನ್ನು ಉಣಬಡಿಸಿದ್ದಾರೆ. ವಯಸ್ಸಿಗೆ ಬಂದ ಭಾಗ್ಯವೆಂಬಂತೆ ಗೌರವ ಸನ್ಮಾನಗಳು ಪ್ರೊಫೆಸರ್ ಅನಿಲ್ ಅವರನ್ನು ತಾವಾಗಿ ಹುಡುಕಿಕೊಂಡು ಬಂದಿವೆ. ರಾಜ್ಯ ಪತ್ರಕರ್ತರ ವೇದಿಕೆ ಬೆಂಗಳೂರು ಇವರು ಸಾಹಿತ್ಯ ಪ್ರತಿಷ್ಠಿತ ಕುಮಾರ ಸಾಹಿತ್ಯ ಸೇವೆಗೆ ಕ್ಷಣಿಸಿ ಪ್ರತಿಷ್ಠಿತ ಕುಮಾರವ್ಯಾಸ ಪ್ರಶಸ್ತಿಯಿಂದ ಶ್ರೀ ಅನಿಲ್ ವೈದ್ಯರನ್ನು ಗೌರವಿಸಿ ಪುರಸ್ಕರಿಸಿದ್ದಾರೆ. ಇವರ ವಿದ್ಯಾರ್ಥಿಗಳು ಇವರು ಬರುವ ಸಿಗುತ್ತಲೇ ಇವರನ್ನು ಕಾಣಬೇಕು, ಇವರ ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕೆಂಬ ಹಂಬಲದಿಂದ ಬಂದಿರುವುದನ್ನ ನಾವೇ ನೋಡುತ್ತೇವೆ. ಸರ್ ಮರಳು ಗಾಳಿಯಲ್ಲಿ ವಹಿಸಿದ್ದಂತೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತುಗಳು ಸಭೆಗಳು ಸಲ್ಲದಂತೆ ಮತ್ತೊಮ್ಮೆ ನಿಮ್ಮ ಉಪಸ್ಥಿತಿಗೆ ಧನ್ಯವಾದಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಬೆವರುತ್ತಾ ಓಡುವರು, ವ್ಯಾಯಾಮ ಮಾಡುವರು, ಏರಿಸಿರು ಬಿಡುವರು ಗಟ್ಟಿಯಾಗಿ, ಜೋರಾಗಿ ನಡೆಯುವರು, ಸೈಕಲ್ ತುಳಿಯುವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಇದೇ ರೀತಿ ನಮ್ಮೆಲ್ಲರನ್ನ ನಗೆಗಳಲ್ಲಿ ಪ್ರೇರಿಸುತ್ತ ನಗೆಯ ರಸದೌತಣ ನೀಡಲಿರುವ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶಿಕ್ಷಕರು ಶ್ರೀಯುತ ಅನಿಲ್ ವೈದ್ಯರಿಗೆ ವೇದಿಕೆಯನ್ನ ತೆರವು ಮಾಡಿಕೊಡ್ತಾರೆ.
Yes. Yes, sir. ಎಲ್ಲ ಹುಷಾರ ಕಾಡು ನೋಡ್ಬೇಕು ಅಂದ್ರೆ ಮಲೆನಾಡಿಗೆ ತೆರಳಬೇಕು, ಸಿರಿ ನೋಡ್ಬೇಕು ಅಂದ್ರೆ ಕೋಲಾರ ತೆರಳಬೇಕು, ಮಡಿಗೆ ನೋಡ್ಬೇಕಂದ್ರೆ ಮೈಸೂರು ನೀರು ತೆರಳಬೇಕು, ಶಿಲ್ಪಕಲೆಯನ್ನು ನೋಡ್ಬೇಕು ಅಂದ್ರೆ ಬೇಲೂರು ಪಂಚೆ ಹೆಂಗೆ ಹೋಗೋದು ಅಂತಂದ್ರೆ ಸಿದ್ದರಾಮಯ್ಯ ಕೈ ಬಂದು ಬಾಯಿ ಬರಲಿಲ್ಲ ಅಂದ್ರೆ ಸನ್ಮಾನ್ಯ ಯಡಿಯೂರಪ್ಪ ನಕ್ಕಿ ಮುಖ್ಯಮಂತ್ರಿ ಯಾರು ಯಾವ ಸಂದರ್ಭಕ್ಕೆ ಯಾವ ವಿಕೆಟ್ ತೆಗಿಬೇಕು ಅಂತ ಇವತ್ತು ಹಾಗೆ ದಕ್ಷ ಪ್ರಚಾರ ಮಾಡಬೇಕು ಅಂದ್ರೆ ಉಮೇಶ್ ಪರಿಚಯ ಮಾಡೋದು ಎಲ್ಲರಿಗೂ ಸೇರಿ ಬಹಳ ಖುಷಿ. ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಈ ಇಂಗ್ಲಿಷ್ ಪ್ರೊಫೆಸರ್ಗಳು ಒಂದು ಗುರುತಿಸಬಾರ ಏನದಂದ್ರೆ ನಾವು ಇಂಗ್ಲಿಷ್ನಾಗ ಕಲಿಸುವಂತ ಜನ ಕನ್ನಡದ ಚಲೋ ಮಾತಾಡ್ತಾರೆ. ನಾನು ಟೆಕ್ಸ್ಟ್ ಬುಕ್ ಕಮಿಟಿ ಪೇಪರ್ ಆಗಿ ಟೆಕ್ಸ್ಟ್ ಬುಕ್ ಮಾಡಿದ್ದೆ. ಈಗ ನೀವು ಕಲಿಸ್ತಾ ಇರೋದು ನಮ್ಮ ಟೆಕ್ಸ್ಟ್ ಬುಕ್ ನಾವು ಮಾಡಿದ್ದೇವೆ. ಅಲ್ಲಿ ಅವರು ಸೆಟ್ ಇರ್ತಿದ್ದೆ ನಾನು ವೈದ್ಯರು ಎಷ್ಟು ಚಲೋ ಕನ್ನಡ ಮಾತಾಡ್ತಿದ್ರು ಅಂತ ಅದು ಕೇಳ್ತಿದ್ದೆ. ಇಂಗ್ಲಿಷ್ ಓದಲ್ಲ ಏನ್ ಮಾಡಿದ್ರು ಅದ್ರಾಗ ಬರಲಿಲ್ಲ ಅಂದ್ರೆ ಒಂದು ಪ್ರೊಫಿಷಿಯನ್ಸಿ ಬೆಳೆಯುತ್ತೆ. ಬಹಳ ಕೆಲವೊಮ್ಮೆ ಪರಿಚಯ ಹೆಂಗ್ ಮಾಡಬೇಕು ಅಂತಂದ್ರೆ ಇವ್ರು ಹಿಂಗಾಗಬೇಕು ಅಂತ ತಿಳ್ಕೊಂಡು ಪರಿಚಯ ಮಾಡಬೇಕು, ಅಥವಾ ಇವ್ರು ಹಿಂಗಿಲ್ಲ ಅಂತ ತಿಳ್ಕೊಂಡ್ರೆ ಪರಿಚಯ ಮಾಡಬೇಕು. ಆದ್ರೆ ಏನಾಗಲಿಲ್ಲ. ಬಹಳ ಒಳ್ಳೆ ರೀತಿ ಒಳಗೆ ಇವರು ಬಹಳ ಚಂದ ಮಾತಾಡಿದ್ರು. ಯಾಕಂದ್ರೆ ಒಳ್ಳೆ ಕಾಲೇಜ್ ಅನ್ನ ನೋಡ್ಬೇಕು ಅಂತಂದ್ರೆ ಮಹೇಶ್ ಕಾಲೇಜ್ ಅನ್ನ ನೋಡ್ಬೇಕು ಅನ್ನುವಂತ ಅಭಿಮಾನದ ಮಾತನ್ನ ಹೇಳಿದ್ರು. ಸರ್ ಹಿಂಗೆ ಹೇಳ್ತೀವಿ ವರ್ಷ ವರ್ಷ ಕಳಿಸ್ತಾರೆ ಅನ್ನುವಂಥಲ್ಲ. ಯಾಕಂದ್ರೆ ಇಲ್ಲಿಂದ ಅವ್ರು ಮಾತಾಡಿದಾಗ ಬಹಳ ಒಳ್ಳೆ ಸ್ಟಾಫ್ ಅದ. ಲಾಸ್ಟ್ ಟೈಮ್ ನಾನು ನಮ್ಮ ಶಿಷ್ಯ ಉಳ್ಳಾಗಡ್ಡೆ ಪ್ರೋಗ್ರಾಮ್ ಮಾಡಿದ್ದೆ, ಅಲ್ಲೂ ಸ್ಟೂಡೆಂಟ್ಸ್ ಇದ್ರು. ಬಹಳಷ್ಟು ಖುಷಿ ನನಗೆ. ಯಾಕಂದ್ರೆ ದಿಸ್ ಇಸ್ ಆಲ್ಮೋಸ್ಟ್ ಎ ಟೆಂಪಲ್ ಆಫ್ ಲರ್ನಿಂಗ್ ಫಾರ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು. ಆದ್ರೆ ಬಹಳ ವಿಶೇಷ ಏನು ಅಂತಂದ್ರೆ ಈ ವಿದ್ಯಾರ್ಥಿಗಳು ಇವತ್ತಿಗೆ ಈ ಕೊರೋನಾ ಪ್ಯಾಂಡಮಿಕ್ ನಮ್ಮ ಕ್ಲಾಸ್ ಪ್ಯಾಂಡಮಿಕ್ ಆಗಿರೋ ಕೆಲವು ಮನಸ್ಸು ಸಿಕ್ಕಾಪಟ್ಟೆ ಸ್ಟಾಫ್ಗಳೆಲ್ಲ ಹಾಕ್ತಾ ಇದ್ದೀವಿ. ಅಂತ ಮಕ್ಕಳಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅನ್ನುವಂಥದ್ದೇನು ಒಂದು ವಿಚಾರ ಅಲ್ಲ ಸರ್. ನನಗೆ ಸರ್ ಫೋನ್ ಮಾಡಿದಾಗ ಕಾಲರ್ Hello, technician job, sir. Yes. I'm not ready. ಸರ್ ನಾನು ಫೋನ್ ಮಾಡಿದಾಗ ನಾನು ಮತ್ತೆ ಖುಷಿ ಪಟ್ಟಿದ್ದು ಏನು ಅಂತಂದ್ರೆ ಮಹೇಶ್ ಕಾಲೇಜ್ ಮಹೇಶ್ ಕಾಲೇಜ್ ಫೇಮಸ್ ಅದ ಅಂತ ಹೇಳ್ಬೇಕಂದ್ರೆ ನಾನು ಗೊತ್ತಾಗಿದ್ದು ಯಾವಾಗ ಮಹೇಶ್ ಕಾಲೇಜ್ ಬಹಳ ಫೇಮಸ್ ಅದ ಅಂತ ನಾನು ಗೊತ್ತಿದ್ದು ಯಾವಾಗ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಸಿಗಲಿಲ್ಲ. ಹೀಗಾಗಿ ನನಗೆ ಅವಾಗ ಗೊತ್ತಾಗ್ಬಿಡ್ತೀನಿ ಬಹಳ ಫೇಮಸ್ ಅದ ಅಂತಂದ್ರೆ. ಯಾಕಂದ್ರೆ ಸ್ವಲ್ಪ ಲೋ ಪರ್ಸೆಂಟೇಜ್ ಇದ್ದಾಗ ಅದು ಸ್ವಲ್ಪ ಸಮಸ್ಯೆ ಅಂತಂದ್ರೆ. ಆದ್ರೆ ನಿಜವಾಗ್ಲೂ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತಹದ್ದು ಬಹಳ ಖುಷಿ ತಂದುಕೊಂಡಂತ ವಿಷಯ. ಅಂಡ್ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಆಲ್. ಇನ್ನ ಇಂಥ ಹುಡುಗರು ಸ್ವಲ್ಪ ನಲ್ವತ್ತು ಅಂತಂದ್ರೆ ಅವ್ರು ಹಿಂದೊಂದು ಮಾತಿತ್ತು, ಮನೆಯ ಮೊದಲ ಪಾಠಶಾಲೆ ಅಂತ. ಈಗ ಆ ಪ್ರಶ್ನೆ ನಮ್ಗೆ ರಿಯಲ್ ಆಗಿ ಹೋಗ್ಬಿಟ್ಟು ಮನೆಯೇ ಪಾಠಶಾಲೆ ಆಗಿಬಿಟ್ಟು. ಯಾಕಂದ್ರೆ ನೀವು ಹೊರಗೆ ಬರೋದಿಲ್ಲ. ಆದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಬಹಳ ಚೌಕಟ್ಟಿನ ಕೆಲಸ ವಿಷಯ ಅಂಡ್ ಹಾಗಾಗಿ ವೆರಿ ಥ್ಯಾಂಕ್ಫುಲ್ ವಿಷಯ. ಅಂಡ್ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಇನ್ನ ಮನೆಯ ಮೊದಲ ಪಾಠಶಾಲೆ ಒಂದು ಮಾತಿತ್ತು. ಈಗ ಪ್ರಶ್ನೆ ಮನೆಯ ಮೊದಲ ಪಾಠಶಾಲೆ ಮನೆಯ ಪಾಠಶಾಲೆ ಮನೆಯ ಪಾಠಶಾಲೆ ಆದ್ರೆ ಸರ್
ಆದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ನೋಡ್ತಾನ ಈ ವಾಸ್ ಅಂಡರ್ ಕನ್ಫ್ಯೂಷನ್ ಒಬ್ಬ ಬೇಕು ಅಂತ 10 ಮಂದಿ ಇದಾರಲ್ಲ ಹಿಂಗ ಮಾಡದ ಏನೋ ಮಾಡದ ಅವೇನು ಕಂಡು ಬೆಳೆಸಲಿಲ್ಲ ಅಲಿಗಾಡಲಿಲ್ಲ ಏನಲ್ಲ ಆದ್ರೂ ಸತ್ತು ಹೋಗ್ತಾನ ಆದ್ರೂ ಯಮ ನಿಮಗೆ ಹೇಳ್ತೀನಿ ನಾನು ಯಮ ಕೆಳಗೆ ಬಂದಾದ್ರೂ ಒಂದು ಒಯ್ಯಬೇಕು ಸುಮ್ಮನೆ ಒಂದು ಕುರ್ಚಿ ಹಾಕಿದ್ರು ಯಮ ಕೂತ್ಕೊಂಡ ಒಂದು 5 ನಿಮಿಷ ಬಿಟ್ಟು ಯಮ ಏನ್ ಮಾಡ್ದ ಅಂದ್ರೆ ಎದ್ದು ನಿಂತು ಈಗ ಮಾಡಿ ಒಂದು ಡೈಲಾಗ್ ಅಂತ ಏನಂದ ಅಂದ್ರೆ ಎಂತಹ ಸುಂದರ ಅದು ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ನಾವು ಕಾಲೇಜಿನಲ್ಲಿ ಕೊಟ್ಟಂತಹ ಶಿಕ್ಷಣಕ್ಕೆ ಒಂದು ಬೆಲೆ ಇರುತ್ತೆ ಅನ್ನುವಂತಹ ಮಾತು ನೋಡಬೇಕು. ಅದನ್ನು ಹಾಕೊಳ್ಳಿ ಸರ್, ಯಾಕಂದ್ರೆ ಆಡಿಯೋ ಕ್ಲಿಯರ್ ಇಲ್ಲ ಅಂತಿದ್ದಾರೆ ಅವರು.
ಮತ್ತೆ ಕಟ್ಟಿ ಸುಳ್ಳು ಹೆಂಗೆ ಸರ್ ಇದು ಎರಡು ಹೆಂಗೆ ಕಟ್ಟಿ ಅದು ಒಂದು ಕೊಟ್ಟು ನಾವು ಕಣ್ಣು ಕೊಟ್ಟು ದೇವರು ಅದಕ್ಕೆ ಕಣ್ಣು ಹೇಳುತ್ತೆ ವಾಯ್ಸ್ ಕ್ಲಿಯರ್ ಇಲ್ಲ ಎಲ್ಲ ನನ್ನ ಆತ್ಮೀಯ ಮಹೇಶ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲಿತಿರುವಂತವರು ಮುಂದೆ ಬರುವಂತವರು ಓದೋರು ಹುಷಾರ್ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ನೀವು ಬೆಳಿತೀರಿ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ ಅನ್ನುವಂಥದ್ದು. ಎರಡನೇದು ಹುಡುಗರು ಹೇಗೆ ಹೇಳ್ತಾವ ಅಂತಂದ್ರೆ ದೇವ್ರಿಗೂ ಸಹಿತ ಚಾಲೆಂಜ್ ಮಾಡುವಂತ ಹುಡುಗರು ಬಂದಾವ ಹೆಂಗ ಅನ್ನೋದು. ಒಬ್ಬನಂದ್ರ ಯಮ ಬಂದ ಏನಂತ ಅಂದ್ರೆ ನಿನ್ನ ಆಯುಷ್ಯ ಆಗ್ಯದ ನಡಿ ಅಂತ. ನಾವು ಫಸ್ಟ್ ಕ್ವಶನ್ ಏನ್ ಕೇಳದ ಯಮಗಂದ್ರೆ ನೀ ಯಮ ಅನ್ಲಿಕ್ಕೆ ಏನ್ ಗ್ಯಾರಂಟಿ ಅಂತ ಅವ ಹೇಳ್ದ, ಇಲ್ಲಿ ಭಾಷಾ ಕೊಟ್ಟು ಬಂದಿನಿ ಹೊರಗೆ ನಾನು ಮಾಡಾಕಿದ್ದೀನಿ, ಓಕೆ ನಾನು ಆಯುಷ್ಯ ಆಗ್ಯದ ನಂಗೆ ಏನ್ ಗ್ಯಾರಂಟಿ ಅಂತ ಹೇಳೋದು. ಬರ್ಕೊಂಬಂದಿನಿ 50 ಮಂದಿ ಹೆಸರು ಬರ್ಕೊಂಬಂದಿನಿ. ಈ ವರ್ಷ ನೀನು ಮುಂದ್ ವರ್ಷ ಬಂದಪ್ಪ ಮುಂದ್ ವರ್ಷ ಬಂದಪ್ಪ ಬರ್ಬೇಕು ಅಂತ ಬರ್ಲಿಕ್ಕೆ ಮಾಡ್ತೀನಿ ಅಂತ ಬರ್ಲಿಕ್ಕೆ ಒಯ್ತೀನಿ ಅಂತ. ಓಕೆ ಇನ್ನು ಎಷ್ಟು ನಿಮಿಷ ಬಾಕಿ ಅದ ನನಗೆ ಅಂತ ಕೇಳಿದೆ. ನಿನಗಿನ್ನ 5 ನಿಮಿಷ ಬಾಕಿ ಅದ, ನಿನ್ ಕೊನೆ ಆಸೆ ಇದ್ರೆ ಫಿನಿಶ್ ಮಾಡ್ಬಿಡೋಣ. ಇವಾಗ ಏನ್ ಕೇಳಿದ್ರು ಒಂದ್ ಕಪ್ ಚಾ ಕುಡಿಲ್ಲ ಅದು ಕುಡಿಯೋದು. ಯಮ್ಮ ನಿನ್ಗೊಂದು ಕಪ್ ಚಾ ಮಾಡಿಬಿಡ್ತೀನಿ ಅದ್ ಮಾಡೋದು. ಯಮಗೂ ಒಂದ್ ಕಪ್ ಚಾ ಮಾಡ್ದ, ತಾನು ಒಂದ್ ಕಪ್ ಚಾ ಮಾಡ್ದ. ಆದ್ರೆ ಒಂದ್ ಏನ್ ಮಾಡಿದ ಬಹಳ ಪವರ್ಫುಲ್ ಇತ್ತಲ್ಲ ಈ ಹುಡುಗ. ಅವ ಏನ್ ಮಾಡ್ಬಿಟ್ಟ ಅಂದ್ರೆ ಯಮನ್ ಚಾ ಕಪ್ನೆ ಒಂದು ನಿಂತಿ ಬಿಟ್ಟು ಆಗ್ತದೆ ನಿಂದೆ ಈಗ ಮಾಡ್ಕೊಟ್ಬಿಟ್ಟು ಯಮ ಯಾವಾಗ ಚಾ ಕೊಡ ನಿಂಗೆ ಹೇಳ್ಬಿಟ್ಟು ಯಮ ಇಸ್ರೆಪ್ಟ್ ಫಾರ್ 4 hours 4 ತಾಸು ಫಸ್ಟ್ ಕ್ಲಾಸ್ ನಿಂತಿ ಮಾಡಿಬಿಟ್ಟ. ಹೇಳ್ತೇನೆ ಅವ ನಿಂತಿ ಮಾಡಿದ್ರೆ ಅವ್ನ ಕೈಯಾಗಿ ಲೀಸ್ಟ್ ತೆಗೆದು ಲೀಸ್ಟ್ ತೆಗೆದು ಬಂದೆ ನಿಮ್ದ ಹೆಸರಿಂದ ಅದನ್ನೇನ್ ಮಾಡ್ದ ಅಂದ್ರೆ ಮಾಡ್ಕೊಂಡು ತಪ್ಪಾದ ವೈಟ್ ಕಾರ್ ಬಳಸ್ತೀವ ಹಂಗ ವೈಟ್ ಕಾರ್ ಹೆಚ್ಚಿ 50ನೇ ಹೆಸರು ಮೇಲೆ ಬಂದ ತನ್ನ ಹೆಸರು 50 ಬರ್ಕೊಂಡು ಅದಕ್ಕೆ ಈಗ ಸುತ್ತವೇ ಅಂದ್ರೆ ಇನ್ನು 50 ವರ್ಷದ ರೂಪಾಯಿ ಈಗ ಲೆಕ್ಕ ಕೊಟ್ಟ 4 ತಾಸಲ್ಲಿ ನಮಗೆ ಎಚ್ಚರ ಕೊಟ್ಟು ಯಮ ಗಡಬಡಿಸ್ಕೊಂಡೇ ಇಷ್ಟಾಮದಲ್ಲಿ ಬುಲೋದಾಗ ಯಾಕೆ ಯಮ ಏನಾಗ್ತದೆ 1 ಕಪ್ ಚಾ ಈಸ್ ಈಕ್ವಲ್ ಟು 4 ತಾಸು ನಿಂತಿ ವಂಡರ್ಫುಲ್ ಮಸ್ತ್ ದೀಪ ನೀವು ಬುಲೋದಾಗ ವೆರಿ ಗುಡ್. ಬಹಳ ಖುಷಿ ಆಗ್ಬಿಟ್ಟೆ ನನಗೆ ಅಂತ ಯಮ ಇವ್ಗೂ ಬಹಳ ಖುಷಿ ಆಗ್ಬಿಡ್ತು. ಯಮ ಇನ್ನೊಂದು ಕಪ್ ಚಾ ಅಂತ ಇಲ್ಲ 1 ಕಪ್ ಚಾ ಕೊಟ್ಟದಕ್ಕೆ ನನ್ಗೆ ಎಷ್ಟು ಖುಷಿ ಆಗಿದೆ ಇವತ್ತಂದ್ರೆ ನಾ ಇವತ್ತು 1ನೇನೂ ಒಯ್ಯಲ್ಲ 50ನೇನೂ ಒಯ್ತೀನಿ ಅಂತ. ಏನಂತ ಕರೀತಾರ ಅಂದ್ರೆ ಪ್ರಾರಬ್ಧ ಅಂತ ಕರೀತಾರೆ. ಈ ಪ್ರಾರಬ್ಧಗಳು ಜೋಡ ಆಗುವಂತಂದ್ರೆ ಯಾಕೆ ಏನು ಮಾಡಿದ್ರು ಇವತ್ತು ಎಜುಕೇಶನ್ ಸ್ಟೇಟಸ್ ಮೇಲೆ ಒಂದು ಸೀರಿಯಸ್ ಕಮೆಂಟ್ ಮಾಡ್ಯಾರ. ಸರ್ ಜನರಿಗೆ ವಿದ್ಯಾರ್ಥಿಗಳ ಮೇಲೆ ವಿಶ್ವಾಸ ಇಲ್ಲ, ವಿದ್ಯಾರ್ಥಿಗಳಿಗೆ ಸರ್ ಜನರ ಮೇಲೆ ವಿಶ್ವಾಸ ಇಲ್ಲ ಅಂತ ಒಂದು ಸೀರಿಯಸ್ ಕಮೆಂಟ್ ಮಾಡ್ತಾರೆ. ಯಾವಾಗಿದ್ದು ಆನ್ಲೈನ್ ಕ್ಲಾಸಸ್ ಚಾಲು ಮಾಡ್ತಾವಿಲ್ಲ. ಇದಕ್ಕೊಂದು ನಾನು ಏನ್ ಮಾಡಿದೆ ಏನೋ ಒಂದು ಹೇಳಬಹುದು. ಮೊನ್ನೆ ಬೆಂಗಳೂರಿನ ಏರೋನಾಟಿಕಲ್ ಇಂಜಿನಿಯರಿಂಗ್ ಹುಡುಗರು ತಾವೇ ಕೂತ್ಕೊಂಡು ಒಂದು ವಿಮಾನ ತಯಾರು ಮಾಡಿ ಅವ್ರಿಗೆ ಕಲಿಸಿದಂತ 10 ಪ್ರೊಫೆಸರ್ಗಳು ಇಂಜಿನಿಯರಿಂಗ್ ಕಾಲೇಜ್ ಕಲಿಸಿದ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಲಿಸಿದಂತ 10 ಪ್ರೊಫೆಸರ್ಗಳು ಅದರ ಉದ್ಘಾಟನೆ ಮಾಡ್ತಾರೆ. ನಮ್ಮ ಹುಡುಗರು ಮಾಡ್ಯಾರ ಅಂತ ಹೇಳಿ ಖುಷಿ ಅವರಿಗೆ. ಏರೋಡ್ರಾಮ್ ಒಳಗೆ ನಿಂತ ವಿಮಾನ ಫಸ್ಟ್ ಒಳಗೆ ಹಾಕಿಬಿಟ್ರೆ ಪ್ರೊಫೆಸರ್ ಅಲ್ಲೊಂದು ಅನೌನ್ಸ್ಮೆಂಟ್ ಆದ, ಈ ವಿಮಾನ ನಿಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ, ನಿಮ್ಮ ಪ್ರಯಾಣ ಸುಖಕರ. When they heard this announcement, ಯಾವಾಗ ಈ ಅನೌನ್ಸ್ಮೆಂಟ್ ಅನ್ನ ಹೇಳಿದ್ರು 1 by 1 ಸ್ಟೆಪ್ ಡೌನ್ ಒಬ್ಬೊಬ್ಬರೊಬ್ಬರೇ ಕೆಳಗೆ ಇರಬೇಕು.
ಬಟ್ ಒಬ್ಬ ಪ್ರೊಫೆಸರ್ ಮಾತ್ರ ಬರೀ ಕೊಟ್ಟಿದ್ದಾರೆ. ಇವರು 9 ಮಂದಿ ಅವ್ರು ಹೇಳಿರ್ತಾರೆ ಇಳಿಯೋ ಇಳಿದಿಲ್ಲ ನಾನು ಇಳಿ ಶಕ್ತಿ ಇಳಿದಿಲ್ಲ ಮನೆಯಾಗ ಹೇಳ್ಬಂದಿ ಇಳಿಯೋ ಇಳಿದಿಲ್ಲ ನಮ್ಮ ಹುಡುಗರು ತಯಾರು ಮಾಡ್ಯಾರ ಕತ್ತೋಗಿ ಇಳಿ ಹೆದರ್ತಿರ್ಲಿ ಅಂತ ಅಮ್ಮ ಅಂದ. ನಾವಂತ ಹೆದರ್ತಿಲ್ಲ, ನೀ ಯಾಕೆ ಧೈರ್ಯದಲ್ಲಿ ಕೂತಿದ್ದೆ ಅಂತ ಕೇಳಿದ್ರು. ನನಗೆ ಯಾವ ಧೈರ್ಯ ಹೇಳಿ ಅನೌನ್ಸ್ಮೆಂಟ್ ಆಗಬೇಕು ನಾನು ಇದು ಯಾವಾಗ ನಮ್ಮ ಹುಡುಗರು ತಯಾರು ಮಾಡ್ಯಾರ ಅಂತ ನನಗೆ ಮತ್ತೆ ಗ್ಯಾರಂಟಿ ಚಾಲೂ ಆಗುದಿಲ್ಲ. ಇದು ಬಹಳ ವಿಚಾರ ಮಾಡಕ್ಕೆ ನಾವು ಬರಬೇಕಾಗ್ತದೆ. ಅದಕ್ಕೆ ಅದು ಒಂದು ರೀತಿ ಒಳಗೆ ನಾವು ವಿಚಾರ ಮಾಡಿದ್ರೆ ಈಗ ಸರ್ವದು ಬರೋದು ಹೇಳ್ತಿಲ್ಲ. ಯಾಕಂದ್ರೆ ನಾವು ಇಂಗ್ಲಿಷ್ ಒಂದು ಕಲಿಸಿಟ್ಟಿದ್ದೀವಿ. ನಾ ಹೇಳ್ತಂದ್ರೆ ನಾವೇನಂದ್ವಿ ಹುಡುಗರಿಗೆ ನಾ ಹೇಳ್ತಂದ್ರೆ ನಮ್ಮ ತಲೆ ನಾ ಹೇಳಿದೆ ಭಾಷಾಂತರ ಭಾಷೆ ಮಾಡ್ತೀವಿ. ಅದಕ್ಕೆ ನಾವೇನ್ ಹುಡುಗ ಎಕ್ಸ್ಟ್ರಾ ಇದ್ದಾವ ಮಾಸ್ತರ್ ತಲೆ ಇರ್ತಾವ. ಮನೆಗೆ ಹೋಗಿ ಮಾ ಹೇಳ್ತಂದ್ರೆ ಮಾಸ್ತರ್ ತಲೆ ಮಾಸ್ತರ್ ತಲೆ ಹಿಂಗ್ ವಿಚಾರ ಮಾಡೋಣ. ಪಾಪ ಅವರ ನೋಡ್ಲಿಕ್ಕಿದ್ದಾರೆ ನಿಮ್ಮ ಮಾಸ್ತರ್ ತಲೆ ಒಳಗಡೆ ನನ್ ತಲೆ ಇರ್ತಾವ. ಅದನ್ನ ಹೆಂಗ್ ತಿಳ್ಕೊಂಡ್ಬಿಟ್ಟ ಮಾ ಹೇಳ್ತಾರೆ ಮಾತನ್ನ ತಲೆ ಹಿಂಗ್ ಮಾಡ್ಬಿಡ್ತಿದ್ರು. ಸೊಸೈಟಿ ಒಳಗೆ ಕರೆಕ್ಷನ್ ಆಗಲಿಲ್ಲ, ಇವ್ರು ಬರೋಬ್ಬರಿ ನೋಡ್ಲಿಲ್ಲ. ಕಡೆಕ ಹುಡುಗ ತಾನೇ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟ. ಹೆಂಗ್ ಕರೆಕ್ಷನ್ ಮಾಡ್ಕೊಂಡ? ಶಾಲೆಗೆ ಹೋದ್ರೆ ಮಾಸ್ತರ್ ತಲೆ ಮನೆಗೆ ಹೋದ ಹೆಂಗ್ ಹೇಳ್ದಂಗಂದ್ರೆ ಲಗ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನೋ ಒಂದ್ ಕಳ್ಕೊಂಡೆ. ಲಗ್ನ ಮಾಡ್ಕೊಂಡ ಎಲ್ಲ ಕಳ್ಕೊಂಡ. ಮನೆಯಮ್ಮ ಹೇಳೋದು ನನ್ನ ಗೆಳೆಯರೇ ಜಗತ್ ಬಂದ್ ಮಾಡ್ದಂಗೆ ಹೋಗ್ಲಿಕ್ಕೆ ಅಂದ್ರೆ ಸೊ ಲಗ್ನ ಬೇರೆ ಆಗಿ ಹೌದಾ ಆಕೆ ಮೂಯಿಗೆ ಅಲ್ಲಿ ಲಗ್ನ ಆಗಿ ನಮ್ಮ ಮತ್ತೆ ಜಗತ್ ಬಂದ್ ಮಾಡಿಬಿಡಿ. ಈಗ ಆಮೇಲೆ ಏನಾಗುತ್ತೆ ಅಂತ ಆಮೇಲೆ ಟಿವಿ ಚಾನಲ್ ಬಂದ್ ಮಾಡಕ್ ಸಿಗುದಿಲ್ಲ. ಚಟವರ್ತಿ ಮಗನ ಯಾಕಂದ್ರೆ ಅವ್ರು ಏನ್ ಮಾಡ್ತಾರ ಅದನ್ನ ನೋಡ್ಬೇಕು. ಹೆಣ್ಮಕ್ಳು 3 ಮಂದಿ ಮಾತು ಕೇಳ್ತಾರೆ. ನಿಮ್ಗೆ ಏನ್ ಹೇಳ್ಬೇಕು ಕೇಳಿ. ಹೆಣ್ಮಕ್ಳು 3 ಮಂದಿ ಮಾತ್ರ ಖಂಡಿತವಾಗ್ಲೂ ಮಾತು ಕೇಳ್ತಾರೆ. ಗಂಡನ ಮಾತು ಅಷ್ಟೇ ಮತ್ತೆ ಆ 3 ಮಂದಿ ಮಾತಿಗೆ ಮಾತ್ರ ನೆವರ್ ಅಪೋಸ್. ಒಂದು ಫೋಟೋಗ್ರಾಫರ್ ಹೆಂಗ್ ಕೇಳ್ತಾರೆ ಹಂಗ್ ಕೇಳ್ತಾರೆ. ಇಲ್ಲ ಹೊಳ್ಳಿ ಮೇಡಮ್ ಹೊಳ್ಳಿದ್ರೆ ನಾವಿದ್ದ ಹೊಳ್ಳಿದ್ರೆ ಸುಮಾರು. ಇನ್ನೊಂದು ಏನಾರ ಹಿಂಗ್ ಬರ್ಬೇಕಾದ್ರೆ ಇನ್ನೊಂದು ಬ್ಯೂಟಿಷಿಯನ್ ಏನೋ ಇರ್ತಾವ ಎಲ್ಲರೂ ಮಾಡ್ಸ್ಕೊಂಡ್ಬಿಡ್ತೀವ. ಅವ ಹೆಂಗ್ ಕೇಳ್ತಾರ ಹಂಗ್ ಕೇಳ್ತಾವ. ಮತ್ತೆ ಹೆಣ್ಮಕ್ಳು ಯಾವತ್ತು 2 ಮಾತಾಡ್ತಾರೆ ಬಡ್ಜೆಟ್ ಮಾತಾಡ್ತಾರೆ. ಅರಿವಿ ಇಡ್ಲಿಕ್ಕೆ ಜನ ಇಲ್ಲ, ಊಟಕ್ಕೆ ಬರ್ತಿಲ್ಲ. ಇಡ್ಲಿಕ್ಕೆ ಜನ ಇಲ್ಲ, ಊಟಕ್ಕೆ ಬರ್ತಿಲ್ಲ. ನಾನು ಹೆಂಗ್ ಗಾಳಿ ನಮಸ್ಕಾರ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ, ಮಾಡಿಲ್ಲ. ಆದ್ರ ಕಬಾರ್ಡ್ ತೆಗೆದ ಮಾತ್ರ ಎಲ್ಲ ನನ್ ಕಾಲಿಗೆ ಬರ್ತದೆ. ಯಾವಾಗ ಹೆಂಡತಿ ನನಗೆ ಸುಮ್ಮನೆ ಗಂಟೆ ಕೊಡಿಸಿ ಸೀರೆ ಉಟ್ಕೊಂಡ್ರೆ ಪ್ರಶ್ನೆ ನಮ್ದು. ನೀವೇನು ಇಸ್ಕೊಂಡಿದ್ದಾರೆ ಗಂಟು ತಪ್ಪಬೇಕಲ್ಲ. ಅಂಗಡಿ ಒಳಗೂ ವಿಚಾರ ಮಾಡಿ ಯಾವ ಅಂಗಡಿ ಹೋಗಿ ಮರದು ಸರಿ ಗಂಟೆ ಗೊತ್ತೇ ಇರೋಲ್ಲ. ಅದ್ರ ಡಿಸೈನ್ ಬೇರೆ ಇರ್ತದೆ, ಕಲರ್ ಬೇರೆ ಮಾಡ್ಸ್ಕೊಂಡಿರ್ತಾರೆ. ಸಿಂಪಲ್ ಇರ್ತದ. ಆಮೇಲೆ ನಾವು ಒಂದು ಕೊಡಿಸಿ ನಮ್ಗೆ ಗೊತ್ತಿರೋದಿಲ್ಲ. ಮನೆ ಬರೀ ಎಲ್ಲಂತ ಹೋಗೋರು ಕಳ್ಳನ ಹೆಂಡತಿ ಇಂಥ ಕಳ್ಳ ಒಂದು ಸಿಂಡಿ ಡಿಕ್ಲೋರ್ ಮಾಡ 3 ಸಲ ಅದನ್ನ ಮಾಡ 3 ಸಲ ಸಕ್ಸಸ್ಫುಲ್ ಅದ್ರ ಸಿಕ್ಕ 4 ಸಲ ಅವ್ನು ಕೋರ್ಟ್ಗೆ ಬರೀ ಕೇಳಿದ್ರು. ಅಲ್ಲ ಬಂದ ಅಂಗಡಿ 3 ಸಲ ಯಾಕಂದ್ರೆ ಏನಿಲ್ಲ ಸಾಹೇಬ್ರೆ ಒಂದು ಸಿಂಡಿ ಕಳು ಮಾಡ್ಕೊಂಡು ಹೋಗಿ ನಾನು ಹೆಂಗ್ ಬೇರೆ ತಗೊಂಬ ಅದರ ಡಿಸೈನ್ ಬೇರೆ ಇದ್ರೆ ಹೆಂಗದ ಅಂದ್ರೆ ಈ ಕಲರ್ ಬೇರೆ ಡಿಸೈನ್ ತೋರಿಸ್ರಿ, ಈ ಡಿಸೈನ್ ಬೇರೆ ಕಲರ್ ತೋರಿಸ್ರಿ, ಎರಡೂ ಆಗೋದು. ನೀವು ಬೆಳತಕ್ಕ ಇದನ್ನ ಅನ್ನೋದು ಅದಕ್ಕೆ ಕೆಲವರು ನೋಡ್ರಿ ಹೇಳ್ತಿ ಶಾಪಿಂಗ್ ಹೋದ್ರೆ ಕಾಲ ವಾರ್ನಿಂಗ್
ಇಲ್ಲಾಂದ್ರೆ ಈಗ ಮತ್ತೊಂದು ಚಾಲು ಆಗಿಲ್ಲ ಫೋನ್ ಮಾಡೋದು ಬಂದಿರುತ್ತೆ. ಯಾಕಂದ್ರೆ ಅವು ಎರಡು ನಡೆಯುತ್ತೆ ಈಗ ಅವು ಅದೇ ರೀತಿನೇ ಹೊಂಟು ಬಿಟ್ಟಿರ್ತಾವ. ಆದ್ರೂ ಸಹಿತ ಮನೆಯೊಳಗೆ ಏನೋ ಒಂದು ಹಾಸ್ಯ ಹುಟ್ಟಬೇಕಾದ್ರೆ ಗಂಡ ಹೆಂಗೆ ಹಾಸ್ಯ ಹುಟ್ಟು ನಾನು ಹೇಗೆ ನನಗೆ ಎಂತ ಚಲೋ ಸೀರೆ ತಗೊಂಡು ಪಡಿಸಿದೆ ತಗೊಳ್ಳಿ ಏನನ್ಬೇಕು ನಿಮ್ಗೆ ಸೆಲೆಕ್ಷನ್ ಮಾಡಕ್ ಬರೋಲ್ಲ ಅಂತ ಏನ್ ಮಾಡ್ತೀರಿ? ನನ್ ಸೆಲೆಕ್ಷನ್ ಹಾಕಿ ಕರೆಕ್ಟ್ ಅದ ಅಂತ ಹೇಳಿದ್ವಿ. ಚೋಪಾನ ಅಳಿಯ ಅತ್ತೆಯವ್ರಿಗೆ ಕೆಲಸ ಮಾಡ್ತಾರೆ. ನಿಮ್ ಮಗಳಿಗೆ ಏನು ತೊಂದರೆ ಆಗಲ್ಲ ನಾನು ಹೂ ನೋಡ್ದೆ ನೋಡು ನೀವು ಹೆಂಗ ಅದಕ್ಕಂದಿಲ್ಲ ನೀವು ಜೋಪಾನ ಈ ಮಳೆ ಬರಬರಿ ಅಂತ ನಮ್ಮ ಮಾವನ ಹೆಂಗಂತಿದ್ದ ನಲಗಾದ ಕೂಡ ಏನು ನಮ್ಮ ಬಾರಿ ಹೇಳಿದ್ರೆ ಬಂದ ನಿಮ್ ಬಾರಿ ಹೇಳಿದ್ರೆ ನಮ್ಮ ಬಾರಿ ಹೇಳ್ತಾರ ಒಂದು ವಿಚಾರ ಮಾಡ್ಬೋದು. ಲಗ್ನದಾಗ ನೀವು ನೋಡ್ರಿ ಮಜಾ ನಡೆದಿರ್ತಾವ. ನೀವು ಲಗ್ನದಾಗ ನೀವು ಎಲ್ಲರ ಕೂತ್ಕೊಂಡು ಒಂದು ಕೆಲಸ ಮಾಡ್ಬೇಕು. ಸುಮ್ಮನೆ ಆಯ ಕೊಟ್ಟು ಹೋಗ್ಬೇಡ್ರಿ. ಅದೇ ಮಜಾ ನಡೆದಿರ್ತಾರೆ ಎಲ್ಲರ. ನೋ ಪೇ ಇಸ್ ಅ ಪರ್ಫೆಕ್ಟ್ ಪೇರ್ ಅಂತಾರೆ ಇವತ್ತಿಗೂ. ವಿಚಾರ ಮಾಡ್ಬೇಕು. ನೋ ಪೇರ್ ಇಸ್ ಅ ಪರ್ಫೆಕ್ಟ್ ಪೇರ್ ಅಂತ ಇವತ್ತಿಗೂ ಕಮೆಂಟ್ಸ್. ಈಗ ಗಂಡ ಹೆಂಡತಿ ನಾನು ನನಗೆ ಹೊರಗೆ ಹೊಂಟ್ರೆ ನಮ್ಮ ಹುಡುಗರ ಕೋಶ ವಿಚಾರ ಮಾಡ್ಕೊಂಡು ಮಾಡ್ಕೊಂಡೆ ಅಂತ ಬೇಡ ತರ್ಬೋದು. ಈ ಸುಲಭ ಇಂತ ಮಾಡ್ಕೊಂಡಲ್ಲ ಇವು ಎರಡು ಕರೆಕ್ಟ್ ಮ್ಯಾಚ್ ಆಗ್ಯಾವ ಯಾವ ನೀವೇನಂತೀರಿ? ನಾನು ಬರೋಬ್ಬರಿ ಪಕ್ಕ ಅದಕ್ಕೆ ಏನ್ ಮಾಡಬೇಕು? ತಪ್ಪಿದ್ದ ಅದಕ್ಕೆ ನೀವು ಕೆಲಸ ಮಾಡಬೇಕು. ಇನ್ನು ಮುಂದೆ ಯಾರೋ ಲಗ್ನ ಆಗಿರ್ತಾರ ಒಮ್ಮೆಲ್ಲ ಯಾಕೆ ಕೊಟ್ಟು ಹೊರಗೆ ಹೋಗ್ಬೇಡ್ರಿ. ಅದು ಕೂಡ್ರಿ ಅವರು ಮುಂದೆ ಒಂದಿಷ್ಟು ಮಂದಿ ಹಿರಿಯರು ಕೂತಿರ್ತಾರೆ ಮಸ್ತ್ ಮಾತಾಡ್ತಿರ್ತಾರ ನೋಡೋದು ಆ ಮಾತಾಗ ಆಸ್ತಿ ಜಾಗದಲ್ಲಿ ಕೂತಾನೆ. ಈ ಸ್ವಲ್ಪ ಹೇಳಿದ್ರು ನಮ್ಮ ಅಕ್ಕನ ಮಗಳಿಗೆ ತೋರಿಸಿದೆ ನೋಡಿ ಕಬಳ ನಾವು ಈ ಹುಡುಗ ಏನು ಎಲ್ಲ ತೋರಿಸಿ ಡಾಂಬರ್ ಮಾಡ್ಕೊಂಡ್ ಹಾಗೆ ನೀವು ಯಾರಿಗೆ ಪರ್ಫೆಕ್ಟ್ ಲಕ್ಷಿರಿ ಅದಕ್ಕೆ ಮನ್ನ ಸಮೀಕ್ಷೆ ಮಾಡ್ಯಾರ. ಯಾರ ಗಣಸೂರ ಕನಸಿನೊಳಗೂ ಅವರೇ ಹೆಂಡತಿ ಬಂದಂತ ಉದಾಹರಣೆಗಳೇ ಇಲ್ಲ ಅಂತ ಮಾಡ್ಯಾರ. ಯಾರ ಕನಸಿನಾಗ ಅವ್ರ ಹೆಂಡತಿ ಬಂದೇ ಇವತ್ತಿಗೂ ಸರ ಏನ್ ಮಾಡ್ತಾರೆ ಯಾರು ಬಂದಾರಂತ ಅರ್ಥ ಅಲ್ಲ. ಹಂಗೇನಾದ್ರು ಅರ್ಥ ಆಗಲ್ಲ. ಅದು ಈ ರೀತಿ ಅರ್ಥ ಆಗ್ತದೆ. ಅದಕ್ಕೆ ಯಾರ ಕನಸಿನಾಗ ಯಾರು ಬರ್ತಾರೆ ಹೇಳಕ್ ಕೊಟ್ಟಿಲ್ಲ. ಆದ್ರೂ ಕನಸಿನ ಬಂದು ಕಾಣೋದೇನದಲ್ಲ ಅದು ಬಹಳ ವಿಚಾರ. ಅದು ಏನಾಗಿದ್ದರೂ ಸಹಿತ ಅದಕ್ಕೊಂದು ಆದರ್ಶ ಆಗಬೇಕು. ಅದಕ್ಕೆ ವಿದ್ಯಾರ್ಥಿಗಳೇ ಸ್ಟ್ರೆಸ್ ಮಾಡ್ಕೊಳ್ಬೇಡ. ಕೊರೋನಾ ಬಂದದಕ್ಕೆ ಏನಾಗ್ಯಾವ ನಿಮ್ಗೆ ಗೊತ್ತದೆ. ಒಂದು ಲಾಭ ಆಗ್ಯದ ಗಂಡ ಹೆಂಡತಿ ಮಾತ್ರ. ಯಾಕಂದ್ರೆ ಯಾವ ಹೆಂಡತಿ ಇವತ್ತು ಮಾಸ್ಕ್ ಹಾಕಿ ಲಗ್ನ ಉದಾಹರಣೆ ಆಗಿದ್ದಿಲ್ಲ. ಫಸ್ಟ್ ಟೈಮ್ ಹೆಂಡತಿ ಬಾಯಿ ಮುಚ್ಚಿ ಲಗ್ನ ಆಗಿದ್ರೆ ಕೊರೋನಾ ಮತ್ತೆ ಬೇರೆ ಉದಾಹರಣೆಗಳು ಇಲ್ಲೇ ಇಲ್ಲ. ನೀವು ಈಗ ಏನ್ ಮಾಡ್ತೀರಿ? ಯಾ ಹೆಂಡತಿ ಬಾಯಿ ಮುಚ್ಚ ಹೇಳ್ರಿ ಮತ್ತೆ ಇವ್ ಲಗ್ನ ನೋಡ್ರಿ ಹೆಂಡತಿ ಬೇಕಂತಿರ್ತಾರ. ಸಾರಿ ಹೆಂಡತಿ ಬೇಕೆ ಸೀರಿಯಸ್ ಇರ್ತಾರೆ. ಗಂಡ ಯಾವತ್ತೂ ಆಗ್ತಿರ್ತಾರೆ. ಇಲ್ಲಿ ಲಗ್ನ ಏನ್ ಮಾಡ್ಕೊಂಡ್ಬಿಟ್ರೆ ಪಾಪ ನೀವು ಹುಡುಗರದ್ರಿ ಬೇಡ ಮುಂದೆ ವಿಚಾರ ಮಾಡಿ ಹೌದಾ? ಲಗ್ನ ಆದ್ರೂ ಹಣೆ ಮಾಡಿ ಹೇಳ್ಬಿಡ್ತೀನಿ ಅಂತ ಹೆಂಡತಿ ಮಾತ್ರ ಸೀರಿಯಸ್ ಇರ್ತಾರೆ ಎಲ್ಲ ಲಗ್ನ. ಗಂಡ ಮಾತ್ರ ನಗ್ತಿರ್ತಾನೆ. ಅಂದ ಲಗ್ನ ಇಟ್ಕೊಳ್ರಿ ಮೇಡಮ್ ಬಂದ್ರಪ್ಪ ಲಗ್ನ ಹೇಳ್ತೀನಿ ಇವತ್ತಿಂದ ಮೇಡಮ್ ಹೆಂಡತಿ ನನ್ನ ಹೆಂಡತಿ ಇಷ್ಟ ಮಾಡ್ತಾರೆ. ನಾನು ಇವ್ರಿಬ್ರಿಗೆ ಹೆಂಗ್ ಹೇಳ್ತಿರ್ತೀನಿ ಸರ ಬಂದಿರಿ ಊಟ ಮಾಡ್ಕೊಂಡು ಹೋಗ್ರಿ ಸರ ಅನಾಗ್ತಿ ಹಾಕೋದ ಯಾಕೆ ಹೇಳಿ ಅದು ನನ್ನ ಮನೆ ಏನದು ಇನ್ನು ಮುಂದೆ ನಿಮ್ಮ ನಗರಕ್ಕೆ ಹೋಗೋದು ಯಾವತ್ತೂ ಹಂಗೆ ಇರ್ತದೆ ಪ್ರಸಂಗ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಯಾವತ್ತೂ ಬದುಕಂತ ನಮ್ಮ ವಿದ್ಯಾರ್ಥಿಗಳು ಹ್ಯಾಕ್ ನೋಡ್ಬೇಕು ಅಂದ್ರೆ ಸುಮ್ಮನೆ ಏನೇ ಇರಲಿ ಪ್ಯಾಂಡಮಿಕ್ ಇರಲಿ ಎಪಿಡೆಮಿಕ್ ಇರಲಿ ಮತ್ತೊಂದಿರಲಿ ಕೊರೋನಾ ಇರಲಿ ಅದ್ರ ಜೊತೆ ನಾವು ಯಾಕೆ ಬಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಅಂತ ಹೇಳೋದ ಅನಿವಾರ್ಯ ಏನ್ ಮಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ we should maintain social distance, we should maintain mask ಇವೆಲ್ಲ ನಾವು ಮಾಡ್ಬೇಕಾದ್ರೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾ ಹೇಳ್ತೀನಿ ಮನೆಯಾಗ ಕೂತಿರಿ ಬಹುಶಃ ನೀವು ವೇಟ್ ಹೆಚ್ಚಾಗ್ಯದ ಅಂತ ಅನ್ಕೊಳ್ತೀನಿ. ಹೌದಾ? ಯಾಕಂದ್ರೆ ಎಲ್ಲಾರು ವೇಟ್ ಹೆಚ್ಚಾಗ್ಯದ ನಿಮ್ಮದ ಅಲ್ಲ ನಿಮ್ಮ ಕಲಿಸುವಂತ ಟೀಚರ್ಸ್ ವೇಟ್ ಹೆಚ್ಚಾಗ ಹೌದಾ? ಯಾಕಂದ್ರೆ ಅವ್ರ ಮನೆಯವ್ರು ಬ್ಯಾಸರಾಗಿ ನಾವು ಅವ್ರ ಮನೆಯವ್ರು ನಾವು ಬ್ಯಾಸರಾಗಿರಲ್ಲ ನಮ್ಮ ಮನೆಯವ್ರು ನಾವು ಬಿಟ್ಟು ಬ್ಯಾಸರಾಗಿಲ್ಲ ಯಾವಾಗ ಬರ್ಬೇಕು ಭಯಪ್ಪ ಅಂತ ಹೇಳುವಂತ ಲೇಖ ಬಂದವು. ಹೌದಾ? ಎಲ್ಲರ ಸಾಹಿತ್ಯ ಅಂದ್ರೆ ಇಂಥ ಸಹಿತ ಬದುಕನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನುವಂಥದ್ದು ಒಂದು ವಿಶ್ವಾಸ.
ನಿಮ್ಗೆಲ್ಲರಿಗೂ ಒಂದು ವಿಶ್ವಾಸ ಇದೆ, ಅದು ನಮ್ಮ ಬಹಳ ಖುಷಿ ಕೊಡುವಂತ ಒಂದು ವಿಶ್ವಾಸ ಇದೆ. ಅದಕ್ಕೆ ವಿದ್ಯಾರ್ಥಿಗಳೇ ಬದುಕನ್ನು ಸಮರ್ಥವಾಗಿ ಇಟ್ಟುಕೊಳ್ಳಿ. ಇಷ್ಟು ನಿಮಗೆ ಟೆನ್ಷನ್ ಫ್ರೀ ಇದ್ದಂತ ಒಂದು ವಾತಾವರಣವನ್ನು ಕೊಟ್ಟಾಗೂ ಸಹಿತ ಅದರೊಳಗೆ ನೀವು ಸ್ವಲ್ಪ ಏನ್ ಮಾಡ್ಬೇಕು ಅಂದ್ರೆ ಬದುಕಿಗೆ ಒಂದ್ ಸ್ವಲ್ಪ ಒಂದು 10 ನಿಮಿಷ ಅವಕಾಶ ಕೊಡ್ರಿ. ಇವತ್ತಿನ ಹುಡುಗರು ಹೆಂಗ್ ಮಾತಾಡ್ತಾವ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಕೇಳೋಂತವ್ರ ಇಲ್ಲೇ ಇರ್ತೀವಿ, ಸ್ವಲ್ಪ ತೆಗೆದಾಕಿಬಿಟ್ಟಾರ ನೋಡ್ರಿ ಅಂತ. ಮತ್ತೆ ನಿಮ್ಗೆ ಇನ್ನೊಂದು ಆಶ್ಚರ್ಯ ಹೇಳ್ಬಿಡ್ತೀನಿ, ಯಾವ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಶಾಲೆಯಲ್ಲಿ ಒಂದ್ ಕಡೆಗೆ ಇವತ್ತು ಯಾವಾಗ ಅಮ್ಮ ಅಂತ ಸೋಮವಾರ ಇರ್ಬೇಕಂತ ಅಮ್ಮ ಅಂತ, ಬುಧವಾರ ಇರ್ಬೇಕು ನೋಡೋ ಅಂತ ಅಮ್ಮ ಅಂತ, ಅಮ್ಮ ಶುಕ್ರವಾರ ಇರ್ಬೇಕು ನೋಡೋದು ಅಮ್ಮ ಅಂತ, ಅಮ್ಮ ತಿಂಗಳು ಯಾವ್ದು ಅಮ್ಮ ಅಂದ್ರೆ ಇವು ಬರಬರ್ತಾ ಏನಾಗ್ತದೆ ಅಂತಂದ್ರೆ ಎಜುಕೇಶನ್ ಇಸ್ ಡಿಟೋರೇಟಿಂಗ್ ಅನ್ನುವಂತ ಒಂದು ಲೆಕ್ಕ ತಗೊಳ್ಳೋದಾದ್ರೆ ನಾವು ಇಲ್ಲಿ ಮನೆಯೊಳಗೆ ಇಟ್ಕೊಂಡು ಪಾಠವನ್ನ ಕೇಳ್ತಿರುವಂತ ಒಂದು ಅವಕಾಶವನ್ನ ಮಾಡ್ಯಾರ, ಅದನ್ನ ನೀವು ಸಮರ್ಥವಾಗಿ ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಬದುಕಿನೊಳಗೆ ಎಲ್ಲಾನು ಇರ್ಬೇಕು, ಸೀರಿಯಸ್ನೆಸ್ ಇರ್ಲಿ, ಬದುಕಿನಾಗ ನಗ್ಬೇಕು, ಮೇಡಮ್ ಹೇಳಿರಲ್ಲ ನಗ್ಬೇಕ್ರೆ ನೀವು ನಗಲಿಲ್ಲ ಅಂದ್ರೆ ಡೇ ಸ್ಟೇಟ್ ಅಂತ ಹೇಳಿರಲ್ಲ, ನಗ್ಬೇಕು, ಆದ್ರೆ ನಮ್ಮದೇ ಬದುಕಲ್ಲ. ಇನ್ನೊಂದು ವಾರ್ನಿಂಗ್ ಕೊಟ್ಟ ಅಂದ್ರೆ ಉತ್ಸವ ಅನಾಹುತ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಓದಿದ್ದು ಅವರು ಒಂದು ಉತ್ಸವ ಆಸ್ಪತ್ರೆ ಭೇಟಿ ಆದ್ರು. ಫಸ್ಟ್ ಎಲ್ಲಾ ಕಡೆ ಹೋಗಿ ಉತ್ಸವ ಆಸ್ಪತ್ರೆ ಉಳಿದಿರ್ತಾರೆ, ಅಲ್ಲಿ ಭೇಟಿ ಆದಾಗ ಅಮ್ಮ ಕಲಿ ಕರ್ಕೊತಿದ್ದ ಉತ್ಸವ. ನೆಹರು ಏನ್ ತಿಳ್ಕೊಂಡಿದ್ರು ಅಂದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬರ್ಲಿಕ್ಕೆ ದಾರಿ ಬಿಡ್ತಾರ ಉತ್ಸವ ಅವೇನ್ ದಾರಿ ಬಿಡ್ತಾರ ಅವನು ಹಿಂಗೆ ನಿಂತಿದ್ದ. ಅದನ್ನ ನೆಹರು ಮಾತಾಡಿಸಿದ್ರ ಏನ್ ನೀನು ಹಿಂಗ್ ಮಾಡಿ ಗೊತ್ತಾಗಲ್ಲ, ಈ ದೇಶದ ಪ್ರಧಾನಮಂತ್ರಿ ನಾನು ಉತ್ಸವ ಅಲ್ಲೊಬ್ಬ ಉತ್ಸವ ಉತ್ತರ ಆಸ್ಪತ್ರೆ ಒಳಗೆ ನೀವು ನೋಡ್ಬೋದು, ನಾವು ಉತ್ತರ ಆಸ್ಪತ್ರೆ ಭೇಟಿ ಕೊಟ್ಟಿದ್ವಿ, ಮುದ್ದಾಂಪಟ್ಟು ಭೇಟಿ ಕೊಟ್ಟಿದ್ವಿ, ಅದ್ಭುತವಲ್ಲ. ಒಬ್ಬ ಒಂದು ಚೇಟ್ ಶಾಲೆ ಡಾಕ್ಟರ್ ಹೇಳಿದ್ರು ಬರೀ ತೋರಿಸಿ ಬರೀ ಏನ್ ಮಾಡಬೇಕಿಪ್ಪ ಅಂತ ಹೇಳಿದ್ರು. ಲೆಟ್ರ್ ಬರೀತಿದ್ದವ, ಆ ಲೆಟ್ರು ಯಾರು ಬರೀತಿಪ್ಪ ಅಂತ ಕೇಳಿದ್ರು. ನಂಗ ಬರ್ಬಿಡ್ತೀನಿ ನಾವು ಏನ್ ಮಾಡ್ತೀಪ, ನಾನು ಪೋಸ್ಟ್ ಮಾಡ್ಕೊಂತ ವಿಷಯ ಏನಪ್ಪ ಒಂದೇ ಹೇಳ್ತೀವಿ ಸರ್, ಪೋಸ್ಟ್ ಬರಲಿ ಅಂತ. ಎರಡು ರೀತಿ ಉತ್ಸವ ನಿಮ್ಮ ಗಣೇಶ ದಿವಸ ಒಂದು ಬಾರಿ ಡೆಲ್ಲಿ ಒಳಗೆ ಏನ್ ಮಾಡಿದ್ರು, ಒಂದು ಆಸ್ಪತ್ರೆ ಒಳಗೆ ಬೆಂಗಳೂರಿಗೆ ಅಲ್ಲಿ ಉತ್ಸವ ರವಾನಿಸಿದ್ರು. ಎಲ್ಲಿ ಬೇಕಾಗಿರ್ತೀರಿ 10 ಮಂದಿ ಪೇಪರ್ ಓದಿದ್ರೆ ಬಾರಿ ಅನಾಹುತ ನಿಲ್ಸೋದು. 10 ಮಂದಿ ಉತ್ಸವ ವಿಮಾನ ಹಾಕ್ಯಾರ, ಅವ್ರದ್ದು ಟ್ರಾನ್ಸ್ಪೋರ್ಟ್ ಬ್ಯಾಂಗ್ಳೂರು, ಅಲ್ಲಿಂದ ಡೆಲ್ಲಿವರೆಗೆ ಅವ ವಿಮಾನ ಚಾಲೂ ಮಾಡ್ಯಾನ. ಬಡ ಬಡ ಒಳಗೆ ಪೈಲಟ್ ಬಾಕ್ಸ್ ಇಟ್ಕೊ ಹೋಗ್ತಾನ ಅವ್ನು ಹೇಳ ಉತ್ಸವ ವಿಮಾನ ಕೊಡು ಉತ್ಸವ ಕೈ ವಿಮಾನ ಕೊಟ್ಟು ಮಾಡ್ತೀವಿ. ಆಮೇಲೆ ಇನ್ನು 9 ಮಂದಿ ಕೊಡ್ಬೇಕಂತ ಅವ್ರು ವಿಮಾನ ಅಲ್ಲೇ ಏನ್ ಮಾಡ್ಬೇಕು ನೀವು ಕಡೆಗೆ ಒಂದು ಪೈಲಟ್ ಬಾರಿ ವಿಚಾರ ಮಾಡ್ಯಾನ, ನೋಡು ಅವ್ರೆಲ್ಲ ಸುಮ್ಮನೆ ಕೂರ್ಸು, ಏನು ವಿಮಾನ ಕೊಟ್ಬಿಡ್ತೀನಿ ಅಂತ ಹೇಳ. 2 ನಿಮಿಷ ಮತ್ತೆ 2 ನಿಮಿಷ ಕೊಟ್ಬಿಟ್ಟ, ಎಲ್ಲರೂ ಸುಮ್ಮನೆ ಅಂತ. ಅಲ್ಲಿ ಏನ್ ಮಾಡಿ ಅವ್ರಿಗೆ ಅಲ್ಲಿ ಎಲ್ಲ ಹೆಂಗ್ ಸುಮ್ಮನೆ ಏನಿಲ್ಲ ಫುಟ್ಬಾಲ್ ಆಟ ಅಂದ್ರೆ ಹಿಂದಿನ ತಲೆ ಹೋಗ್ಬಿಟ್ಟಿದೆ ಅಂತ. ಉತ್ಸವ ಸಾಮ್ರಾಜ್ಯ ಅನಾಹುತ ಹೇಳಿಕೊಡೋದಿತ್ತು ಇದಾಗ್ತದಪ್ಪ ಅಂತ ಹೇಳಿ ಉತ್ಸವಗಳನ್ನು ಜಾಸ್ತಿ ಹೋಗ್ತದಲ್ಲ, ಅದು ಬಹಳ ಚಲೋ. ಅದಕ್ಕೆ ಎಲ್ಲೇ ಈ ಆಸ್ಪತ್ರೆ ಅಂತ ಕೂಡ ಈಗ ಎಲ್ಲರೂ ಕೊರೋನಾ ಆಸ್ಪತ್ರೆ ಅನ್ನೋ ಭಯಂಕರ ನೆನಪು ಭಯಂಕರ ಶಬ್ದ ಮಾಡ್ತೀವಿ ನೋಡೋಣ. ಏನಾದ್ರು ತಪ್ಪು ಹೇಗೆ ಫಸ್ಟ್ ಕರೋನಾ ಟೆಸ್ಟ್ ಮಾಡಿ ಸರಿ ಅಂತಾರ ಲೆಕ್ಕದಾಗಲಿಲ್ಲ. ಈಗ ಆದ್ರೆ ಈ ಕರೋನಾ ಟೆಸ್ಟ್ ಮಾಡಿಸೋದಾದ್ರು ಸಹಿತ ಮೊನ್ನೆ ಒಂದು ಟ್ವಿನ್ಸ್ ಹುಟ್ಟ್ಯಾವ ಬೆಳ್ಳಿಗೆ, ಅವೇನೋ ಹೊಂಟಿದ್ದೆ ಅಂತ ಹೇಳಿದ್ರು. ಟ್ವಿನ್ಸ್ ಹುಟ್ಟ್ಯಾವು ಒಂದು ಯಾವ್ದಾರ ನಾಮಕರಣ ಮಾಡಿಸ್ರಿ ಅಂತ. ಟ್ವಿನ್ಸ್ ಹುಟ್ಟ್ಯಾವು ಕೋವಿಡ್ ಟೈಮ್ ಹುಟ್ಟ್ಯಾವು, ಚಿಂತೆ ಮಾಡಬೇಡ, ಒಂದು ಕೋವ್ಯಾಕ್ಸಿನ್ ಇನ್ನೊಂದು ಕೋವಿಶೀಲ್ಡ್ ಈಗ ಆರಾಮ ನೆನಪುಳಿದವ್ರು ಇವೆಲ್ಲ ಹಿಂದೆ ಸ್ಪುಟ್ನಿಕ್ ಗಿಟ್ಟಿಗೆ ಮುಂದೆ ಬಂದಾಗ ವಿಚಾರ ಮಾಡೋಣ. ಮತ್ತೊಂದು ಯಾವ್ದಾರ ಆಗಿರಪ್ಪ ಪ್ರೈಸರ್ ಒಂದಿಡು, ಸ್ಪುಟ್ನಿಕ್ ಒಂದಿಡು ಅಂತದ್ದು ಅಂದ್ರೆ ಆಸೆ ಕಾಣಬೇಕಾಗ್ತದೆ. ಯಾಕಂದ್ರೆ ಡಾಕ್ಟರ್ ಹೇಳ್ತಾರೆ ಇವತ್ತು ಮಾಸ್ಕ್ ಬರೋಬರಿ ಇಲ್ಲ, ಮತ್ತೊಂದು ಜೇಟ್ ಬರ್ತದ ಅಂತಾರ. ಮಾಸ್ಕ್ ಕರೆಕ್ಟ್ ಇರೋರು ಯಾರು ಗೊತ್ತು ಹೌದಾ? ಅದೆಲ್ಲ ಇಂಗ್ಲಿಷ್ ಸರಿ, ಇಂಗ್ಲಿಷ್ ಏನ್ ಮಾಡ್ಬೇಕು, ಏನು ಮಾಡ್ಬೇಡ, ಸುಮ್ಮನೆ ಮಾತಾಡ್ಕೊಂಡು ಹೋಗ್ಬಿಡಿ ಇಂಗ್ಲಿಷ್.
ಸರ್ ಬರ್ತದೆ ನಾನು ಮಾತಾಡಿ ಇಂಗ್ಲಿಷ್ ತಪ್ಪ ಮಾತಾಡೋದು ಕರೆಕ್ಟ್ ಗೊತ್ತ ಬಂದ್ರೆ ಯಾರಿಗೆ ನೋಡಾಗ ನಾನು ನೋಡ್ಬೇಕಾಗಿ ತಪ್ಪು ಹೇಳ್ಬೇಕ ನಾನು ಹೊಡಿ ನಮ್ದೇ ಉದ್ದೇಶ ಹುಡುಗರು ಇಂಗ್ಲಿಷ್ ಮಾತಾಡೋ ಸಾಕ ನಾವು ಅವ ಹಂಗ ಮಾಡಿಬಿಟ್ಟ ನನಗೆ ಹೆಂಗ್ ಬರ್ತಂಗ ಮಾಡ್ತಾನ ಇಂಗ್ಲಿಷ್ ಅವ್ 3 ಮಂದಿ ಕನ್ನಡದ ಮನೆ ಫೈನ್ ಸಂಡೇ ಮನೆಗೆ ಬಂದಿದ್ದ ಅವರು ಈಗ ಎಂಟ್ರೆನ್ಸ್ ಬಂದು ಕುಡಿಬಿಟ್ಟಿವ ಶಿಟ್ ಬಂದ್ಬಿಡ್ತಾರೆ 3 ಮಂದಿ ಕನ್ನಡದವರು ಒಳಗೆ ಬಂದು ಇವತ್ತು ಇವ್ನು ಹೆಣ ಹಾಕ್ಬೇಕಂತ ಅವ್ರು ಏನು ಅನ್ಬೇಕು ಲೇ ಈ ಖರೆ ಗಣಮಗ ಅಂತ ನಮ್ಮಲ್ಲ ಈ ಖರೆ ಗಣಮಗ ನಮ್ಮ 3 ಮಂದಿಗೂ ಇಂಗ್ಲಿಷ್ನಾಗ ಹೊರ ಹೋಗಂತ ಹೇಳಿ ಆ ಹುಡುಗನ ಹಣೆ ಬರ ಹೇಳ್ಬಿಟ್ಟಿದ್ದ ಅವ್ನು ಗೆಟಕನ ಶಬ್ದ ಬಂದಿದ್ದ ಅವ ತಪ್ಪಿ ಬಂದ್ಬಿಟ್ಟ ತಲೆ ಕೇಳೋದಿಲ್ಲ ಏನ ಏ ಗಣಮಗ ನಮ್ಮ 3 ಮಂದಿಗೂ ಇಂಗ್ಲಿಷ್ನಾಗ ಹೊರ ಹೋಗಂತ ಹೇಳ್ತಾರೆ ಇಂಗ್ಲಿಷ್ ಗೊತ್ತೈತೆ ಅವ ತಲೆ ಕೇಳೋದು ವಿಚಾರ ಮಾಡಿ ಫಸ್ಟ್ ಕ್ಲಾಸ್ ಹೇಳೋದು ಹೇಳೋದು ಈಸಿ ಅಂತ ಹೇಳೋದು ಅವ ಏನು ಮಾಡಿಲ್ಲ ತಾವರ ಹೋದ ಮನೆ ಬಿಟ್ಟು ಮನೆ ಬಿಟ್ಟು ಬರೋದು ಕಮಾನ್ ಅಂತ ಲಿಮಿಟೆಡ್ ಯೂಸ್ ಮಾಡ್ತಿರ್ತೀರಲ್ಲ ಅದನ್ನ ಯೂಸ್ ಮಾಡಿ ಜೋಕ್ ಅರ್ಥ ಮಾಡೋದು ಬಾರಿ ವಿಚಾರ 75ನೇ ಇಸ್ವಿ ಒಳಗೆ ಒಂದು ಕಾಲೇಜ್ ಅವೆಲ್ಲ ಟ್ರ್ಯಾಕ್ಟರ್ ಬಳಕೆ ಇರಲಿಲ್ಲ ಈ ಕತ್ತಿ ಮೇಲೆ ಮಣ್ಣು ಹೊರಿಸ್ತೀವಿ ಎಷ್ಟೇ ಮಗ ಬೇಕು ಹುಡುಗಿ ಮಾಡ್ತಿದ್ವಿ ಅವ ಇಂಥ ಅಸಹ್ಯ ಮಾಡ್ಲಿಕ್ಕೆ ವಿಶ್ ಮಾಡಿರ್ಬೇಕು ಅಸಹ್ಯಗಿರ್ಬೇಕು ಗೊತ್ತಾಗಿರ್ಬಾರ್ದು ಕತ್ತಿ ಹಿಂಗ್ ಬಂದಾವ ಅಕ್ಕಿನಿ ಹಿಂಗ್ ಬಂದಾವ ಇವಾಗ ಹಿಂಗ್ ಬರ್ಲಿಲ್ಲ ಅಪೋಸಿಟ್ ಡೈರೆಕ್ಷನ್ ಅಕ್ಕಿ ಏನಂದ್ರೆ ಗುಡ್ ಮಾರ್ನಿಂಗ್ ಮದರ್ ಆಫ್ ಡಾಕ್ಟರ್ಸ್ ಗುಡ್ ಮಾರ್ನಿಂಗ್ ಮದರ್ ಆಫ್ ಡಾಕ್ಟರ್ಸ್ ಅಂತ ಆಕೆ ಏನೂ ತಪ್ಪು ತಿಳ್ಕೊಳ್ಳಿಲ್ಲ ಫಸ್ಟ್ ಕ್ಲಾಸ್ ಉತ್ತರ ಕೊಡ್ಲಿ ಗುಡ್ ಮಾರ್ನಿಂಗ್ ಮೈ ಸನ್ ಅಂತ ವಾಟ್ ಈಸ್ ರಿಕ್ವೈರ್ಡ್ ಒಂದು ರ್ಯಾಪೋರ್ಟ್ ಅಂತ ಕೇಳ್ತೀವಲ್ಲ ಇದು ಬಾರಿ ಅವ್ನು ತಿಳಿಯದು ಅವ್ನು ನಾವು ಹೊಳೆ ಹೇಳಬೇಕಾದ್ರು ಈ ಕಚ್ಚಿಡ್ಬೇಕ ನಾವು ಹೊಳೆ ಹೇಳಬೇಕಾಗ ಅವನಿಗೆ ತಿಳಿದು ನಮ್ಮಲ್ಲಿ ಹುಡುಗರು ಭಾಳ ನಮ್ಮಲ್ಲಿ ಪರೀಕ್ಷೆ ಈ ಸಲ ಪರೀಕ್ಷೆ ಆಗಲಿಲ್ಲ ಹೋದ ಸಲ ಪರೀಕ್ಷೆ ಆದ್ಮೇಲೆ ಅವ್ರು ಹೇಳಿ ಮಾಡಿದ ಹುಡುಗ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದ ನಿಂತದಂತ ಹುಡುಗಿ ನಿಂತು ಐ ಲವ್ ಯು ಅಂತೀವಿ ಏನ್ ಮಾಡ್ತೀರಿ ಅಲ್ಲಿ ಹುಡುಗ ಓದ ಆಕೆ ಹೇಳಿದ್ರು ಏನಂತೀರಿ ಐ ಲವ್ ಯು ನಾನು ಇಂಗ್ಲಿಷ್ ಓದೋದು ಎರಡು ಉತ್ತರ ಓದೋದು ನೀವು ಮಾಡ್ತೇವೆ ಇಲ್ಲ ನಂಗೆ ಆರಾಮಾಗಿಲ್ಲ ಅಂತ ಹೇಳಿ ನಾಟಕ ಬೆಂಗಳೂರಿನ ಒಂದು ಕಾಲೇಜ ಬಾರಿ ಪ್ರಿನ್ಸಿಪಲ್ ಅಂತ ಹೇಳ್ತೀನಿ ಅವು ಸರ್ ಮೇಡಮ್ ಅಂದ್ಬಿಟ್ರು ಐ ಲವ್ ಯು ಅಂತ ಹೇಳಿ ಶಿಫ್ಟ್ ಬಂದ್ಬಿಟ್ರು ಮೇಡಮ್ ಆನ್ಸರ್ಸ್ ಒಳ್ಳೆನ್ನ ಏನು ಅನಬಾರದು ಒಳ್ಳೆನ್ನಲ್ಲಿ ಏನು ಗಂಟೆ ಹೋಗಿದೆ ಐ ಹೇಟ್ ಯು ಅಂತ ಉತ್ತರ ಕೊಡಬಾರದು ಐ ಲವ್ ಯು ಮೇಡಮ್ ಮೇಡಮ್ ಎಂತ ಉತ್ಸಾಹ ಮಾಡ್ಬೇಕು ನೀ ಅಂದದ್ದು ನಾ ಪ್ರಿನ್ಸಿಪಾಲ್ ಹೋಗಿ ಹೇಳ್ತೀನಿ ಅದಕ್ಕೆ ಮತ್ತೆ ಅವಾಗ ಇನ್ನೊಂದು ಪ್ರೊಫೆಸರ್ ಹೇಳೋದು ಅವ್ರಿಗೆ ಅನ್ಬೇಡ ಅವ್ರ ಲಗ್ನ ಆಗೈತಿ ಸರಿ ನಮ್ಮ ಬಾರ್ನ ಪ್ರಶ್ನೆ ಕೇಳ್ತಾರೆ ಸರ್ ಇಷ್ಟೆಲ್ಲ ಜೋಕ್ ನೀವ್ ಹೆಂಗ್ ತಗೋದಿಲ್ಲ ಅಂತಾರೆ ನಾವು ನಗ್ತದ ಎಷ್ಟೇ ನಮ್ಗೆ ಗೊತ್ತಿರ್ತಾವ ಪಂಚಾಯತ್ ಗೊತ್ತಿರ್ತದ ನಿಂಗಿಲ್ಲ ನಾವು ಅಷ್ಟೇ ಒಂಥರ ಸೊನ್ನೆಗಾಗಿದ್ದಾನೆ ನಗ್ತದ ನೋಡಿಲ್ಲ ಕೆಲವೊಬ್ರು ನಗೋದೇ ನೋಡ್ರಿ ಸದಾನಂದ ಗೌಡ್ರ ಎಕ್ಸೆಪ್ಷನ್ 20 ಸರ್ತಿ ಒಳಗಡೆ ಕೆಲವರು ನಗಿಲ್ಲ ಕೆಲವರು ವಿಚಾರ ಮಾಡ್ತಿರ್ತಾರೆ ಅವಕ್ಕೆ ಈ ಗೋರ್ಮ ಅಂತದ್ದು ಮೇಡಮ್ ಹೇಳಿದಂಗೆ ಮನುಷ್ಯರಿಗೆ ದೇವರು
ವರ ಅಂತ ನಕ್ಕಾಗೆಲ್ಲ ನರಗಳು ಸೆಟ್ ಎಷ್ಟು ಖುಷಿಗೆ ವಿದ್ಯಾರ್ಥಿಗಳು ನೀವು ಸ್ವಲ್ಪ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗೆ ನಿಂತಿದ್ರೆ ನೀವು ಸರ್ಚ್ ಎಲ್ಲ ಎಷ್ಟು ಖುಷಿ ಅನ್ಸುತ್ತೆ ಅದಕ್ಕೆ ಬಹಳ ಖುಷಿನೇ ಇದು ವಿಚಾರ ಮಾಡೋದು. ನಾವು ಬಾಂಬೆಗ ಕಾರ್ಯಕ್ರಮ ಹೋದಾಗ ನಕ್ಕದ ಎಲ್ಲಿ ಅನ್ನೋದು ಹೇಳಿದ್ವಿ. ಅಲ್ಲಿ ಜೋಶಿ ಅಂತ ಡಾಕ್ಟರ್ ಅದ ಯಮುನಂತ ಆಸ್ಪತ್ರೆ ಮಾಡ್ಯಾರ ಬಡ ಆಸ್ಪತ್ರೆ. ಅಲ್ಲಿ ಏನ್ ಬರ್ತಾರ ಅಂತ ಅದು ಗೊತ್ತಿರಲಿ ಹೆಂಗೆ ಆಸ್ಪತ್ರೆ ಮತ್ತೆ ಯಾವ ಜಡ್ಡಿಲ್ಲ ಬೋರ್ಡ್ ಬಾರಿ ನಿಜ ಬರ್ತಾರೆ ಮೇಲೆ ಇಂಗ್ಲೀಷ್ ಬರ್ತಾರ ಬೆಳಗ್ಗೆ ಮರಾಠಿ ಬರ್ತಾರ ಅದ್ರ ಕೇಳಿ ಕನ್ನಡದ ಬಂದು ಓದಿ ಗಾಬರಿ ಬಿಟ್ಟೆ ಏನ್ ಬರ್ತಾರ ಹೆಣ್ಣು ಮಕ್ಕಳು ಹೇಗೆ ಆಸ್ಪತ್ರೆ ಏನ್ ಅನ್ಸುತ್ತೆ ಹೆಣ್ಣು ಮಕ್ಕಳು ಹೇಗೆ ಆಸ್ಪತ್ರೆ ಯಾರು ಹೇಗೆ ಆಸ್ಪತ್ರೆ ಅಂತಿದ್ರು ಇದು ಹೆಣ್ಣು ಮಕ್ಕಳು ಗೊತ್ತಿಲ್ಲ ಹೆಣ್ಣು ಮಕ್ಕಳು ಹೇಗೆ ಬರೀಬಾರ್ದು ಹೆರಿಗೆ ಆಸ್ಪತ್ರೆ ಕೆಳಗೆ ಮುಂದೆ ಸಣ್ಣ ಮಕ್ಕಳಿಗೆ ಪ್ರವೇಶ ಯಾರು ಬರ್ತಾರೆ ನಾವು ಮೈಸೂರಿನಾಗ ಸ್ಟಾರ್ಟ್ ಆಗಿ ಹೋದಾಗ 500 ವಯಸ್ಸಿಗೆ ಮೊದಲು ಸೋಮವಾರ ಬೋರ್ಡ್ ಬರ್ಲಿಕ್ಕೆ ಸಾರ್ವಜನಿಕ ಬಾಲಕರ ವಸತಿಗಿಲ್ಲ ಸರ್ಕಾರಿ ಏನೆಲ್ಲ ಹೊಡ್ತೀರಿ ಅವ್ನು ಹೇಳಿದ್ರೆ ನಾನೇನ ಬಂದೆ ಏನ್ ಸಾಹೇಬ್ ಬಂದ್ಬಿಟ್ಟೆ ಸಾರ್ವಜನಿಕ ಬಾಲಕರು ಯಾರ ಇವರಿಂದ ಬಂದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಲಕರ ವಸತಿ ನಿಲಯ ಬಂದಿರೋರು ಅದ್ಭುತದ ಮಂದಿ ವಸತಿ ಗೃಹ ಬಂದಿಲ್ಲ ಮಾಡ್ಕೊಂಡು ವಸತಿ ಗೃಹ ಸವತಿ ಗೃಹ ವಸತಿ ಯಾವುದು ಸವತಿ ಯಾವುದು ಅಂತ ಬರೀತಾರೆ ಹುಡುಗರು ಈ ಬೋರ್ಡಿನ ಅವಾಂತರ ದಿನ ಒಂದು ಅವಕಾಶ ಬಿಡ ಅಚ್ಚರಿ ನನ್ನ ಕಾಲಕ್ಕೆ ಬಹುಶಃ ಅವಕಾಶ ಹೆಂಗಿದ್ವು ಅಂದ್ರೆ ಈಗ ನಾವು ನೀವೇನ್ ಗೊತ್ತಿಲ್ಲ ಹಿಂಗೆ ಇದ್ವಿ ನನಗೇನ್ ಕೆಟ್ಟ ಇಷ್ಟು ಮಂದಿ ಗೊತ್ತಾಗ ಎಲ್ಲರೂ ಗೊತ್ತಾಗ ನಾನು ಏನ್ ಕೆಟ್ಟ ಈಗ ಅಂತಿಲ್ಲ ಈಗೆಲ್ಲ ಸಾಫಿಸ್ಟಿಕೇಟೆಡ್ ಆಸ್ಪತ್ರೆ ಗರ್ಭಗುಡಿ ಎಂಟ್ರಾದಾಗ ಮಾಡಿ ಬಳಸಿ ಹತ್ತರ ಬಳಸಿ ಚಲೋ ಇರ್ತೇವೆ ಅವನ್ನ 4 ಎಕರೆ ಬಳಸ್ಬಿಟ್ರೆ ಬಾರಿ ಕೊಡ್ತಾವ ಎಲ್ಲ ಕೊಡ್ತಾರೆ ಅಂತ ಹಾಗೆ ನೀವು ಕಣ್ಣಿನ ಮಾಡಬೇಕು ಎಲ್ಲ ಬಳಸ್ಬೇಕು ಬಿಡಿ ಆಮೇಲೆ ಮತ್ತೆ ನಿಮ್ಮನ್ನು ಬಳಸ್ಬೇಕು ಬಾರಿ ಖುಷಿ ನಮ್ಗೆ ಹಂಗಾದ್ರೆ ಚಲೋ ಡಾಕ್ಟರ್ ಎಲ್ಲ ನೋಡ್ತಾನೆ ಹೇಳ್ತೀವಿ ನಾವು ಎಲ್ಲ ಏನು ಮಾಡ್ತಾನ್ರಿ ಅದ ನಾವು ನೋಡ್ಬೇಕು ಎಲ್ಲ ಆಗುದಿಲ್ಲ ಇವತ್ತು ಹೆಂಗ್ ಬಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗ್ಲಾಸ್ ಆಸ್ಪತ್ರೆ ನೋಡ್ರಿ ಈಗ ಗೊತ್ತಾಗ್ತದೆ ಈಗ ನಾನು ಎಲ್ಲ ಗ್ಲಾಸ್ ಕಾಣ್ತೀನಿ ಅವ್ನ ಲೇಡಿ ಡಾಕ್ಟರ್ ಆಸ್ಪತ್ರೆ ಹಿಂಗ ಮುಂದೆ ಕೂತ್ಬಿಡ್ತಾರೆ ಕರೆಕ್ಟ್ 9 ಬರೋಣ 12 ಗಂಟೆ ನೋಡೋಣ ಎದ್ದು ಬರೋಣ 1 ದಿವಸ ನೋಡಿದ್ರೆ 2 ದಿವಸ ನೋಡಿದ್ರು ಕರೆಕ್ಟ್ 9 ಬರೋಣ 12 ಗಂಟೆ ನೋಡೋಣ ಎದ್ದು ಬರೋಣ 3 ದಿವಸ ಹಂಗ ಮಾಡಿ ಸಿಟ್ಕೊಂಡಿರ್ತೀವಿ ಲೇಡಿ ಡಾಕ್ಟರ್ ಕರೆದು ಬರಲಿ ಏನು ಅವಾಗೇ ಕೊಡ್ತೀವಿ 9 ಕೊಡ್ತೀವಿ 12 ಗಂಟೆ ಕೂರ್ತೀವಿ ನಾನು ಚಿಕ್ಕ ಯಾಕೆ ಬರ್ತಿ ಬಂದ್ರೆ ಏನಾಗ್ತದೆ ಬರಬಾರ್ದಿಲ್ಲ ಇಂಟರ್ನೆಟ್ ತೋರಿಸ್ಕೋಬೇಕು ಇದು ಹೆಣ್ಮಕ್ಳ ಆಸ್ಪತ್ರೆ ವಿಜ್ಞಾನದ ನಾ ಬರವಣ ಅಂತೀನಿ ಬರಬಾರ್ದು ತಪ್ಪು ನಾ ಬರವಣ ಹಾಗೆ ಸಿಗುತ್ತದ ಗಡ್ಡೆ ಫೋನ್ ಮಾಡಿ ಯಾವ ಒಬ್ಬರಿಗೆ ನ್ಯಾಯ ಬಂದಾನ ಅವ ಬಿಟ್ಟ ಅವ ಬಂದ 3 ದಿನ ಆದ್ರೆ ಹಿಂಗ್ ಮಾಡಿ ಅವ ಕೇಳಿದ ಅದು 3 ದಿನ ಆದಂತ 9 ಬರ್ತಿ ಅಂತ 12 ನಾಟಕ ಏನು ಇವ ಇಬ್ರು ಹೋಗ್ಬಿಟ್ಟ ಇವ್ ಗಂಡ ಹೆಣ್ಣು ನಾಟಕ ಹಚ್ಚಾರ ನೀವು ಮಿಸ್ಟೇಕ್ ಮಾಡಿ ಮಕ್ಕಳು ನಮಗ್ ಬಂದಿರ ಹಾಗೆ ಮಿಸ್ಟೇಕ್ ಮಾಡಿ ಬಡಲ್ಲ ಹೊರಗೆ ಏನ್ ಕೊಡ ಡಾಕ್ಟರ್ ಸುಜಾತಾ ಪಾಟೀಲ್ ನೋಡುವ ವೇಳೆ 9 ಏನ್ ಮಾಡ್ಬೇಕು ಅದಕ್ಕೆ ನೀವು 3 ದಾಖಲೆ
ಬೆಟ್ಟಿಗೆ ಸಮಯ ಅಂತ ಬರೀರಿ, ಭೇಟಿಗೆ ಸಮಯ ಅಂತ ಬರೀರಿ. ಕಕ್ಕಿಲ್ ಭೇಟಿ ಆಡ್ತೀರಿ ಅಂದ್ರೆ ದೊಡ್ಡ ಸಮಸ್ಯೆ ಅದು. ಶಿವನಗರಿ ಅಂತದಲ್ಲಿ ಆ ಕಡೆ ಮಲ್ನಾಡ ಶಿವನಗರಿ ಆಸ್ಪತ್ರೆ ಒಂದು ಆಸ್ಪತ್ರೆ ಅದ, ನಮ್ಗೆ ಇವತ್ತು ಇಷ್ಟಿಲ್ಲ ರಿಮೆಂಬರ್. ಅಲ್ಲಿ ಒಂದು ಹ್ಯಾಂಗ್ ಬಿಟ್ಟಿದ್ರು ಗೊತ್ತಂದ್ರೆ ಶಿವನಗರಿ ಆಸ್ಪತ್ರೆ ಅಂತ ಗೌ ಹೋಗ್ಬಿಟ್ಟಿದೆ. ಶಿವನಗರಿ ಆಸ್ಪತ್ರೆ ಬೆಟ್ಟಿಯ ವೇಳೆ ಇಲ್ಲ, ಭೇಟಿಯ ವೇಳೆ. ಒಬ್ಬ ಅಂತ ದವಾಖಾನೆ ಒಳಗೆ ನೋಡಿ ಜಸ್ಲಕ್ ಆಸ್ಪತ್ರೆ ನೋಡಿಬಿಟ್ಟು ಗಾಬರಿ ಆಗ್ಬಿಟ್ಟಿದೆ. ಜವಾನ್ ಆಸ್ಪತ್ರೆ ಅಲ್ಲಿ ಅತ್ಯಂತ ಬೋರ್ಡ್ ಹಾಕ್ಯಾರ, ಒನ್ ವೇ ಅಂತ ಹಾಕ್ಯಾರ. ಪೇಷಂಟ್ ಈಗ ಹೋದ್ರೆ ಒಳ್ಳೆ ಆಗೋಲ್ಲ, ಅದನ್ನ ಚಾಸ್ತಿ ಮಾಡೋದು ಕೂತ್ ಚಾಸ್ತಿ ಮಾಡ್ತೇವೆ ನಾವು. ಒನ್ ವೇ ಅಂದ್ರೆ ಈಗ ಹೋದ್ರೆ ಈಗ ಅಂತ ನಾವು ತಿಳ್ಕೋಬಹುದು. ಅದಕ್ಕೆ ಬೋರ್ಡಿನ ಅವಾಂತರಗಳನ್ನ ನಮ್ಮ ವಿದ್ಯಾರ್ಥಿಗಳು ಕೂತ ಇಂಜಿನಿಯರಿಂಗ್ ಆದ್ಮೇಲೆ ಇಂಜಿನಿಯರ್ ಸ್ವಲ್ಪ ಹುಷಾರಿರ್ಬೇಕು. ಇಂಜಿನಿಯರ್ ಆಫೀಸ್ ಇತ್ತು, ಈ ಕಡೆ ಡಾಕ್ಟರ್ ಆಫೀಸ್ ಇತ್ತು. ನೀವು ಅದಕ್ಕೆ ಹೋಗೋರು ಅದಕ್ಕೆ ಹೇಳ್ತೇನೆ, ನಡು ಹೋಗ್ಬೇಕು ಲೇಡಿ ರಿಸೆಪ್ಷನಿಸ್ಟ್ ಇರ್ಬೇಕು. ಇಂಜಿನಿಯರಿಂಗ್ ಏನ್ ತರಸು ಈ ಲೇಡಿ ಡಾಕ್ಟರ್ ಮಾಡಂತ ಕಣ್ ನೋಡ್ಬೇಡ ಅಂತ ಅವ ಚಲೋ ವಿಚಾರ ಮಾಡೋದು. ಒಂದ್ಸಲ ಪ್ರಪೋಸ್ ಭಾರಿ ವಿಚಾರ ಮಾಡೋದು. ಒಂದು ಆಪಲ್ ಕೊಟ್ಟು ಹೇಳ, ಇಟ್ ದಿಸ್ ಆಪಲ್ ಅಂಡ್ ಕೀಪ್ ದ ಡಾಕ್ಟರ್ ಅವೇ. ಅಂದ್ರೆ ಈ ರೀತಿ ನೀವು ಅದನ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಸಾಧ್ಯ. ಡಾಕ್ಟರ್ಸ್ ಆದ್ರೆ ಬಹಳ ಒಳ್ಳೆ ಡಾಕ್ಟರ್ಸ್ ಆದ್ರೆ, ಯಾಕಂದ್ರೆ ನೀವು ಒಂದು ನಗು ನೀವು ನಕ್ಕಾಗ ಪೇಷಂಟ್ ರಿಕವರ್ ಆಗ್ತಾನ ಅನ್ನೋದು ನಾನು ಹೇಳಿದ್ದೀನಿ ಬಸ್. ಆದ್ರೆ ಒಂದು ಎಕ್ಸ್ರೇ ನೋಡಿ ಸಾಯವಲ್ಲ, ನಾಳೆ ಸಾಯವಲ್ಲ. ಹೌದಾ? ಒಂದು ಎಕ್ಸ್ರೇ ನೋಡಿದಾಗ ಈ ಕಲಿಗಾಡ್ಸ್ ಮಾಡ್ಕೊಂಡು ಮಾಡಿ ವಿದ್ಯಾರ್ಥಿ ಕಲಿಗಾಡ್ಸ್ ಮಾಡ್ರಿ. ಯಾರ ಡಾಕ್ಟರ್ ಬಂದಾಗ ನಿಮ್ಮ ಮನೆ ಇರ್ಲಿ ಸಾಯವಲ್ಲ, ಬಟ್ ನೆಗೆಟಿವ್ ಟೈಪ್ ಪೀಸ್ಫುಲ್. ಎಚ್ ನರಸಿಂಹ ಅವ್ರು ನೆನಪು ಮಾಡ್ಕೊಳ್ಳಿ. ಎಚ್ ನರಸಿಂಹ ಅವರು ಲಗ್ನ ಆಗಲಿಲ್ಲ, ಶತಾಯುಷಿಗಳು ಲಗ್ನ ಆಗಿ ಕಳ್ಕೊಳ್ಸಿರ್ತಾರೆ. ಅವರು ನ್ಯಾಷನಲ್ ಕಾಲೇಜ್ನಾಗ ಪ್ರಿನ್ಸಿಪಲ್ ಅವ್ರಿಗೆ ಒಂದು ರೂಮ್ ಮಾಡಿಕೊಟ್ಟಿದ್ರು. ಅಲ್ಲೇ ಇರ್ತಿದ್ರು. ಒಂದ್ಸಲ ಅವ್ರಿಗೆ ಜಗ ಪ್ರಿನ್ಸಿಪಲ್ ಫೋನ್ ಮಾಡಿ ಹೇಳ್ತಾರೆ, ಎಸ್ ಎಲ್ ಸಿಗಳು ಹಿಂಗೆ ಸ್ವಲ್ಪ ಏನೋ ಜವಾಬ್ದಾರು ಪ್ಯೂನನ್ ಕಳಿಸ್ತಾರೆ. ಸುದ್ದಿ ಆಯ್ತು, ಎಚ್ ನರಸಿಂಹ ಆರಾಮಲ್ಲ ಆರಾಮಲ್ಲ. ಒಬ್ಬ ಪ್ಯೂನ್ ಬಂದಿದ್ದು 4 ಮಂದಿ ಸರ್ ನಿಮ್ಗೇನೋ ಆರಾಮಿಲ್ಲ ಅಂತಲ್ಲ ಪ್ರಿನ್ಸಿಪಾಲ್ ಹೇಳಿದ್ರು. ಒಬ್ಬರು ಕಳಿಸ್ ಅಂತ ಹೇಳಿದ್ವಿ, ನೀವು 4 ಮಂದಿ ಬಂದಿರಿ, ಆ ಟೈಮ್ ಇನ್ನೂ ಬಂದಿಲ್ಲ ಅಂತ. ನೀವು ರೇಟ್ ಚೆನ್ನಾಗಿದ್ರೆ ಆ ಕಾಲೇಜ್ ಇಲ್ಲ ಸರ್, ನೀವು ತೋರಿಸ್ಬಿಟ್ಟು ಬರ್ರಿ, ಹ್ಯಾಂಗವ್ರು ಬಂದೀವಿ, ಯಾವುದೋ ಇಲ್ಲೇ ಇರ್ತೀವಿ ಅಂತ. ಇದು ಹಾಸ್ಯ. ಅವ್ರು ಬೆಳೆಯಪ್ಪ ಕೃಷ್ಣಗೌಡ ಬಾಯಿ ಅಂತ ಕೇಳೋದು ಮಾಚಲ್ಲ, ಅವರ ಆತ್ಮೀಯ ಶಿಷ್ಯ ಮಂಜು ಅಂತ ಹೇಳಿ ಹಾಗೆಲ್ಲ ಹೇಳೋರು. ಎಕ್ಸ್ಪ್ರೆಸಿವ್ ಏ ಮಂಜು ಹಾಗಾದ್ರೆ ನಾಳೆ ಸತ್ಯ ಅಂದ್ರೆ ಹಿಂಗೆ ಹೇಳೋರು. ಪಾಪ ಅವ್ರು ನೋವು ಮಾಡ್ಬೇಕು. ಮಂಜು ಮಿಸ್ಟ್ರೆ ಹಂಗಾಡ್ರಿ ಇಲ್ಲ, ಯಾರು ಸಾಯಬೇಕಲ್ಲಪ್ಪ, ಇಲ್ಲ ನಾಳೆ ಸತ್ಯ ಅಂದ್ರೆ ಅನ್ನೋರು ಹಂಗಾಡ್ರಿ ಇಲ್ಲ ಹೇಳಿ, ನಾಳೆ ಸತ್ಯ ಅಂದ್ರೆ ನಮ್ ದಹನ ಮಾಡಬೇಕಾದ ಸ್ವಲ್ಪ ಹಸಿ ಕಟ್ಟಿಗೆ ಹಾಕ್ಬೇಡಿ. ಯಾರೇ ಕೇಳಲ್ಲ, ಸತ್ತ ಹೋಗಿರ್ತೀವಿ, ಯಾ ಕಟ್ಟಿಗೆ ಆಗಿದ್ದು ಏನಾಗ್ತದೆ, ಹಸಿ ಕಟ್ಟಿಗೆ ಆಗಿದ್ದು ಏನಾಗುತ್ತೆ ಗುರುಗಳ ಇಲ್ಲ, ನಾನು ಸ್ವಲ್ಪ ದಮ್ಮ ಹೆಚ್ಚಲ್ಲ, ಕೆಮ್ಮು ಬರಬಾರದು. ಸಾಯ್ಬೇಕಾದ್ರೂ ಸಹಿತ ಒಂದು ಸ್ಟಾಯಿಕ್ ಫಿಲಾಸಫಿ ಇರೋದಲ್ಲ, ಅದು ಅರ್ಥವಲ್ಲ. ಅದನ್ನು ಸಹಿತ ಅಷ್ಟೆಂದರೆ ಬರಮಾಡಿಕೊಳ್ಳುವಂತದ್ದಲ್ಲ. ನಾವು ಸಾಯ್ತೀವಿ ಅಂದ್ರೆ ಏನ್ ನಡವಳಿಕೆ ಗೊತ್ತಿಲ್ಲ. ಹೆಂಗಿನ ನೆನಪು ಮಾಡ್ಬೇಕಿವೋ, ತಾಯಿ ನೆನಪು ಮಾಡ್ಬೇಕಿವೋ, ಬಾಜೂರಿ ನೆನಪು ಮಾಡ್ಬೇಕಿವೋ, we don't guarantee all these things. ಆದ್ರೆ ಅವ್ರ ಪರ್ಸನಾಲಿಟಿ ನಾವು ನೋಡಿದಾಗ ಹೆಂಗ್ ಅನಿಸ್ತದೆ, ಸಾವನ್ನು ಸಹಿತ ಹೆಂಗ್ ಬರಮಾಡ್ಬೇಕು. ಅದಕ್ಕೆ ನೀವು ನಗು ಹೇಗಿರ್ಬೇಕಂದ್ರೆ ಸಾವು ಬಂದು ತಪ್ಪ ಅಡ್ರೆಸ್ ಬಂದಿರಿ ಅಂತ ವಾಪಸ್ ಹೋಗ್ಬೋದು. ಹಂಗೆ ನಾವು ಕೇಳಿದ್ರು ಶ್ರೀಮಂತರಿಗೆ ಬಡವರಿಗೆ ವ್ಯತ್ಯಾಸ ಏನು, ಏನ್ ಬಹಳ ಸಿಂಪಲ್ ಅದು. ಶ್ರೀಮಂತರಿಗೆ ಒಂದು ಜೋಳದ ಚೀಲ ತಗೊಳತ್ತಾಗತ್ತೆ, ಆದ್ರೆ ಬಡವರಿಗೆ ಹೊರತಾಗತ್ತೆ, ತಗೊಳತ್ತಾಗತ್ತೆ. ಇಷ್ಟೇ. ನಾವು ಊಟ ಮಾಡಿ 1 ಕಿಲೋಮೀಟರ್ ಹೋಗಿ ಡೈಜೆಷನ್ ಮಾಡ್ಕೊಂಡ್ ಬರ್ತೀವಿ, ಆದ್ರೆ ಬಡವರು 1 ಕಿಲೋಮೀಟರ್ ಅಡ್ಡಾಡಿ ಊಟ ಮಾಡಿಕೊಂಡ್ಬರ್ತಾರೆ. ಅದಕ್ಕೆ ನೀವು 2 ನಡುವೆ ಸಿಕ್ಕ ನೆನಪಾಗ್ತದೆ. ನನ್ನ ಭಿಕ್ಷುಕ ಸಿಕ್ಕಿದ್ದ, ಯಾರು ಮಾತಾಡ್ತಾರೆ, ಈ ಸ್ಪೀಕ್ಸ್ ಇಂಗ್ಲಿಷ್, ಗುಡ್ ಇಂಗ್ಲಿಷ್, ಬೇರೆ ಫುಲ್ ಹೆಸರು ಮಾಡ್ತಾರೆ.
ಯಾಕಂದ್ರೆ ಶಿಕ್ಷಕ ನೀನ್ ಕೇಳಬಾರ್ದು ಅಷ್ಟೇ. ಅವ ನೋಡ್ದ ಅವಾಗ ಸರ್ ಸರ್ಪ್ರೈಸ್ ಯಾಕೆ ಗೊತ್ತ ಅವಾಗ ಸರ್ ನಿಮ್ಮ ಕೇಳಿದಲ್ಲ ಫೈನ್ ಅಂತೆ ಅಂದ್ಕೊಳ್ಳೋಣ ಸರ್ ಹೋಗಿ ಬನ್ನಿ ಅಂತ ಹೋಗಿ ಬಂದ್ಮೇಲೆ ಸರ್ ಪ್ಲೀಸ್ ಮನೆಯಿಂದ ಏನ್ ಕೇಳೋದು ಪ್ರಶ್ನೆ ಸರ್ ಡು ಯು ನೋ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಇಷ್ಟು ಸ್ಟೂಡೆಂಟ್ ಇವತ್ತು ನಾನು ನಿಮಗೆ ನಮಗೆ ಡಿಫರೆನ್ಸ್ ಗೊತ್ತಾ ಅಂತ ಇಲ್ಲಪ್ಪ ಐ ಆಮ್ ಸಾರಿ ಎಕ್ಸ್ಪ್ಲೇನ್ ಸರ್ ಗೊತ್ತಾಗಬೇಕು ಸರ್ and what I beg outside and you beg inside. That's a difference. That's the issue. That's why ಭಿಕ್ಷುಕರಿಗೆ ನಿಮಗೆ ನಾನು ಹೇಳ್ತೀನಿ ಏನು ಇಲ್ಲ ಅನ್ಬಾರ್ದು ಅನ್ಬೇಡ ನನಗೆ ಯಾರು ಭಿಕ್ಷುಕರು ಏನಿಲ್ಲ ಅನ್ಬೇಡ ನನಗೆ ಒಬ್ಬರಿಗೆ ಭಿಕ್ಷುಕ ಬಂದ ಸರ್ ಎಲ್ಲರೂ ಕೊಡಿ ಏನು ಇಲ್ಲ ಸರ್ ಇಲ್ಲ ಸರ್ ಹೊಟ್ಟಿ ಇಲ್ಲ ಸರ್ ಅಂಗಿ ಸೋಣೆ ಯಾವ ಕೊಡ್ತೀನಿ ಇಲ್ಲ ನಿಮ್ಮ ಮನೆಯಾಗ ಏನೂ ಇಲ್ಲ ಏನೂ ಇಲ್ಲ ಮನೆಯಾಗ ಏನಪ್ಪ ನಾನು ಕೊಟ್ಟು ಬಂದ್ಬಿಡಿ ಸರ್ ಮತ್ತೆ ಏನೂ ಇಲ್ಲ ಅಂದ್ರೆ ನಮ್ಮ ಜೊತೆ ಬಂದ್ಬಿಡಿ ಅಂತ ದೊಡ್ಡ ಮಾತುಗಾರ ಇಲ್ಲ ಹೀಗ ಆಗತ್ತ ತಿಳ್ಕೊಂಡು ನಗಬೇಕಾದ್ರೆ ಬಹಳ ವಿಚಾರ ಮಾಡಿ ನನ್ಬೇಕಾದ್ರೆ ಅದಕ್ಕೆ ಬದುಕಿನೊಳಗೆ ಒಂದು ಚಾಲೆಂಜಿಂಗ್ ಇರಲಿ ವಿದ್ಯಾರ್ಥಿಗಳಿಗೆ ಬೇಕಾದಲ್ಲಿ ಬೇಕಾದ ಸಬ್ಜೆಕ್ಟ್ ಅಲ್ಲಿ ಖುಷಿಗೆ ಹೋದ್ರಿ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಎಲ್ಲರೂ ಚಲೋ ಚಲೋ ಸಿಗ್ತಾರೆ. ಇಟ್ ಇಸ್ ಇವರ ಏನಂತ ಇಟ್ ಇಸ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ನಾವು ಕರೀತೀವಿ. ಯಾಕಂದ್ರೆ ರಿಯಲಿ ಅ ಬ್ಲೆಸಿಂಗ್ ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಶೇಪ್ ಯುವರ್ ಫ್ಯೂಚರ್ ಅನ್ನೋದು. ಅದಕ್ಕೊಳಗೆ ಕ್ಲಾಸ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಇತ್ತೀಚೆಗೆ ಒಂದು ಕಮೆಂಟ್ ಮಾಡಿರ್ತೀರಿ ನೀವು ಆನ್ಲೈನ್ ಕ್ಲಾಸ್ ಮಾಡಿ ಹುಡುಗರು ಕಣ್ಣಿಡಿಸಿದ್ರೆ ಆನ್ಲೈನ್ ಕಳಿಸಿಲ್ಲ ಅವ್ರು ಅವಾಗ ನಾವು ಆನ್ಲೈನ್ ಕ್ಲಾಸ್ ಚಾಲು ಮಾಡಿದ್ರೆ ನಾವು ಮತ್ತೆ ಹುಡುಗರು ನೋಡ್ಲಿಕ್ಕೆ ಇದ್ರು. ಈಗ ಮೊಬೈಲ್ ಹುಡುಗರು ಸರ್ ಮನೆ ಬಿಟ್ಟು ಬರೋದು ಅಂತ ಕೇಳ್ತಾವ ನಮ್ಗೆ ಮೊಬೈಲ್ ಏನ್ ಬರ್ತಾರ ನಾವ್ ಅಂತೀವಿ. ಇದಕ್ಕೆ ನಾವ ತಗೊಂಡವ್ರೆಲ್ಲ ಹೊರಗೆ ಹಾಕ್ತೀವಿ. ಈಗ ಅದನ್ನ ಕಂಪಲ್ಸರಿ ಮಾಡಿ ನಾವು ಹಿಂಗಾಗ್ತಾವ. ಹಾಗೆ ಹೇಳಿದ್ದಾನೆ ಮನೆಯ ಮೊದಲ ಪಾಠಶಾಲೆ ಕಾರಣ ನಮ್ಮ ಗುರು ಈಗ ಆ ರೀತಿ ಬಂದು ಸ್ವಲ್ಪ ಪ್ರಪಂಚದಾಗ ವಿಚಾರ ಮಾಡ್ಬೇಕು. ನಾನು ಒಂದ್ಸಲ ತಪ್ಪು ಹೆಂಗ್ ಮಾಡಿ ಅನ್ನೋದು ಕೇಳ್ತೇವೆ. ಮೊದಲ ಒಂದು ತಪ್ಪು ಮಾಡಿಬಿಟ್ಟೆ. ಲ್ಯಾಪ್ಟಾಪ್ ಯಾರು ಕಂಡಿದ್ದಾರ ನೋಡಿ ಮರಿ ಹೊಡೆದ್ಬಿಡ ಸರ್ ಅವೆಲ್ಲ ಕೇಳ್ತಾರೆ. ಸರ್ ಇನ್ಸೆಕ್ಟ್ ನೀವು ಅದನ್ನೆಲ್ಲ ನಾನು ಹೇಳಿದ್ದೆ ಇಬ್ಬದ್ದೆಲ್ಲ ಪಟ್ಟಿಲ್ಲ ಸುಮ್ಮನೆ ಇನ್ನೊಂದು ವರ್ಷ ಮುಗಿಸ್ಕೊಳ್ಳಿ ಆತ ಈ ಲ್ಯಾಪ್ಟಾಪ್ ಯಾರು ಫಸ್ಟ್ ಉಪಯೋಗ ಮಾಡ್ಯಾರ ಅಂತ ಹೇಳಿದೆ. ಕ್ಯೂರಿಯಾಸಿಟಿ ಕೇಳಿದೆ ಸರ್ ನಿಮ್ ಹೇಳಿದ ನಾವು ಭಾಳ ಹೇಳಿದ್ರಿ ನಾವು ಅಲ್ಲಿ ನೀವೇ ತಿಳ್ಕೊಂಡು ಹೇಳ್ಬೋದು ಅಂತೆ ಸರ್ ಹೇಳ್ಬಿಟ್ಟು ನೋಡ್ರಿ ನಾವು ಲ್ಯಾಪ್ಟಾಪ್ ಫಸ್ಟ್ ಉಪಯೋಗ ಮಾಡಿದವರು ಪರಮೇಶ್ವರ ಸರ್. ಅದೇನು ಬಂದೆ ಸರ್ ಲ್ಯಾಪ್ಟಾಪ್ ಅಂದ್ರೆ ಏನು ಲ್ಯಾಪ್ ಅಂದ್ರೆ ಕೊಡಿ ಟಾಪ್ ಅಂದ್ರೆ ಕೊಡಿ ಪರಮೇಶ್ವರ ಲೆಕ್ಕ ಕೊಡಿ ಲ್ಯಾಪ್ ಮೇಲೆ ಪಾರ್ವತಿ ಟಾಪ್ ಮೇಲೆ ಗಂಗ ಇಷ್ಟೆಲ್ಲ ಅದ್ಭುತ ಹುಡುಗರದ ಹೊರಗೆ ಆ ಇದನ್ನ ಅವ್ರು ಸ್ವಯಂ ಓದೋದು ಓದಂಗಿಲ್ಲ ಯಾವ್ದಾರು ಮೆಮರೈಸೇಷನ್ ಮಾಡೋದು ಮಾಡಂಗಿಲ್ಲ ಯಾವ್ದಾರು ಒಂದು ಆನ್ಸರ್ ಬ್ಯಾಟ್ ಮಾಡಿದ್ರೆ ಏನು ಬರೀದಿಲ್ಲ ಅವರು ಇಂಥವ್ರೆಲ್ಲ ತೂಕ ಮಕ್ಕಳು ಇರ್ತಾರೆ. ಪಾಪ ಬಳಿ ಗೊತ್ತಿಲ್ಲ ಏನ್ ಮಾಡ್ತೀವಿ ಸರ್ ದಾರಿ ತಪ್ಪಿದ ಮಗ ಆಗಿಲ್ಲ ದಾರಿ ತಪ್ಪಿದ ಮಗ ಅನ್ನೋ ಸಿನಿಮಾ ನಮಗ್ ಗೊತ್ತಿಲ್ಲ ಗಾಡಿ ಮಾಡಕ ಅಲ್ವ ಸ್ಕ್ವಾಡ್ ಕೈಯಲ್ಲಿ ಸಿಕ್ಕಿದ್ರೆ ಹೆಂಗ ಆಕಸ್ಮಿಕ ನಾಳೆ ಮತ್ತೆ ಸಪ್ಲಿಮೆಂಟರಿ ಕೊಡ್ಬೇಕಾಗತ್ತೆ ಸರ್ ನಾನೇನ ಬಿಡಲಾರೆ ಅದೇ ಬಿಡ್ರಿ ಈಗ ಇಂದ ಉಂಟು ಸರ್ ಅಂದ್ರೆ ಏನ್ ತಿಳ್ಕೊಂಡಿದ್ದೆ ಕುರಿಗಳು ಸರ್ ನೀವು ಕುರಿಗಳು ಏನ್ ಮಾಡ್ತೀರಿ ಇಷ್ಟೆಲ್ಲ ಟ್ಯಾಲೆಂಟ್ ಅನ್ನು ಉಪಯೋಗಿಸುವಂತ ವಿದ್ಯಾರ್ಥಿಗಳು ಸ್ವಲ್ಪ ಈ ಕಡಿಮೆ ಇದ್ದಂದ್ರೂ ಬರ್ಲಿ ಆದ್ರೆ ನಿಮ್ಮ ಟೋಟಲ್ ಕರಿಕ್ಯುಲಮ್ ಒಳಗೆ ಇದ್ದಾವ ಅದನ್ನ ಬಹಳ ಚೆನ್ನಾಗಿ ಮಾಡ್ಬೋದು. ಮನೆಯೊಳಗೆ ಆಸೆ ಸಿಕ್ಕಾಪಟ್ಟೆ ಇರ್ತದೆ. ಯಾಕಂದ್ರೆ ನನಗೆ ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ನಾನು ನನ್ನ ಹೆಂಡತಿ ಮೇಲೆ ಬಹಳ ಜೋಕ್ ಹೇಳ್ತೀನಿ. ಒಂದ್ಸಲ ಒಂದ್ ಕರೆಕ್ಟ್ ನಾವು ಮಾತಾಡ್ಲಿಕ್ಕೆ ಹೆಂಡತಿ ಹೇಳಿದ್ದೆ ನಿಮ್ಮ ಹೆಂಡತಿ ಮೇಲೆ ಯಾಕೆ ನೀವು ಜೋಕ್ ಹೇಳ್ತೀರಿ ಅವಾಗ ಹೇಳಿದ್ದೆ ಮಂದಿ ಹೆಂಡತಿ ಮೇಲೆ ಹೇಳಕ್ ಈಗ ನಾವು ಮಾತನಾಗ ನನ್ನ ತಗೊಳ್ಳಿ ಇರ್ತೀವಿ ನೋಡಿ ನಿಮ್ ನೋಡಿ ಮಾಡ್ತಾರೆ. ಈಗ ನೀವು ವಿಧಾನಸಭಾ
ಮಾಸ್ಟರ್ ಹತ್ರ ಹೋದ್ರೆ ಕೂಡ ನಾವು ಪೋಷಕರು ಕಲ್ತಿರ್ತೀವಿ. ನಮ್ಮ ಮಕ್ಕಳು ತಗೊಳ್ಳೋ ಯಾಕೆ ಕೂಡಿ ಮಕ್ಕಳು ನಿಮ್ಮ ಮಕ್ಕಳು ಹೌದಾ? ಪುಣ್ಯ ನಾನು ಹೆಂಡತಿ ತಗೋನು ಜನ್ಮದವನು ನನ್ನ ಮಕ್ಕಳು ತಗೋ, ನಮ್ಮ ಲೈಬ್ರರಿ ತಗೋ, ನಮ್ಮ ಕಾಲೇಜ್ ಹೋಗಿ ಮಾತಾಡ್ಬೇಕಾದ್ರೆ ಎಲ್ಲ ಈ ಸೊನೆ ತಗೊಂಡು ಬರ್ಬೇಕಲ್ಲ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹಂಗೆ ಹೇಳ್ಬೇಕಂಟ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಹೆಂಡತಿ ಗಂಡನ ಶಾಲೆ ಕಲ್ತಾರೆ, ಹೆಂಡತಿ ಗಂಡನ ಶಾಲೆ ಕಲ್ತಾರ ಮತ್ತು ಒಂದೊಂದು ನೆನಪು ಕಡಿಮೆ ಕಲ್ತಿರ್ತಾರೆ. ಯಾಕೆ ಸರ್ ನನ್ನ ಹೆಂಡತಿ ಬರೀ ಬೇಸಿ ಇಂಗ್ಲಿಷ್ ಹೊಡೆದಿ ಮಾತು ಹೋಗಿನ ಟೈಮ್ ಪಾಸ್ ಇನ್ನ ಯಾರು ಪಾಸ್ ಆಗಿರೋ ಲೆಕ್ಕ ಪಾಸ್ ಆಗಿರ್ತಾನ ಅಲ್ಲಿ ಬರೀ ಬಿಸಿ ಏನಾರ ಡಿಸಿಷನ್ ತಗೋಬೇಕಾದ್ರೆ ಹಿಂಗೆ ಹೇಳೋದು ನಾನು ಬಿಸಿ ಹಂಗೆ 20 ವರ್ಷ ಸುಂದರ ಇರ್ತಾರೆ ಕರ್ಮ ಮಾಡಿಲ್ಲ ಎಲ್ಲರೂ ಕರ್ಕೊಳ್ತಾರೆ. ಹಿಂಗೆ ಇನ್ನೊಂದು ಸಿಟಿ ಕೂತ್ರು ಏನು ಇವತ್ತೇನು ಹಿಂಗೆ ಇಟ್ಟದಿ ಮಾಡಿದ್ರಿ ಕಡಿಯವನ ಹೌದಾ? ಹಾಗೆ ಹಿಂಗೆ ಭಾಳ ಸಮಯ ಹೇಳಿದ್ವಿ ಮತ್ತೊಮ್ಮೆ ಹೇಳ್ಬೇಕು ಸ್ವಲ್ಪ ಚಾ ಬೇಕಾಗಿತ್ತು. ನಾನು ಹೆಂಡತಿ ಹೇಳಿದೆ ಚಾ ಹೇಳಿದ್ದೆ ಗದ್ದೆ ಕಡೆ ಇವತ್ತು ಚಾ ಅಂದ್ರೆ ಒಂದು 5 ನಿಮಿಷಕ್ಕೆ ಕೊಡ್ಬೇಕು, 10 ನಿಮಿಷಕ್ಕೆ ಬರ್ಬೇಕು. ಅರ್ಧ ತಾಸು ಚಾ ಬರಲಿಲ್ಲ ಸಿಟ್ಟು ಬಿಡ್ತಾನೆ. ಚಾಲೆ ಅದೇ ಕೈ ಮಾಡಿಬಿಟ್ಕೊಳ್ರಿ ಇದು ಬಾಬ ನಾನು ಹೆಂಗೆ ಬಂದಿದ್ದೀನಿ ಕೈ ಬಡಬಡ್ತು ಅಪ್ಪು ಚಾವು ಹಳ್ಳ. ನಾನು 30 ವರ್ಷದ ದಾಂಪತ್ಯದ ನಾನು ಹೆಂಡತಿ ಬೈಯುವಂತ ಸಾಹಸನ ಮಾಡಿದ್ದೀನಿ. ಯಾಕೆ ನಾವು ನಮಸ್ಕೊಂಡು ನಮ್ಮ ಹೆಂಡತಿ ಇವರೇ ನಮಸ್ತಾರೆ ನಾನು ನಮಸ್ಕೊಂಡು ಆಗ್ಲೇ ನೀನ್ಲೇ ಭಾಷಣ ಕಂಡಿದೆ ಅಂತ 20 ಬರೀತಾರೆ. ಆದ್ರೆ ಅವತ್ತೇನು ನನಗೆ ಐ ವಾಸ್ ಮೈ ಟೆಂಪರ್ ಅವಾಗ ಏನಾಗ್ಬಿಡುತ್ತೆ ಪ್ರಯತ್ನ ದೇವರು ಎಂದರೆ ಶರೀರ ನಾನು ಶುದ್ಧ ಹೋಗ್ಬಿಟ್ಟು ಆದ್ರೂ ಕಂಟ್ರೋಲ್ ಮಾಡಿದ್ರು. ಇನ್ನೇ ಮಂದೆ ದೇವರು ಇಂದಲೇ ಶರೀರ ನಾನು ಶರೀರ ವಾ ಇನ್ನೊಂದ್ಸಲ ಆಗ್ಬಿಟ್ಟಿದೆ. ದೇವರು ನಿನ್ ತಲೆಯಾಗ ಶಗಣಿ ತುಂಬ್ಯಾನ್ ಶಗಣಿ ಒಳ್ಳೆಯದು ಇವತ್ತು ಗೊತ್ತಾಗ್ತದೆ. ಅವೆಲ್ಲ ನೀವು ನನ್ನ ತಲೆ ಯಾಕೆ ನಿಂತೀರಿ ಅನ್ನೋದು ಇವತ್ತು ಗೊತ್ತಾಗ್ತದೆ. ನಾ ಶಗಣಿ ಅಂತ ಅರ್ಥ ಆಗೋದು ಅಷ್ಟೇ ಚಂದ ಮಾತಾಡೋದು. ಮತ್ತು ಡೈವರ್ಸ್ ಮಾಡಿಲ್ಲ ಇಬ್ರು ಕುಡಿಯೋದೇ ಸಂಸಾರ 5 ವರ್ಷ ಇದ್ದಂಗೆ ಇರ್ಬೇಕಂದ್ರೆ ಇಲೆಕ್ಷನ್ ಇದ್ದಂಗೆ ಇರ್ಬೇಕು ಅನ್ನೋದಪ್ಪ. ಅದಕ್ಕೆ ಹೆಂಗ್ ಮುಂದೆ ಹೆಂಗ ಚಾನ್ಸ್ ಇತ್ತು ಕ್ಯಾಂಡಿಡೇಟ್ ಬದಲಾಗ್ತದೆ ಇವು ಯಾವ ಗೊತ್ತಿರಂಗಿಲ್ಲ. ಅದಕ್ಕೆ ಬಿಚ್ಚಿ ಅವ್ರು ನಾವು ನೆನ್ಪು ಮಾಡ್ಕೊಂಡ್ಬಿಟ್ರೆ ಅದು ಗೊತ್ತಾಗ ಎಲೆಕ್ಷನ್ ಇದ್ದಿದ್ದ MLA ಬಂದಿದ್ದ MP ಬಂದಿದ್ದೆ ಇವಾಗ ಬಂದು ಬಿಚ್ಚಿ ಅವ್ರು ಕೇಳೋದ ಬಿಚ್ಚವ್ರೆ ನಾನು ಇಲೆಕ್ಷನ್ ಇದ್ದೀನಿ ಅಂದ್ರೆ ಭಾಳ ಚಲೋ ಮಾಡಿ ಬಂದ ಎದಕ್ಕೆ ನಿಂತಿದ್ದೀನಿ MLA ಬಂದಿದ್ದೀನಿ MP ಬಂದಿದ್ದೀನಿ ಎರಡಕ್ಕೂ ನಿಂತಿದ್ದೀನಿ ಅಂದ್ರೆ ನಿಮ್ಮ ಟೀಮ್ಗೆ ಬರಲಿ ಅದು ಬೇಡವ ಇಲ್ಲ ನಿಮ್ಮ ಟೀಮ್ಗೆ ಬರಲಿ ನಾನು MLA ನಿಂತಿದ್ದೀನಿ MP ನಿಂತಿದ್ದೀನಿ ಎರಡಕ್ಕೂ ನಿಂತಿದ್ದೀನಿ ಅಂತ ಆಗ ಹೇಳಿದ್ರು ಬಿಚ್ಚಿ ನಾನು 1ಕ್ಕೆ ನಿಂತವ್ರು ನೋಡಿದ್ದೇನೆ 2ಕ್ಕೆ ನಿಂತವ್ರು ಬಿಚ್ಚಿ ಅವರಿಗೆ ಇವರೆಲ್ಲ ಅವಸರಿಲ್ಲ ಇವರೆಲ್ಲ ಅವಸರಿಲ್ಲ. ನಮ್ಮ ಗದಗಿನಾಗ ಅವ್ರು ಭಾಷಣ ಮಾಡ್ಬೇಕಾದ್ರೆ ನಾನು ಬಗ್ಗೆ ಗದಗಿನಾಗ ಭಾಷಣ ಮಾಡ್ಬೇಕಾದ್ರೆ ಈ ಅಲ್ಸರ್ ಸ್ವಲ್ಪ ನೀರು ಹೆಚ್ಚಿಗೆ ಕುಡಿದ್ರು ಅವ್ರು ಹೆಚ್ಚಿಗೆ ನೀರು ಕುಡಿದ್ರು. ನಮ್ಮ ಗದಗಿನಾಗ ಈಗ ನಮ್ಗೆ ನೀರಿನ ಸಮಸ್ಯೆ ಇಲ್ಲ. ಅವಾಗ ನನ್ನ ಮನುಷ್ಯನ ಪಡ್ಕೊಂಡು ಸೊಳ ಮಕ್ಕಳನ್ನ ವರ್ಷಕ್ಕೊಮ್ಮೆ ಏರ್ಪಡಿಸಿದ್ರು ನಾವು. ಆದ್ರೆ ಈಗ ಬಹಳ ಸುಧಾರಣೆ ಆಗಿ ಧಾರವಾಡ ಬಿಡಿಸಿಲ್ಲ ಅಂತ ನಮ್ಗೆ ಒಮ್ಮೆ ಅನಿಸ್ತಲ್ಲ. ಈಗ ಸ್ವಲ್ಪ ಕಂಫರ್ಟಬಲ್ ಆಗಿರೋಣ ಅಂತ ಅನಿಸ್ತಲ್ಲ. ಆದ್ರೂ ಏನೇ ಇರಲಿ ನಿಮ್ದು ಬಹಳ ಕೈಯಾಗ ನಾವು ಬದುಕೊಂಡಿದ್ವಿ. ಬಿಚಿಯವರು ಅದೆಲ್ಲ ಭಾಷಣ ಮಾಡುವ ನೀರು ಕುಡಿದ್ಬಿಟ್ಟಾರ ಅವೆಲ್ಲ ತಪ್ಪಿಕೊಂಡು ನೀರು ಕುಡಿದ್ರೆ ಈಗ ಕುಡಿದ್ರೆ ಅಮ್ಮ ಆಡಿಯನ್ಸ್ ಶಿಟ್ಕೊಂಡ್ಬಿಟ್ಟಿದ್ದಮ್ಮ ಏ ಬಿಚ್ಚ ಅವ್ರ ಯಾಕಪ್ಪ ಗದಿನಾಗ ನೀರಿನ ಸಮಸ್ಯೆ ಐತೆ ಈಗಾಗಲೇ 3-4 ಚಂಡಿ ಖುಷಿ ಏನಿದೆ ಕಾಳಜಿ ಮಾಡ್ರಪ್ಪ ಹೋಗಕ್ಕೆ ಇಲ್ಲೇ ಬಿಟ್ಟು ಹೋಗಿ ಇದ್ರೆ ಆಯ್ತಾ ಇರ್ತೀನಿ ನಾನು ಬಿಚಿಯವರು ಅವರ ಗಡ್ಡ ಹಾಕಿದ್ರು ಮಾತಾಡ್ಬೇಕಾದ್ರೆ ವಾಸು ನವಜೋಡಿ ಬಂದಿತ್ತು. ನವಜೋಡಿ ಬಂದಾಗ ಬಿಚಿಯವರು ಮಡದಿ ಹೇಳಿದ್ರು ಖುಷಿ ಅಂತಾರ
ನೋಡ್ಬೇಡಿ 10 kg ಬಂಗಾರ ಕೊಟ್ಟಾರ ಹುಡುಗ 10 kg ಬಂಗಾರ ಕೊಟ್ಟಾರ ಹುಡುಗ ಅವ್ರ ಬಿಚ್ಚಿ 10 kg ಬಂಗಾರ ಕೊಟ್ಟ ದೊಡ್ಡಾಗಲ್ಲ ಒಂದು ನಾವು ಕನ್ನಡ ಭಾಷೆ ಅದನ್ನ ವಿಚಾರ ಅಂದ್ರೆ ಅದು ಒಂದು ಹಾಸ್ಯನೇ ಅದು ತಿಳಿ ಹಾಸ್ಯ ಹೆಂಗಿರ್ತದೆ ಯಾರಿಗೂ ನೋವು ಮಾಡ್ಲಾರಂತ ಹಾಸ್ಯ ಅದಕ್ಕೆ ಏನ್ ಹೋಗ್ಬೋದು ಏನಪ್ಪ ಅಂತ ನಾವು ಗಣೇಶ್ ಒಂದು ಕಾರ್ಯಕ್ರಮ ಅವರು ಈಗ ಮತ್ತೆ ಎಕ್ಸ್ಪ್ರೆಸ್ ಆಗ್ತದೆ ಹುಬ್ಳಿಯಿಂದ ಹಾಗಾದ್ರೆ ಈಗ ನಾನು ಕ್ಯಾಚ್ ಮಾಡಿ ಒಳಗೋದು ಮಧ್ಯಾಹ್ನ ಬಾನಿಲ್ಲ ಸರ್ ಆರಾಮ ಕೂತ್ವಿ ಏನಪ್ಪ ಹೋಗಿಲ್ಲ ನನಗೆ ಗಣೇಶ್ ಅವರು ಇಲ್ಲ ನೀವು ಟಾಯ್ಲೆಟ್ ಹೋಗಬಾರ್ದು ಹಿಂಗಂದ್ರೆ ಏನು ಸರ್ ನಾ ಮತ್ತೆ ನನ್ನ ಚೆಕ್ ಮಾಡಿ ನಾನು ಅಂದೆ ಗಣೇಶ್ ಅವರಿಗೆ ಈ ಸರ್ ನನ್ನ ಟಾಯ್ಲೆಟ್ ಹೋಗೋ ಅವಶ್ಯಕತೆ ಇಲ್ಲ ಅಂದ ಇಲ್ಲ ಹೋಗ್ಬಾರ್ದು ಈ ಸರ್ ನನಗೇನು ಅವಶ್ಯಕತೆ ಇಲ್ಲ ಅಂದ ಅವರು ಟಿವಿಯ ಬಳಸಲ್ಲ ಇದಾರೆ ನಾನು ಬಳಸಲ್ಲ ಇಲ್ಲ ಏನು ಅವಶ್ಯಕತೆ ಇಲ್ಲ ಹೋಗ್ಬಾರ್ದು ಯಾಕೆ ನಮ್ಮ ಬೇರೆ ಒಂದ ಹೊಂಟೆ ಟಾಯ್ಲೆಟ್ 72 ಸೀಟ್ ಇರ್ತಾವ 72 ಸೀಟ್ ಶಿಷ್ಯ ಒಬ್ಬಾಗಿದ್ದ ವಯಸ್ಸರ ಟಾಯ್ಲೆಟ್ ಹೋದೆ ಮತ್ತೆ ವಾಪಸ್ ಮಾಡ್ತಾ ಬಂದ್ಬಿಟ್ಟೆ ಬಂದ್ರು ನಮ್ಮ ಶಿಷ್ಯ ಗರ್ಭ ನಮ್ಮ ಆಮೇಲೆ ಇವ್ರ ಹತ್ರ ಹೋಗ್ಬಿಟ್ಟೆ ಹೋಗಿ ಬಂದೆ ನಾನು ಹೋಗಿ ಬಂದಿರಿ ಸ್ವರ ನನಗೆ ಅವಶ್ಯಕತೆ ಇಲ್ಲ ಬೇಡ ಉಂಟು ಬಂದಿಲ್ಲ ಇಲ್ರಿ ಬಾಯ್ ಇಬ್ರು ಕೂಡ ಹೋದ್ರಿ ಅವಾಗ ಕಾಲ್ರಿ ಶಿಷ್ಯ ಸ್ವರ ಆಗ್ಲೇ ಹೋಗ್ಬಿಟ್ಟಿದ್ರು ಇಬ್ಬಿಬ್ರು ಒಂದೇ ಟಾಯ್ಲೆಟ್ನಾಗ ಇಟ್ರಿ ಟಾಯ್ಲೆಟ್ನಾಗ ಇಬ್ರು ಒಂದೇ ಟಾಯ್ಲೆಟ್ನಾಗ ಹೋಗಿ ಒಳ್ಟಾಕ ಕುಂದ್ರು ಹೆಂಗ್ ಕುಂದ್ರಿ ಪ್ಯಾಕ್ ಮಾಡಿ ಕುಂದ್ರು ನೀವು ಸರ್ ನಮ್ಗೆ ಪ್ಯಾಕ್ ಅಲ್ಲೆಲ್ಲ ಬರದಾರ ಹೋದ್ರು ಯಪ್ಪ ಎಂದು ನೀವು ಮುಂಚೆ ಹೇಳಿಬಿಟ್ಟಿದ್ದಲ್ಲ ಪಕ್ಕವಾರ ಬಿದ್ದು ಓದ್ತಿದ್ಯಲ್ಲ ಹೇಳ ಅಲ್ಲಿ ಏನ್ ಬರೋದ ಗೊತ್ತಂದ್ರೆ ಬಹಳ ಸಿಂಪಲ್ ಬರೋದು ಎಕ್ಸ್ಪೆಕ್ಟ್ ಅಲ್ಲೊಂದು ಬದ ಅಲ್ಲಿ ಏನ್ ಬರೋದ ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ಯಾನ ನೀನು ಇಲ್ಲೇ ಬಂದಿದ್ದಿ ಚಂದ್ರಲೋಕಕ್ಕೆ ಹೋಗ್ಯಾನ ನೀನು ಇಲ್ಲೇ ಬಂದಿದ್ದಿ ಹಿಂಗ್ ಬರ್ದಾರಿ ಸರ್ ಒಂದ್ ಹೆಣ್ಣು ಬರೀಬೇಕಲ್ಲ ನಮ್ಮ ಗುರುಗಳು ನೀವು ಬರೋದ್ಬಿಡ ಸರಿ ಕಡೆ ಕುತ್ಕೊಂಡ್ಬಾರ್ದು ಮತ್ ಕೂತೆ 2 ಓದಿಗ ಅವ ಏನ್ ಮಾಡ್ತಿದ್ದ ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ಯಾನ ನೀನು ಇಲ್ಲೇ ಬಂದಿದ್ದಿ ಇವ್ರು ಕೆಳಗೆ ಏನ್ ಬರ್ತಿದ್ದಂದ್ರೆ ನಾ ಇನ್ನೂ ಇಲ್ಲೇ ಯಾಕೆ ಕುಂತೀನಿ ಅಂದ್ರೆ ಮ್ಯಾಗ ನೀರಿಲ್ಲ ಈ ಚಲೈಕಿಂಗ್ ಈಗ ಬರೆಯೋದು ನೀವು ಉತ್ತರ ಕರ್ನಾಟಕ ಜನರಿಗೆ ಯಾಕೆ ಮೆಸ್ಸರ್ ಬೇಕು ಅಂತಂದ್ರೆ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ನಾವು ಕೇಳಿದ್ವಿ ಟೆಲಿವಿಷನ್ ನೋಡಿದ್ರೆ ಭಾಷೆ ಮಾತಾಡಿದಾಗ ಹೇಳಿದ್ವಿ ನಮಗೆಲ್ಲ ಸರ್ ಬರಲ್ಲ ಎಷ್ಟೇ ಅಂತ ಅಂತಂದ್ರೆ ನಮ್ಮ ಒಂದು ಹೆಸರಿಟ್ಟ ಉತ್ತರ ಮುಗಿದ ಎಷ್ಟೇ ಆ ಊಟದಿದೆಯಲ್ಲ ಅವ್ರು ಕೇಳಬೇಕು ಎಷ್ಟೇ ಆ ಗದೆಯೊಳಗೆ ಎಷ್ಟು ಬಿಸಿಲು ಐತಿ ನಮ್ಮ ಭಾಷೆದಾಗ ಹೇಳ್ತಾನೆ ಅವ್ರ ಹಂಗೆ ಕೇಳೋದಿಲ್ಲ ಗದೆಯಲ್ಲಿ ಬಿಸಿಲು ಇದೆ ಅಂತಾರೆ ಅವರು ನಾವು ನಿಮ್ಗೆ ಕರೆಕ್ಟ್ ಹೇಳ್ಬಿಡ್ತೀವಿ ನಾನು ಅದನ್ನ ಹೇಳಿದಾಗ ಮಂದಿ ಆಡಿಯನ್ಸ್ ಇರ್ತಾರೆ ಅವ್ರನ್ನ ಕರೆಕ್ಟ್ ಆಗಿ ಕೊಡ್ತಾರೆ ಇಲ್ಲ ಬರೋಲ್ಲ ಕಡೆ ಹೇಳ್ಬಿಟ್ಟು ಆ ಹೇಳುವಂತ ಒಂದೇ ಸೆಂಟೆನ್ಸ್ ಅವ್ರು ನಗವತ್ತು ಇಲ್ಲ ನಿಮ್ ಫಸ್ಟ್ ಚಾರ್ಜ್ ಮೈ ಮ್ಯಾಗ ಏನ್ ಮಾಡ್ತೀರಿ ಅದಕ್ಕೆ ನನ್ನ ಕ್ವಶನ್ ಕೇಳಿ ನಾನು ಒಂದು 2 ನಿಮಿಷ ರೌಂಡ್ ಇತ್ತು ನಾನು ಬಿಸಿಲು ಅಂತ ಹೇಳಿದ್ರೆ ಪ್ರಶ್ನೆ ಅಲ್ಲ ಊರಲ್ಲಿ ಬಿಸಿಲು ಇಟ್ಟಿದೆ ನಾನು ಏನಂತ ಹೇಳ್ಬೋ ಯಾರಿಗೆಲ್ಲ ಫೋನ್ ಮಾಡಲೇ ಹೇಳ್ದು ಚೆಕ್ ಪೇಟ್ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ಹಾಳೆ ಅಂತ ಹೇಳಿದ್ರೆ ಮಂದಿನ ಗೊತ್ತಿಲ್ಲ ಅಂತೆ ದೇವರ ಹೇಳೇ ಬಿಸಿಲೆ ಗಡಿಗೆ ಬಿಸಿಲು ಇಟ್ಟಿದೆ ಕಳೆದ ಬಿಸಿಲು ಇಟ್ಟಿದೆ ಬಾಯ ಚೌಕ ಇಟ್ಕೊಂಡು ತಾನೇ ಇದು ಬಾಯಿ ಖುಷಿ ಪಡ್ತಾರ ಇದು ದೇವ್ ಲೈಕ್ ಇಟ್ ಈ ಲ್ಯಾಂಗ್ವೇಜ್ ಅಂತ ಅವ್ರು ನೋಡ್ತಾರಲ್ಲ ಈಗ ನಾವು ವ್ಯಾಲ್ಯೂಷನ್ ಹೋಗಿರ್ತೀವಲ್ಲ ಅವ್ ಬೆಂಗಳೂರು ಹೆಂಗ್ ಮಾತಾಡ್ತಾರೆ ನಿಮ್ಗೆ ತೋರಿಸೋಣ ಬನ್ನಿ ಊಟಕ್ಕೆ ಹೋಗೋಣ ನಾವು ಮಹಾರಾಷ್ಟ್ರ ನಾವು ನಮ್ಮ ಮಂದಿ ಹೆಂಗ್ ಹೇಳ್ತೀವಿ ಗೊತ್ತಾ ದಿವಾಲಿ ಕೂಳು ಚೋಳ
ಸ್ಟೈಲ್ ಇದು ಮೊಸರು ಅಂತಂದ್ರೆ ಅದ್ರ ಮೇಲೆ ಉಪ್ಪಿನಕಾಯಿ ಸಣ್ಣ ಚಮಚ ಅದು ಭಾರಿ ಸೊಫಿಸ್ಟಿಕೇಟೆಡ್ ಮೊಸರನ್ನ ತಿಂದು ನಮ್ಮ ಪಕ್ಕಡೆ ಸೈನ್ಸ್ ಅವೆಲ್ಲ ಹುಡುಕೊಂಡು ಹೋಗಿ ಎಡಪಡೆ ಸಿಕ್ಕ ಬಂದ್ರ ನಮ್ಮ ಮುಂದಿನ ಪೇಪರ್ ಇಲ್ಲ ಹೇಳಿ ಒಬ್ಬರ ಮೇಲೆ ಕೈ ಹಾಕೊಂಡು ನೀವು ಕಲಾ ಮಾಡ್ತಾ ಇದ್ದೀರಾ ನಮ್ಮ ಕಲಾ ಅನ್ನೋ ಶಬ್ದ ಜನ್ಮವಾದ್ರು ಜಗಳ ತಿಂಡಿ ಮೈನ ಮಾಡಕ್ ನೋಡ್ರಿ ನೀವು ನೋಡ್ರಿ ನಮ್ಮಲ್ಲಿ ಸ್ಟ್ರೈಕ್ ಧಾರವಾಡ ಸ್ಟ್ರೈಕ್ ಆಗಿ ಏನ್ ಮಾಡ್ತೀವಿ ಈಗ ನಾನು ಧಾರೆ ಮಾಡ್ತೀನಿ ಸ್ಟ್ರೈಕ್ 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 ಧಾರವಾಡ ಯಾರು ಇರೋಲ್ಲ ಬೆಂಗಳೂರಿನಾಗ ಗಾಡಿ ಪಾಡಿ ಬಾಗಿಲು ಮನೆ ಹಾಕೊಂಡ್ ಬರ್ತಾರ ಎಲ್ಲಿ ಎಲ್ಲಿ ನಮ್ಮ ಹೆಂಗ ನೋಡ್ಕೊಂಡ್ ಬರ್ತಾರ ಹೋಗಿ ಎಲ್ಲಿ ನನಗೆ ಕೊಡ ಮಂದಿ ಈಗ ನೋಡಿ ಹೆಣ್ಮಕ್ಳು ಜಾಸ್ತಿ ಹೇಳ್ತಾರೆ ಗಂಡಸರು ಜಾಸ್ತಿ ಹೇಳ್ತಾರ ಗಂಡಸರು ಸುಮ್ಮನೆ ಇರ್ತೀವಿ ಹೆಣ್ಮಕ್ಳು ಸಲ ಜಗಳ ಇರ್ತಾರ ಇವತ್ತು ಅಕಸ್ಮಾತ್ ಗುಣಾಗಿ ಜಗಳ ನೀವು ಬಂದವ್ರು ಒಳಗಡೆ ಏನೇನು ಗೊತ್ತಿಲ್ಲ ನಮ್ಮ ಸಲ ಜಗಳ ಆಗಿದ್ದಲ್ಲಿ ಅಂತ ನಾನು ಇದು ಈಗ ಯಾಕಂದ್ರೆ ಯಾವತ್ತೇ ಜಗಳ ಅದ್ರಾಗ ಹೆಣ್ಮಕ್ಳು ಗೊತ್ತಿರ್ತಾವ ನೋಡ್ಬೇಕ 80 ನೋಡಿರ್ತಾವ ನಮ್ಗೇನ್ ಗೊತ್ತಾಗ್ತಾರೆ ಎಲ್ಲ ಗೊತ್ತಿರ್ತಾವ ಸುಮ್ಮನಿರ್ತೀವಿ ಗೊತ್ತಿಲ್ಲ ಅನ್ನೋದಕ್ಕೆ ಮತ್ತೆ ನೀವು ಸುಮ್ಮಿದ್ದಷ್ಟು ಭಾಳ ಚಲೋ ಬಾಳ್ತಾವು ಈಗ ಒಣೆ ಜಗಳ ನಾವೇನ್ ಮಾಡ್ತೀವಿ ಹೋಗಿ ನೋಡ್ಕೊಂಡ್ ಬಂದು ಮತ್ತೆ ಇಬ್ಬರು ಪೂಜೆ ಇರ್ತೀವಿ ನಾವು ಬೆಂಗಳೂರಿನ ಮಾಡಿದ್ವಿ ಗಾಳಿ ಬಂದವರು ಅಯ್ಯೋ ಬೇಡ ದೇವ ಬೇಡ ಮನೆ ಯಾವ ಮಂದಿ ಹೋಗ್ಬೇಕಂತ ಈಗ ಇಲ್ಲಂತಂದ್ರೆ ಬಹಳ ಕಷ್ಟ ಅದಕ್ಕೆ ಹಾಸ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಬೇಕಂತ ವಿದ್ಯಾರ್ಥಿಗಳು ಬಹಳ ಖುಷಿಯಾಗಿ ಹಾಸ್ಯ ಬೆಳೆಸಿಕೊಳ್ಬೇಕು ಏನೋ ಒಂದು 10 ನಿಮಿಷ ನನಗೆ ಸುಮ್ಮನೆ ಮಾಡಿದ್ರೆ ನಾನು ಕನ್ನಡ ಮೊನ್ನೆ ದಿಸ್ ಇಸ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ ಐ ಶುಡ್ ಬ್ಲಾಗ್ ಅಮಂಗ್ ದಿಸ್ ಪ್ಯಾಂಡಮಿಕ್ ಇಷ್ಟಿದ್ರೂ ಸಹಿತ ನಗನಗ್ತಾ ಈ ಜೀವನ ಮಾಡ್ತೀನಿ ಅನ್ನುವಂಥದ್ದು ಚಾಲೆಂಜಿಂಗ್ ಆಗಿದೆ ಇದು ಇಲ್ಲಂದ್ರೆ ಬಹಳ ಕಷ್ಟ ಟ್ರೈನೊಳಗೆ ನಾವು ಹೋಸನ ಮಾಡಿದ್ದೇವೆ ನಾನು ಬಸವರಾಜ ಮಹಾಮನಿ ಅಂತ ಈಗ ಇದ್ದೀವಿ ಬಸವರಾಜ ಮಹಾಮನಿ ಬಗ್ಗೆ ತಂದ್ಕೊಳ್ತೀನಿ ಅವರು ನಾನು ಬಂದಾಗ ಹೆಂಗೆ ಕಂಡೀಷನ್ ಅಂತಂದ್ರೆ ಬಾಯಿ ಇಲ್ಲಿಂದ ನಾವು ಹತ್ತು ಎಲ್ಲಿ ಸಿಟೇ ಇಲ್ಲ ರಿಸರ್ವೇಶನ್ ಇಲ್ಲ ನಮ್ಮ ಹಣೆ ಬರಕ್ಕೆ ಸುಮ್ಮನೆ ಮಗಳ ಮುಚ್ಚಿಲ್ಲ ಹಾಕೊಂಡಿದ್ರೆ ಒಳಗೆ ಎಲ್ಲಾ ಕಡೆ ಜನ 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 ಹೊಸಂಗ ಹೆಂಗ ಇಲ್ಲ ಸೀಟ್ ಕೊಡಿಸ್ಲ ನಾವು ಒದರ್ತೀನಿ ನೀ ಕರೀರಿ ಮೇಲೆ ಒಳಗಡೆ ಜನರಲ್ ಕಂಪಾರ್ಟ್ಮೆಂಟ್ ಒದರ್ಬಿಟ್ಟಿವ ಹೊಸಂಗ ಈ ಡಬ್ಬೆ ಎಲ್ಲರೂ ಕಲಿಬೇಲಿ ಹೇಳ್ಬಿಟ್ಟಲ್ಲ ಮಕ್ಕಳ ಮ್ಯಾಲ ಸುಮ್ಮ ನಾನು ಕಷ್ಟ ಮುಂಚೆ ಶಿಕ್ಷೆ 5:30 ಹೆಚ್ಚಾಗಿದ್ದ ಈಗ ನೋಡ್ತೀನಲ್ಲ ನಾವು ಬೈಕ್ ಕರ್ಕೊಂಡಿದ್ದೆ ಬೆಂಗಳೂರು ಬಂದ್ರೆ ನಾನು ಮಸ್ತ ಅವನೇ ಬೆಂಗಳೂರು ಬಂದ್ರೆ ನಾನು ಎಲ್ಲ ಕಡೆಗೆ ಬೆಂಗಳೂರು ನಾನು ಇದು ಗಾಡಿ ಬೆಂಗಳೂರಿಗೆ ಹೋಗ್ಬೇಕು ಹೋಗಿಲ್ಲಿದು ಹುಬ್ಬಳ್ಳಿಯಾಗ ಬಿಟ್ಟಿದ್ರು ಇಲ್ಲೇ ಯಾವ್ದೋ ಸುಳಪದ ಬೆಟ್ ತಿಂತೀವಿ ನಾವು ಬೆಟ್ ತಿಂದಿಲ್ಲ ಅಂತ ನಂಗೆ ಅದ್ರ ಲಾಭಗಳು ಅಷ್ಟು ಅದಕ್ಕೆ ವಿದ್ಯಾರ್ಥಿಗಳು ಹುಡುಗಿನೊಳಗೆ ಹೌದಾ ಆಪ್ಟಿಮಿಸ್ಟಿಕ್ ಇರ್ತದೆ ಪೆಸಿಮಿಸ್ಟಿಕ್ ಇರ್ತದೆ ಆ ಪೆಸಿಮಿಸ್ಟಿಕ್ ಆಪ್ಟಿಮಿಸ್ಟಿಕ್ ಕನ್ವರ್ಟ್ ಮಾಡ್ಕೊಳ್ಬೇಕಾಗ್ತದೆ ಎಂತ ಸಂದಿಗ್ಧ ಪರಿಸ್ಥಿತಿಗಳಲ್ಲೂ ಸಹಿತ ನಾವು ವಿಚಾರ ಮಾಡ್ಬೇಕು ನಮ್ಮಲ್ಲಿ ಗದಿನ ಮುಕ್ತಿಧಾಮ ಅಲ್ಲಪ್ಪ ದಾನ ಮಾಡ್ಬೇಕಾದ್ರೆ ನಮ್ಮ ಶಿಷ್ಯ ಕಾಳೆ ಅಂತ ಹೇಳಿ ಅವ್ನು ನನ್ನ ಮೇಲೆ ಬಹಳ ಪ್ರೀತಿ ಯಾಕೆ ಪ್ರೀತಿ ಅನ್ನೋದು ಹೇಳ್ತಿದ್ರು ಆ ಸಬ್ಜೆಕ್ಟ್ ಇಂಗ್ಲಿಷ್ ಹೊಸ ಭಾಷೆ ಭಾರಿ ಖುಷಿ ಆದ್ರೆ ನಮ್ಮ ದಾನ ಕ್ರಿಯೆ ಮಾಡ್ತಾರೆ ಸ್ಮಶಾನ ನನಗೆ ಹೋದ ವರ್ಷ ಏನಾಗ್ಬಿಟ್ರೆ ಅಲ್ಲೊಂದು ಸ್ಮಶಾನ ಉಪಾಯ ಬರುತ್ತೆ ಎರಡು ರಿಲೇಟಿವ್ಸ್ ಮನೆ ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲ ಹೋಗಿದ್ದೆ ಪಾಪ ಅದು ನಾನು 3 ತಿಂಗಳ ದುಡಿದಿಲ್ಲ ನಾನು ನನ್ನ ಹೆಂಡತಿ ಮೊನ್ನೆ ನಮ್ಮ ಕೊಟ್ಟಲ್ಲಿ ವಾಸಿ ತಿಂಡಿ ಕಟ್ತೀನಿ ಸ್ವಲ್ಪ ಧಾರವಾಡದಿಂದ ಸ್ವಲ್ಪ ವಾಸಿ ಕೊಟ್ಟ ಮೇಲೆ ಏನೋ ಕೊಡ್ತಾರೆ ವಿಶ್ವ
4. ಓಟ್ ತಗೊಂಡು ಅದೇ ತಿಳಿಬೇಕು ನಾನು ಸ್ವಲ್ಪ ಯಾಕೆ ಒಯ್ದು ಹೊಸ ನಾನು ಸುಖ ನಾನು ಕೈ ನಾನು ಹಿಂಗಿಂದ ನಾನು ಹೊಟ್ಟೆ ಹಾಕುತ್ತ ಹಿಂಗದೆ ಹಿಂಗ್ ಕರೆದು ಅದು ಹಿಂಗೆ ಬರುದಿಲ್ಲ ನಾನು ಟ್ರೈ ಮಾಡಿ ಹಿಂಗಡೆ ಮಾಡಿ ಯಾವಲೆ ಅಂತೆ ಮಾಡ್ರಿ ಮಾಡ್ರಿ ಅಂತ ಮಾಡಿ ನೋಡಿ ವಾಸಿ ಅಳಗಡೆ ಬೆಳೆ ಒಳ್ಳೆ ಅಂಗಿ ಬೇರೆ ಹಾಕೊಂಡು ಎಲ್ಲ ಆ ಟೈಮ್ ಇವ ಕಾಳೆ ಸರ್ ಆರಾಮ ಅಂದ ಫೋನ್ ಪಾ ಅಂದ ಸರ್ ಬಂದೇ ಇಲ್ಲ ಮಾತಾಡ್ಬೇಕೇನಪ್ಪ ಸ್ಮಶಾನ ಬರೋದು ಕೇಳಬಾರ್ದು ಬಂದೇ ಇಲ್ಲ ಈಗ ನೀವು ದವಾಖಾನೆ ಮತ್ತೆ ಬರಲಿ ಬಗ್ಗೆ ಅಂತ ಹಾಕ್ಬಾರ್ದು ಬಸ್ ಸಾಲಿಗೆ ಹಾಕ್ತಾರೆ ವಾಪಸ್ ಕೊಡ್ಬೇಕು ಅಷ್ಟೇ ಅಲ್ಲ ಬಂದೇ ಇಲ್ಲ ಏನಂತ ಅದಕ್ಕೆ ಕೆಲವೊಂದು ರೂಢಿಯಾಗಿರುವಂತ ಸನ್ನಿವೇಶಗಳು ನಮ್ಮಲ್ಲೇ ಒಂದು ಮನೆ ಕಲಂತ ಗ್ರಾಮ 20 ಕಿಲೋಮೀಟರ್ ಒಳ್ಳೆ ಅಲ್ಲೇ ಸರಸ ಚಂಡಿಕೆ ಎಲ್ಲ ಮಾಡಿದ್ದೆ ನಾನು ಅಲ್ಲಿ ಹಾಸ್ಯ ಕರ್ಕೊಂಡಿದ್ದಿಲ್ಲ ದೇವ್ರ ಪುರಾಣ ಮಾಡಬೇಕು ನಾನು ಬಾಳೆ ಬಂದಾಗ 2 ಗಂಟೆ ಅತಿ 2 ಗಂಟೆ 3 ನಾನು ಕೊಟ್ಟಿದ್ದು 3 ಗಂಟೆಗೆ ಮಾತಾಡಿ ನಾನು ಗದಗ ಸೇರಿದಾಗ 4 ಗಂಟೆ ಕಾರ್ ಮಾಡಿ ಎಲ್ಲ ಮಾಡ್ತಿದ್ದಿಲ್ಲ 4 ಗಂಟೆಗೆ ಸೀದಾ ಬಂದೆ ಒಂದು ತಾಸು ಮಲ್ಕೊಂಡು ಕಾಲೇಜ್ಗೆ ಹೋಗ್ಬೇಕಾದ ಹೇಳಿ ಸೀದಾ ಬೆಡ್ರೂಮ್ ಸೀದಾ ಬೆಡ್ರೂಮ್ ಹೋದೆ ಶರ್ಟ್ ಚೇಂಜ್ ಮಾಡಬೇಕು ಅಂತ ಹೇಳಿ ಊಟ ಪ್ಯಾಂಟ್ ಶರ್ಟ್ ತಗೊಂಡೆ ನಾನು ಹೆಂಗೆ ಲಕ್ಷ ಹೋಗುತ್ತೆ ನಾನು ಯೂಶಲಿ ಹೋಗೋದಲ್ಲ ಲಕ್ಷ ಹೋಗ್ಬಿಡ್ತು ಆಕೆ ಕಾಲ ಅಂತ ಒಂದು 4 6 ಕೋಟಿ ಮನುಷ್ಯ ನೀರಾಗಿ ಹೋಗ್ಬಿಟ್ಟು ಏನ್ ಮಾಡ್ಲಿ ನಿಂತು ಬಿಟ್ಟದ ರಾಮ ಮಾಡ್ತಾನೆ ಹಿಂಗ ಕೈ ಇಲ್ಲದ ನೋಡಿ ಎಳೆಯಲ್ಲೂ ಬರೋದು ಹಿಂಗ ನಿಂತು ಫಸ್ಟ್ ಡೌನ್ ನಿಮ್ಗೆ ಹೇಳ್ಬೋದು ಅಲ್ಲೇ ದೇವಿ ಪುರಾಣಗಳು ತಪ್ಪ ಮಾತಾಡಿದ್ದಾರೆ ನಾವು ಇಲ್ಲಿಗೆ ಅದು ಹಿಂಗ ಬಿಟ್ಟು ಶರ್ಟ್ ತಗೊಂಡು ನನ್ನ ಹೆಂಡತಿ ಮೇಲೆ ಬರಲು ಆಕೆ ಸರಳ ಹಿಂಗ ಈಗ ಬಂದ್ರೆ ಇವತ್ತು ದೇವ್ರ ನೆನಸಿ ಯಾವ್ದು ನಾನು ಹೆಂಡತಿ ಹೊಡ್ಕೊಂಡು ಹೋಗ್ಬೇಕು ಹೇಳ್ಬಾರ್ದು ಹೇಳ್ತಾರೆ ಬದಲಾಕ ಕಟಾಶಿಪ ಬಾಳಿ ಹೋಗ್ಬಿಟ್ಟಿನ ಅದಕ್ಕೊಂದು ಕೈ ಬಂದು ಹೊಳೆ ಹೋಗ್ತಾರೆ ಅಣ್ಣ ಸಂಬಂಧ ಅಣ್ಣ ತೋರ್ಸ್ಯಾರ ಅಣ್ಣ ಬಂದಾಗ ನೋಡಿ ಕೈ ಮುಗದೆ ಇದು ಮುಂದಕ್ಕೆ ಬಂದಿರುವ ನಮಸ್ಕಾರ ಬರ್ತಾಕ ಬಂದಿರ ಆ ಹೊಡೆಯೋದು ಬೇರೆ ನನಗೆ ಬೇಕಿಲ್ಲ ಅದೇ ನೋಡಿದ್ದೇವೆ ಸತ್ತದ ಆ ಹೊಡೆಯಲ್ಲ ಮಾಡಿ ಅದು ಒಂದು ಕೆಟ್ಟ ವಿಚಾರ ಮಾಡ್ಕೊಂಡು I should hit this snake. But what do you know? And in the eyes of my wife, I should be a hero. I can't have a hero on the ಏನು ಪ್ರೊಟೆಸ್ಟ್ ಮಾಡಿ ನಾನು ಹೆಂಡತಿ ಕೇಳಿದೆ ಬದಿಗೆ ಬಿಡಿ ಹಿಡದೆ ಹಾವು ಹೊಳ್ತು ಪಾಪ ನಾನದು ಹಾವು ಹೊಳ್ಳಿ ನೋಡಿ ನನಗೆ ಹೆಂಗ್ ಅನಿಸ್ಕೊತಾನೆ ಡೂ ಆರ್ ಡೈ ಅಂತ ಅವ್ನು ಅನಿಸ್ಕೊತಾನೆ ಅಡಿಗೆ ಹಿಡಿದೆ ನಾನು ಹೆಂಡತಿ ಕ್ರಿಕೆಟ್ ಬೆಳೆಸಿರ್ತಲ್ಲ ಹಂಗಿದ್ದ ಹಿಂಗೆ ಹೊಟ್ಟೆ ಅರ್ಥ ಆಗ ಬಂದು ಅದು ಹಿಂಗ ನೋಡಿ ನಾವು ಹೊಡೆದ್ಬಿಡು ಅಂತಂದ್ರೆ 50% ಕೆಳಗೆ ಬಂತು ಯಾಕೆ ಹಂಗೆ ಮರವಲ್ಲಿ ಯಾಕೆ ಬೆಳೆಸೋದು ಕರ್ಕೊಂಬರಿ ಅಟ್ಟಿದ್ರೆಷ್ಟು ನಾನು ಗಮನ ಇಂಥ ಸನ್ನಿವೇಶ ನಾನು ಗಮನ ಮರವನ್ನು ಬೆಳೆಸೋದು ಒಂದ್ ಕಡೆಗೆ ಮುಂಬೈಗೆ ಒಳಗೆ ರಮಣಾಶ್ವರ ಸ್ವಾಮೀಜಿ ಕಡೆ ಯಾವ್ದೇ ಮಸ್ತರ ಹಾವೇನಾಯ್ತು ಹಾವು ಹೊಳೆ ಹೋಗ್ತೀನಿ ಯಾಕಂದ್ರೆ ಹೆಣ್ಮಕ್ಳ ಕಡೆ ಉಪಯೋಗ ಅಂತ
ವಾಪಸ್ ಹೋಗುತ್ತೆ ಇಬ್ರು ಹಂಗೆ ಇಲ್ವಲ್ಲ ಅದಕ್ಕೆ ಈಗ ನಾವು ಏನ್ ಕೇಳ್ಬೋದು ಆರಾಮ ಅಂತ ಕೇಳ್ಬೋದು ಹೌದಾ ಆರಾಮಿಂದ ಮೇಲೆ ಬಿದ್ದಿರ್ತೀವಲ್ಲ ಆರಾಮ ಅಂತ ಕೇಳಿದ್ರೆ ದವಾಖಾನೆ ಆಗ್ತಾನೆ ಹೌದಾ ಈಗ ಸಾಮಾನ್ಯ ನಾವು ನಿಮ್ಮ ಮಕ್ಕಳದಾಗ ಊಟ ಮಾಡ್ಬೋದ್ರೆ ಊಟ ಮಾಡ್ಬೋದು ಇರ್ತೀವಿ ಅವ್ರಿಗೆ ಮಾಡ್ಬೇಕಾದ್ರೆ ಮನೆಗೆ ಕ್ಯಾಟಗರಿ ಪ್ರಥಮವಾಗಿರ್ಬೇಕು ಇಲ್ಲ ವಿಟನ್ವಾಗಿರ್ಬೇಕು ಅದಕ್ಕೆ ಸರ್ ನಿಮ್ಮ ಪ್ಲಾನಿಂಗ್ ಅದಕ್ಕೆ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಆಗಿದೆ ಒಳ್ಳೆ ಮಹೇಶ್ ಕಾಲೇಜ್ ಕೂಡ ಹೆಂಗೆ ಹೋಗ್ತದೆ ಎಲ್ಲಿದ್ರು ಸೇರಿ ಎಲ್ಲ ಲೆಕ್ಚರ್ಸ್ ಅಂತ ಎಕ್ಸ್ಪ್ಲನೇಷನ್ ಮಾರ್ಕ್ ಕ್ವಶನ್ ಮಾರ್ಕ್ ಅಷ್ಟೇ ಕ್ವಶನ್ ಮಾರ್ಕ್ ಬಂದಾಗ ಸ್ವಲ್ಪ ಸಮಸ್ಯೆ ನಮ್ಮ ಪ್ರೊಫೆಸರ್ ಬಹಳ ಬಜೆ ಹೇಳ್ತಿದ್ದಿಲ್ಲ ನಾವು ನಮ್ಮ ಪ್ರೊಫೆಸರ್ ಹೇಳ್ತಾರೆ ವೈದ್ಯ ಹೆಣ್ಣುಡಿಗೆ ನೋಡೋದಾದ್ರೆ ಎಂತ ಹೆಣ್ಣುಡಿಗೆ ನೋಡ್ಬೇಕು ಅಂತಂದ್ರೆ ನೋಡಿದ್ರೆ ಎಕ್ಸ್ಪ್ಲಮೇಟರಿ ಮಾರ್ಕ್ ಬರೋದು ಕ್ವಶನ್ ಮಾರ್ಕ್ ನೋಡಿ ನಮಗೆ ಯಾಕೋ ವರ್ಷ ಬೇಕಾದ್ರೆ ತಿಳ್ಕೋಬೇಕಾದ್ರೆ ಅಂದ್ರೆ ಏನು ಅಡ್ಡಾಗಿಟ್ಟಿ ಇದು ಮಾಡೋಣ ಈಗ ಹೌದು ಮಾತನಾಡ್ತಾರೆ ಅದಕ್ಕೆ ನಿಮ್ಮ ಹೆಂಡತಿಗೆ ಏನು ಮಾಡಂಗಿಲ್ಲ ಮೊನ್ನೆ ನಮ್ಮ ಅತ್ತಿ ಹೇಳಿದೆ ನಿಮ್ಮ ಮಗಳಿಗೆ ಏನು ಮಾಡಂಗಿಲ್ಲ ಅದಕ್ಕೆ ನಮ್ಮ ಅತ್ತಿ ಮಾಡಿ ಉತ್ತರ ಕೊಡು ಅತ್ತಿ ಮತ್ತು ಚೋಳ ಕಾಣಿಸಿದ್ದೇ ಕೊಡೋದು ನಾಲ್ಕು ವರ್ಷ ಮಾತಾಡ್ತಾವ ಅದಕ್ಕೆ ಈ ಮಕ್ಕಳ ಜೊತೆ ಇರುವಂತದ್ದು ರಹಸ್ಯ ಇನ್ನೊಂದು ನೀವು ಮನ್ಯಾಗ ನಿಮ್ ಪೇರೆಂಟ್ಸ್ ನೋಡ್ತಿದ್ರೆ ಇದು ಕಾರ್ಯಕ್ರಮ ಬಹಳ ಚಲೋ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ಆ ಇಬ್ರು ಪಾಲಕರ ಶಕ್ತಿ ಕಟ್ಟಾಗ ನೀವು ಭಾರಿ ಮಜಾ ಮಾತಾಡ್ತೀರಿ ಮಕ್ಕಳನ್ನು ಬೈಯುವಂತದ್ದು ಈಗ ಸಾಮಾನ್ಯ ಹೆಣ್ಣು ಹುಡುಗರು ಏನ್ ಮಾಡ್ಬೋದು ತಂದೆ ಬಹಳ ಖುಷಿ ಅಂತ ನೋಡ್ತಾವ ಹೆಣ್ಣು ಮಕ್ಕಳಿಗೆ ತಂದೆ ಆದ್ರೆ ಭಾರಿ ಖುಷಿ ಆದ್ರೆ ತಾಯಿಗೆ ಗಂಡ ಮಕ್ಕಳ ಭಾರಿ ಖುಷಿ ಎಲ್ಲ ಇದ್ರು ಸಹಿತ ತಂದೆ ಭಾರಿ ಮಜಾ ಮಾತಾಡ್ತಾನ ಅಕಸ್ಮಾತ್ ಮಗ ಲೇಟ್ ಆಗಿ ಬಂದ್ರೆ ತಂದೆ ಏನ್ ಮಾಡ್ತಾನ ಹೆಂಡತಿ ಅಂತ ಎಲ್ಲ ನಿನ್ನ ಸುಪುತ್ರ ಅಂತ ಅಕಸ್ಮಾತ್ ಹೆಣ್ಣುಡಿಗೆ ಲೇಟ್ ಆಗಿ ಬಂದ್ರೆ ತಾಯಿ ಬಾಳಿಕೆ ಆಗ್ತಾರೆ ನೋಡ್ರಿ ನಿಮ್ಮ ಮಗಳು ಎಲ್ಲ ಮುಂದಿನ ಮಗಳು ಬಂದಿಲ್ಲ ಅಂದ್ರೆ ಇವು ಎರಡು ನಮ್ಮ ಮಕ್ಕಳೆಲ್ಲ ತೀರ್ಮಾನ ಮಾಡಿಬಿಡ್ತೀವಿ ನಾವು ಅದಕ್ಕೆ ಹಂಗ ಆಗ್ಬಾರ್ದು ಅಂತ ನಾನು ಅಂತೀನಿ ಎರಡೂ ಆಗ್ತೇನೆ ಹೌದಾ ಅದಕ್ಕೆ ಸಾಮಾನ್ಯವಾಗಿ ಗಂಡಸರಿಗೆ ಹೆಣ್ಣುಡ್ರು ಭಾರಿ ಮಜಾ ಕೇಳಿರ್ತಾವ ಅಪ್ಪ ಈಗ ಇನ್ನೇ ಲಗ್ನ ಮಾಡ್ಕೊಂಡು ಅಂತ ಕೇಳ್ಯಾವಂತ ಅನ್ಕೋತೀನಿ ಅವಾಗ ನೀವು ಗಣಮಗನ್ ನೋಡ್ಬೇಕು ಅವಾಗ ಅಯ್ಯೋ ಇವರಪ್ಪ ನನ್ನ ಕಾಲ ಬಿದ್ದ ಮಾಡಿಕೊಂಡೆ ಯಾಕೆ ಕಾಲ ಬಿಡಬೇಕು ಅದಕ್ಕೆ ಒಂದರಿಂದ ಒಂದಿದೆ ಇರ್ತಾವ ಆದ್ರೆ ಹುಡುಗರಿಗೆ ನಾವು ನನ್ನ ಮಗನ ಅಲ್ಲ ಇವೆಲ್ಲ ಅವು ಪಾಲಕರು ಇವಾಗ ವೆರಿ ಗುಡ್ ಪೇರೆಂಟ್ಸ್ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ವೆರಿ ಗುಡ್ ಕಾಲೇಜ್ ಅಂಡ್ ಐ ಆಮ್ ಕ್ವೈಟ್ ಶ್ಯೂರ್ that will be successful in your attempt ಅನ್ನುವಂಥದ್ದು ನಮಗೆ ಆದ್ರೆ ಒಂದು ಮಾತ್ರ ಹೇಳ್ತೀನಿ ನಿಮ್ಮ ಮಕ್ಕಳಾಗ್ಲಿ ಪಾಲಕರೇ ಹತ್ತನೇ ಪಾಲಕರೇ ನೀವಾಗಲಿ ಅದಕ್ಕೆ ಏನ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಒಂದೇನಪ್ಪಾ ಅಂತಂದ್ರೆ ಯಾವತ್ತೂ ಸಿನ್ಸಿರಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸೀನಿಯಾರಿಟಿ ಸಿನ್ಸಿರಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸೀನಿಯಾರಿಟಿ ಸಿಂಪ್ಲಿಸಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕಾಂಪ್ಲೆಕ್ಸಿಟಿ values are more valuable than valuables among the people that I know. You are born as a man, die as a good man, and be brave, and you should help others. Tande, ಬಾಲಕರಿಗೆ ಹೇಳಿದ್ರೆ ತಂದೆ ಬಹಳ ಬಡವರು ಇಬ್ಬರು ಮಕ್ಕಳು ಇರ್ತಾರೆ SSLC ಓದ್ತಿರ್ತಾನ ವೈದ್ಯಕ ಓದ್ತಿರ್ತಾರ SSLC ಓದುವಂತ ಹುಡುಗ ಏನ್ ಬೇಕಾಗಿರ್ತದೆ ಅಂದ್ರೆ ಒಂದು ಇಂಡಿಯಾದ ಮ್ಯಾಪ್ ಬೇಕಾಗುತ್ತೆ ಅಂತ ನಾವು ಅಂತೀವಿ ಅಪ್ಪ ನಾಳೆ ಒಂದು ಭಾರತದ ನಕಾಶ ಕೊಡಿಸು ಇವಾಗ ಸೋಪು ತಂದು ಇಷ್ಟು ಪೂರ ಇತ್ತಲ್ಲ ಇಲ್ಲಪ್ಪ ನನ್ನ ನಕಾಶ ಕೊಡಿಸೋದು ನನಗೆ ಆಗೋದಿಲ್ಲ ನನ್ನ ₹5 ಇಲ್ಲ ಇಲ್ಲಪ್ಪ ನೀವು ಕೊಡಿಸು ಇಲ್ಲ ನಿಮ್ ಸರ್ ಬಂದು ಹೇಳ್ತೀನಿ ಅಂತ ಕೇಳಿದ ನಮ್ಮ ಸರ್ ಬಂದು ಹೇಳೋಣ ಇವತ್ತು ಏನಾರ ಮಾಡಿ ₹5 ಕೊಟ್ಟು ನನಗೆ ನಕಾಶ ಕೊಡಿಸು ವಿದ್ಯಾರ್ಥಿ ಅವಾಗ ತಂದೆ ಒಂದು ಮತ್ತೆ ಊಟ ಬಿಡ್ತಾನೆ ಒಂದು ವರ್ತಿನ ಊಟ ಬಿಟ್ಟು ತಂದೆ ಏನ್ ಮಾಡ್ತಾನೆ ಭಾರತ ನಕಾಶ ತಗೊಂಡ್ ಬರ್ತಾನೆ ಶಾಲೆಗೆ ಅದನ್ನ ಕಲರ್ ಪ್ಯಾಕ್ ಆಗ್ತದೆ ಏನು ಸುಳಿ ಸುಟ್ಟು ಮಾಡ್ತಾರೆ ಒಳಗಿಟ್ಟಿರ್ತಾನೆ ಮಾಡ ಇವ ಏನೇ ನೋಡೋ ಚಳಿ ಬಂದ್ಬಿಡ್ತಾನೆ ಅವನ್ ನೋಡಿ ಏನ್ ಮಾಡ್ಬಿಡ್ತಾನ ಕಲರ್ಫುಲ್ ಮ್ಯಾಪ್ ಅಲ್ಲ ಅವ ಕತೆ ಕೂಡ ಕಾಣಿಸ್ ಅದು ಮಾಡಿದ್ರೆ ಎಲ್ಲ ನಿಮ್ಮಪ್ಪ ಅಣ್ಣನ ತಗೊಂಡಿದ್ದ ನೀ ಎಲ್ಲ ಮಾಡಿ ಓಡು ಓಡ್ಬಿಡ್ತಾನೆ ಹುಡುಗ ಅವರ ಬೆದಿಗೆ ಬಿಡ್ತಾನೆ ಇಲ್ಲ ನಾ ಏನು ಮಾಡಿಲ್ಲ ಅದ್ಯಾಕೆ ಮಾಡಪ್ಪ
ಮಾಡಿ ಪಾಪ ಹುಡುಗ ಅಪ್ಪ ನಾನು ಆಕಾಶ ಕತ್ತಿಸ್ಬಿಟ್ಟೆ ಅಂತ ಹೇಳ್ತೇನೆ. ಮಗ ಅನ್ನುವಂತ ಮಮಕಾರ ಮರೆತು ಹೊಡಿತಾನ ಬರ್ತಾನ. ಅವಾಗ ಈ ಹುಡುಗ ಬರ್ತಾನ 10ನೇ ಹುಡುಗ ಒಂದ್ ಅಪ್ಪ ಹೊಡಿಬೇಡ ಅಂತ. ಇಲ್ಲ ನಿನಗಾಗಿ ಒಂದು ಆಕಾಶ ಕೊಂಡ್ಕೊಂಡಿದ್ದೆ ಇವೆಲ್ಲ ಕತ್ತರಿಸ್ಬಿಟ್ಟ ಅವ್ರಿಗೆ ಹೇಳ್ತಾನೆ. ಅಪ್ಪ ನೀನು ಹೊರಗಡೆ ಆಕಾಶ ಕತ್ತರಿಸನಲ್ಲ ನಾನು ಜೋಡಿಸ್ತೀನಿ. ಎಲ್ಲ ಜೋಡಿಸಿ ಕೇರಳ ಇರ್ಬೋದು, ಕೇರಳ ಕರ್ನಾಟಕ ಇರ್ಬೋದು, ಅಲ್ಲೇ ವೆಸ್ಟ್ ಬೆಂಗಾಲ್ ಇರ್ಬೋದು, ಎಲ್ಲ ಬರೋಬ್ಬರಿ ಜೋಡಿಸ್ಬಿಡ್ತಾರೆ. ತಂದೆಗೆ ಆಶ್ಚರ್ಯ, ಎಂತ ಶಣೆ ಮಗ ನೀನು. ಅವಾಗ ಮಗ ಅಪ್ಪ ಅದ್ರಾಗ ಏನೇನು ಆಶ್ಚರ್ಯ ಇಲ್ಲ ಅಂತ. ಮತ್ತೆ ಹೆಂಗ್ ಜೋಡಿಸಿದ್ರು ಏನಿಲ್ಲ. ಇಲ್ಲಿ ಆಕಾಶ ಡಬ್ಬ ಆಗಿದೆ, ಇನ್ನು ಮನುಷ್ಯನ ಚಿತ್ರದ ಕಣ್ಣಿದ್ದಲ್ಲಿ ಕಣ್ಣಿಟ್ಟಿನಿ, ಮೂಗಿದ್ದಲ್ಲಿ ಮೂಗಿಟ್ಟಿನಿ, ಬಾಯಿದ್ದಲ್ಲಿ ಬಾಯಿಟ್ಟಿನಿ. ಮನುಷ್ಯ ಬರೋಬ್ಬರಿ ಆಗಿಬಿಟ್ರೆ ದೇಶ ಬರೋಬ್ಬರಿ ಆಗಿಬಿಡ್ತದೆ ಅನ್ನೋ ಬಹಳ ಖುಷಿ ಆಗ್ತದೆ. ನಾವು ಇನ್ನೊಬ್ಬರ ಮೇಲೆ let us not pass the buck on others. We have to share our responsibility. ಇನ್ನೊಬ್ಬ ನಮ್ಮ ಜೊತೆ ಇರೋಲ್ಲ ಬೇಕಾದ್ರೆ ಸ್ಟೇಟ್ ಕೆಲಸ ಮಾಡಬಹುದು. ಬಟ್ ನೀವೊಂದು ಮಾಡಬೇಕಲ್ಲ, because it should not be a lesson to you. You should lessen the burden of your parents. ಇನ್ನೊಂದು ಹೇಳ್ತೀನಿ ಆದ್ಮೇಲೆ, ನಾವು ಗೆಳೆಯ ನನ್ನ ತಾಯಿ ಮನೆ ಕಳ್ಕೊಂಡ. ಇವೆಲ್ಲ ವಿದ್ಯಾರ್ಥಿಗಳು ಹೇಳ್ತೀನಿ, ಅವ್ರು ಯಾಕೆ ಕಳ್ಕೊಂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನನ್ನ ತಾಯಿ ನಮ್ಮ ವೃದ್ಧಾಶ್ರಮದಾಗ 20 ವರ್ಷ ಆಗಿದೆ. ಮೊನ್ನೆ ಹೋದ್ರು, ನಾನು ಅವ್ರನ್ನ ಭೇಟಿ ಆದಾಗ ಬಹಳ ಮಜಾ ಅನಿಸ್ತೇನೆ. ಡಾಕ್ಟರ್ ಇವ್ರು ಫೋನ್ ಮಾಡಿದ್ರು, ನಿನ್ ತಾಯಿ ಸೀರಿಯಸ್ ಅಲ್ಲಪ್ಪ ಅಂತ ಹೇಳಿ. ಯಾಕೆ ವೃದ್ಧಾಶ್ರಮದಾಗ ಇದ್ದಾನ ನಿಮ್ಮ ಹೆಂಡತಿಗೆ ಆಕೆ ಆಗಿಲ್ಲ. ವೃದ್ಧಾಶ್ರಮದಾಗ ಏನೋ ಪ್ಯಾಕೇಜ್ ಇರ್ತಾವ ಹೋಗ್ಬಿಡ್ತಾರೆ. ಇವತ್ತಿನ ನಿಮ್ಮೆಲ್ಲ ಪ್ಯಾಕೇಜ್ ಹಾಕ್ಬಿಡ್ತಾರೆ, ನಮ್ಮ ಪ್ಯಾಕೇಜ್ ನಿಮ್ಮ ಪ್ಯಾಕೇಜ್ ಭಾಳ ಬರ್ತದೆ. ಆ ಡಾಕ್ಟರ್ ಫೋನ್ ಮಾಡಿದ್ರು, ನಿಮ್ ತಾಯಿ ಹುಷಾರಿಲ್ಲ ಬರ್ಬೋದು, ಹೋಗ್ಯಾನ ಕರ್ಕೊಂಡು. ಆ ತಾಯಿ ಇನ್ನೂ ಚಿಕ್ಕಿತ್ತು, ಬಂದ್ಯಾ ಮಗ ನಾನು ನೀನು ಬೇರೆ ದವಾಖಾನೆ ಕರ್ಕೊಂಡು ಹೋಗ್ತೀನಿ ಹೋಗ್ಬಿಡಮ್ಮ. ಇಲ್ಲ ಟೈಮ್ ಇಸ್ ಅಪ್, ನೀನು ಮಾತು ಸ್ವಲ್ಪ ಎಲ್ಲ ಹುಷಾರಿದ್ದೀವಿ ಅಂತ ಹೇಳಿ. ಇಲ್ಲಮ್ಮ ನನ್ನ ಬೇಡ, ಇಲ್ಲಿ ಕಡೆ ಬಂದು ಮಾತು ಹೇಳ್ತೀನಿ ಕೇಳು, ಹೇಳಮ್ಮ. ಈ ವೃದ್ಧಾಶ್ರಮಗಳಲ್ಲಿ ಒಂದು ಫೋನ್ ವ್ಯವಸ್ಥೆ ಸೇರ್ಬರೋದು ಇಲ್ಲ, ಒಂದು ಫೋನ್ ಹಾಕ್ಸು. ಈ ವೃದ್ಧಾಶ್ರಮಗಳು ಟಿವಿ ಇಲ್ಲ, ಟಿವಿ ಹಾಕ್ಸು. ಈ ವೃದ್ಧಾಶ್ರಮದಲ್ಲಿ ಎಸಿ ಇಲ್ಲ, ಎಸಿ ಹಾಕ್ಸು. ಈ ವೃದ್ಧಾಶ್ರಮದಲ್ಲಿ ಯಾವ್ಯಾವ ಸೌಕರ್ಯಗಳನ್ನು ಇಲ್ಲ, ಲೈಟ್ಸ್ ಸರಿ ಮಾಡಲ್ಲ, ಎಲ್ಲ ಸರಿ ಮಾಡಿಸು. ಈಗ ಹೇಳ್ತಾ ಇದ್ದೇನೆ 20 ವರ್ಷ ಆಗ್ತೀವಿ, ಈಗ ಹೇಳ್ತಾ ಇಲ್ಲ. ಈಗ ನಾವು ಮಾಡಿಸಿ ಮಾಡ್ಲಿ 20 ವರ್ಷ ಹೆಂಗ್ ಸೇರಿಸ್ಕೊಂಡಿ. ಅದಕ್ಕೆ 20 ವರ್ಷ ನಾನು ಸೇರಿಸ್ಕೊಂಡಿ, ಯಾಕಂದ್ರೆ ನಂಗೆ ಋಣ ಅವೆಲ್ಲ ನಾ ಇರ್ತೇನೆ. ಆದ್ರೆ ಈಗ ಯಾಕೆ ಹಾಕಿಸ್ತೀನಿ ಅಂದ್ರೆ ಒಳ್ಳೆ ಅದಕ್ಕೆ ನೀನೆಲ್ಲ ಬರ್ತೀಯಲ್ಲ, ಅದಕ್ಕೆ ರೆಡಿ ಮಾಡ್ಕೊಂಡು ನೀನಾದ್ರೆ ನೀವು ಕ್ಯಾಟ್ ಬೇಸ್ ಅಂತ. ಅದಕ್ಕೆ ನಿಮ್ಮ ಪಾಲಕರ ನೀವು ಬಹಳಷ್ಟು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳುವಂತದ್ದು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಯಾಕಂದ್ರೆ ವೃದ್ಧಾಶ್ರಮಗಳು ಹೆಚ್ಚಾಗಿರುತ್ತೆ, ಕಡಿಮೆ ಮಾಡ್ಬೇಕು. ತಾಯಿ ತಂದೆ ಎಲ್ಲ ಅಷ್ಟೇ ಇರ್ತದೆ. ನೀವು ಕಲ್ತಂತ ಕಾಲೇಜ್ ಮಾಡ್ಬೇಕು. ಇದ್ರೆ ಕಾಲೇಜ್ ಬಗ್ಗೆ ಒಂದು ಘನತೆ ಇರಲಿ. ಇಂಥ ಕಾಲೇಜ್ ಹುಡುಗಪ್ಪ ಅಂತಂದ್ರೆ ಬಹಳ ಖುಷಿ. ನಿಮ್ ಸರ್ ಬೆಟ್ಟ ಆದ್ರೆ ನೋಡಿ ನಮ್ಗೆ ಏನ ಮಾಡೋಣ ಬಿಕಾಸ್ ಆಫ್ ಎಷ್ಟು ಅನ್ನುವಂತ ಅಭಿಮಾನದ ಮಾತುಗಳನ್ನ ಹೇಳಬೇಕಾಗ್ತದೆ. ಇಲ್ಲಾಂದ್ರೆ ಬಹಳ ಕಷ್ಟ ಅನಿಸ್ತದೆ. ಅದಕ್ಕೆ ಇಂಗ್ಲಿಷ್ ಒಳಗೆ ಒಂದು ಶಬ್ದ ಸ್ಯಾಟಿಸ್ಫ್ಯಾಕ್ಟರಿ ಅಂತ. ಅದಕ್ಕೆ ಎಲ್ಲ ಆತ್ಮೀಯ ಪಾಲಕರೇ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ನೆನಪಿಟ್ಕೊಳ್ಳಿ, ನೋ ದ ವರ್ಡ್ ಸ್ಯಾಟಿಸ್ಫ್ಯಾಕ್ಟರಿ. ಸ್ಯಾಟಿಸ್ಫ್ಯಾಕ್ಟರಿ ಆದ ಪ್ರಕಾರ ನಿಮ್ಮ ಬದುಕು ಏನಾಗುತ್ತೆ ಅಂದ್ರೆ, ನಿಮ್ಮ ತಲೆ ಐಸ್ ಫ್ಯಾಕ್ಟರಿ ಇರಲಿ, ನಿಮ್ಮ ತಲೆ ಐಸ್ ಫ್ಯಾಕ್ಟರಿ ಇರಲಿ, ನಿಮ್ಮ ಹೃದಯ ಲವ್ ಫ್ಯಾಕ್ಟರಿ ಇರಲಿ, ನಿಮ್ಮ ಬಾಯಿ ಶುಗರ್ ಫ್ಯಾಕ್ಟರಿ ಇರಲಿ, ದೈವ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ತಾ ಈ ತನಕ ನಿಮ್ಮ ವಿದ್ಯಾರ್ಥಿಗಳೇ, ನೀವು ಇವೆಲ್ಲ ಚೌಕನ್ನು ಕೇಳಿರ್ತೀವಿ, ಎಲ್ಲ ಹೇಳುವಂತೆಲ್ಲ ಬೆಳೆಸಿಕೊಳ್ರಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬೆಳೀಲಿ, ಒಳ್ಳೆ ಆದರ್ಶವಾದ ವ್ಯಕ್ತಿಯಾಗಿ ಇವೆಲ್ಲ ಏನಿರುತ್ತೆ ನಿಮ್ಮ ಸಲುವಾಗಿ ಪರಿಶ್ರಮ ಪಡ್ತಾರಲ್ಲ, ಅವರ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಆಗಿ ನಿಲ್ಲಬೇಕು ಅನ್ನುವಂಥದ್ದೇ ನನ್ನ ಆಶೆ ಆಗುತ್ತೆ. ಯಾಕಂದ್ರೆ 80 ವರ್ಷದ ಅಜ್ಜ ಮೊನ್ನೆ ಮಾಹಿತಿಗಳನ್ನು ಕೇಳಿದ್ದ, 20 ವರ್ಷದ ಪೀಸ್ ಹೋಗಿ ಕೇಳಿದ್ರಂತ. ಅಜ್ಜ ವರ್ಷ ಎಷ್ಟು 80 ಅಂತ ಹೇಳಿದ್ರು. ಮಾಹಿತಿಗಳನ್ನು ಕೇಳಿದ್ಯಲ್ಲ, ಇದು ದೊಡ್ಡದಾಗಿ ಎಲ್ಲ ಆಗ್ಬೇಕಾದ್ರೆ ಒಂದು 20 ವರ್ಷ ಬೇಕು. ಈ ಮಟ್ಟೆ ಬೆಳೆದಿರ್ತೀವಿ 20 ವರ್ಷ ಆಚೆ ಹೇಳಿದ್ರು. ನನ್ಗೆ ಗೊತ್ತು ಇದು ಬೆಳೆದು ದೊಡ್ಡದಾಗಬೇಕಾದ್ರೆ ಬೆಳೆಯಂಗಿಲ್ಲ ಅಂತ ನನ್ಗೆ ಗೊತ್ತದೆ. ಆದ್ರೆ ನಾನು 20 ವರ್ಷ ಆಗಿದ್ದಾಗ ಇಲ್ಲೇ ಒಂದು ಮಾಹಿತಿ ಗಿಡದ ಹಣ್ಣು ತಿಂತೀನಿ, ಅದು ಋಣ ತೀರಿಸಿ ಹೋಗ್ತೀನಿ ಅಂತ. ಈ ತನಕ ಇವೆಲ್ಲ ತುಂಬಾ
ಸರ್ ಆಗಲಿ ಮೇಡಮ್ ಎಲ್ಲ ಸರ್ ಜನರೆಲ್ಲ ಸರ್ ಆಗಲಿ ಎಲ್ಲರೂ ಬಹಳ ಖುಷಿಗೆ ನಾನು ಕೇಳಿದ್ರಿ ಮತ್ತೊಂದು ಅವಕಾಶ ಕೊಟ್ಟಿದ್ದೀರಿ. ಬೋರ್ ಆದ ಬೋರ್ ಆಗಿಲ್ಲ ಅಂತ ಹೇಳುವಂತ ದೊಡ್ಡದಾದಂತ ಖಾಸಗಿ ಮಾತಾಡಿದ್ರೆ ಏನ್ ಮಾಡ್ತೀವಿ ಮೂವನಪ್ಪ ಹಿಂಗೆ ಜನ ಇರಲಿ ವಿದ್ಯಾರ್ಥಿಗಳೇ ಒಳ್ಳೆಯದ ನಾನು ಕೊಡ್ರಿ ನನ್ನ ಪಾಲಿಗೆ ಬಿಡ್ರಿ. ಅಂಡ್ I wish you all the best for your future coming examination of NEET or CET. ಇದೇ ಯಾವುದೇ ಇರೋಲ್ಲ ಅಲ್ಲ, ನಿಮ್ಮ ಬಿಟ್ಟು ಯಾವುದೂ ಇರೋಲ್ಲ, ನಿಮ್ಮ ಮನಸ್ಸು ಮಾಡಿರುತ್ತೆ ಬೇಕಾದಾಗ್ತದೆ ಅಲ್ಲ, ಅದಕ್ಕೆ make up your mind and come up in the line for us. Thank you very much. ಹಾಗೆ ನಮಗೆ ಅವರ ಒಂದು ಸಾಲ ನೆನಪಿದ್ದಾರೆ. ತಾಳಿ ಕದ್ದವನಿಗೆ ಕಣ್ಣಿನ ಶಿಕ್ಷೆ, ಅದೇ ತಾಳಿ ಕದ್ದಿದವನಿಗೆ ಜೀವಾವಧಿ ಶಿಕ್ಷೆ. ಅದೇ ರೀತಿ ಅವರು ಬಹಳ ಚೆನ್ನಾಗಿ ಲಗ್ನ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೆ ಕಾಳಿ ನೋಡಿ ಲಗ್ನ ಗಂಡಸರಿಗೆ ಏನು ಚಿಹ್ನೆ ಅಂತ ಹೇಳ್ತಾರೆ. ಗಂಡಸರು ಲಗ್ನ ಹೆಂಗರು ಟೀಚರ್ ಅದಕ್ಕೆ ಏನ್ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ, ಅದನ್ನ ಮಾರಿ ನೋಡೋದೇ. ಸೋಲಿಸಿದ್ರೆ ನಾವು 100 ಚಂದವನ್ನು ಗಳಿಸಿದ್ರೆ ಖಂಡಿತವಾಗಿ ಸರ್ ಈ ಹಾಸ್ಯ ನಮ್ಮಲ್ಲಿ ಗೆಲುವಿನ ನಾವು ಬೀರಿದೆ. ತುಂಬ ಹೃದಯದ ಧನ್ಯವಾದಗಳು. Is that okay? Fantastic, sir. ICS ಶಿಕ್ಷಣ ಸಂಸ್ಥೆಯ ಸ್ಪರ್ಧಾತ್ಮಕ ಮುಖ್ಯಸ್ಥರಾದ ಶ್ರೀ ಮುರಳೀಧರ ಸರ್ ಅವರೇ, ನನ್ನ ನೆಚ್ಚಿನ ಈ ಕಾರ್ಯಕ್ರಮವನ್ನ ಇವರಿಗೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ನಮ್ಮನ್ನ ನಗೆಯ ಸಮುದ್ರದಲ್ಲಿ ತಗೊಂಡು ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಈ ಕಾರ್ಯಕ್ರಮವನ್ನ ಆಯೋಜಿಸಲು ಒಂದು ಅನುಮತಿ ಕೊಟ್ಟಂತಹ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂತಹ ನಿರ್ದೇಶಕರಾದ ಶ್ರೀ ಬಸವರಾಜ ರೆಡ್ಡಿ ಸರ್ ಅವರಿಗೆ ಮತ್ತು ಡಾಕ್ಟರ್ ಗೌರಿ ಜಯಶ್ರೀ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ. ಗಾಂಧೀಜಿಯವರ ನನ್ನ ಹಾಸ್ಯ ಪ್ರವೃತ್ತಿಗಳಂದ್ರೆ ಎಂದೋ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಂತ ಹೇಳಿದ್ರು. ಇವತ್ತ ಕೊರೋನಾ ಸಂದರ್ಭದೊಳಗೆ ಮಕ್ಕಳಿಗೆ ಬೇಕಾದ ಒಂದು ಆರೋಗ್ಯ, ಇನ್ನೊಂದು ಮನರಂಜನೆ, ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ವೈದ್ಯ ಸರ್ ಅವರು ಅವರಿಗೆ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಹಲವಾರು ಪುರಸ್ಕಾರ ಸಿಕ್ಕಿದಾವೆ. ಒಂದು ಕಾಲೇಜಿನ ಪ್ರಾಚಾರ್ಯರು ಹಾಸ್ಯಕಾರ ಹಾಸ್ಯದಲ್ಲಿ ಸಮಾಜಕ್ಕೆ ಶಕ್ತಿ ಇದೆ,
ವಿಡಂಬನ ಶಕ್ತಿ ಅವರು ಹೇಳಿದ್ರು. ಅವರು ಅಷ್ಟೇ ಅಲ್ಲದೆ ಈ ಒಂದು ಹಾಸ್ಯ ಕಾರ್ಯಕ್ರಮ ಮಕ್ಕಳಿಗೆ ಬೇರೆ ಕೇವಲ ನಾವು ಸೋಷಿಯಲ್ ಮೀಡಿಯಾದಿಂದ ಮಕ್ಕಳೇನ್ ಮಾಡ್ತಾರೆ ಅದರ ಜೊತೆ ಕುತ್ಕೊಂಡು ಒಂದು ನಗತಕ್ಕಂತ ಒಂದು ಯಾವುದೇ ಸಂದರ್ಭ ಬರ್ತಾ ಇಲ್ಲ. ಇವತ್ತರ ನಗು ಸಂದರ್ಭವನ್ನ ನಮ್ಗೆಲ್ಲ ಮಂದಟ್ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಂತ ಒಂದು ಈ ತಂತ್ರಜ್ಞಾನ ಸಮಿತಿ ಮಾಲೀಕ್ ಸರ್ ಇರ್ಬೋದು, ವ್ಯವಸ್ಥೆ ಮಾಡಿಕೊಟ್ಟಂತಹ ಉಳಿದ ಹೆಗ್ಡೆ ಸರ್ ಇರ್ಬೋದು, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಮಮತಾ ಮೇಡಮ್, ಅರ್ಪಿತಾ ಮೇಡಮ್, ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಫೀಸ್ ಸ್ಟಾಫ್ ವೀರಸ್ ಸರ್, ಬಸವರಾಜ್ ಸರ್ ಎಲ್ಲರಿಗೂ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಡಿಸೆಂಬರ್ಗೆ ಸರ್ ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಈ ಇಡೀ ಒಂದು ನಮ್ಮ ದೇಶಾದ್ಯಂತ ನೀವು ರಸಗೌರವನ್ನ ಮಕ್ಕಳ ಎಲ್ಲರಿಗೂ ಆ ನಗೆ ಒಂದು ಚಿಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಕೊಡ್ಬೇಕಂತ ಧನ್ಯವಾದ ಸರ್. ನಗು ಸಹಜದ ಧರ್ಮ, ನಗಿಸುವುದು ಧರ್ಮ. ನಗುವ ಕೇಳುತ್ತ ನಗುವುದ ವಿಷಯದ ಧರ್ಮ. ನಗುವ ನಗಿಸುತ್ತ ನಗಿಸಿ ನಗುತ್ತ ಬಾಳುವ ಬಲವಾಗಿ ಈ ಬೇಡಿಕೆಗಳು. ಇಷ್ಟೊತ್ತು ನಮ್ಮೆಲ್ಲರನ್ನು ಹಾಸ್ಯದ ಮೂಲಕ ಮನವೊಲಿಸಿದ ಶ್ರೀ ಅಮಿತ್ ಅವರಿಗೆ ಮತ್ತೊಮ್ಮೆ ಮಗರಿಗೆ ಫೌಂಡೇಶನ್ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರಿಗೂ ಆನ್ಲೈನ್ ಮೂಲಕ ವೀಕ್ಷಿಸ್ತಾ ಇರುವ ನಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಅದೇ ರೀತಿ ಆನ್ಲೈನ್ ವೀಕ್ಷಿಸಲು ನೆರವಾದ ಟೆಕ್ನಿಕಲ್ ಟೀಮ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಗ್ತಾ ಇರಿ, ನಗಸ್ತಾ ಇರಿ, ಸಾಮಾಜಿಕ ಅಂತರ ಕಾಪಾಡಿ, ಮಾಸ್ಕ್ ಕಡ್ಡಾಯವಾಗಿ ಧರಿಸಿ, ಕೊರೋನಾದಿಂದ ಮುಕ್ತರಾಗಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.